ಗೋಕರ್ಣದಲ್ಲಿ ಮಾಂದಿ ಶಾಂತಿ ಮಾಡ್ತಾರೆ, ನೀವು ಅಲ್ಲಿ ಮಾಡಿಸಿ ಅಂತ ನಮ್ಗೆ ತಿಳಿದವರು ಒಬ್ಬರದೆಲ್ಲ ಒಂದ್ಸಲಿ ಕೊಟ್ಟಿದ್ದು. ಸೊ ನಾನೇನಾಗಿತ್ತು, ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ವಿ, ಈ ಪಿತೃಗಳು ಶಾಂತಿ ಮಾಡಿಸ್ಬೇಕು ಅಂತಾನೆ ಮಾಡಿದ್ವಿ. ಅಲ್ಲಿ ಅದ್ಭುತವಾದಂಥ ಕೆಲವು ಇನ್ಸಿಡೆಂಟ್ ನಡೀತು. ಅಂದರೆ ಒಂದು ಫ್ಯಾಮಿಲಿ ಬಂದಿರುತ್ತಿದೆ ಥರ, ಅವ್ರಿಗೆ ತುಂಬ ಅವ್ರ ಮನೇಲಿ ಯಾವುದೋ ಒಂದು ಪ್ರೇತದ ಕಾಟನೋ, ಅವ್ರ ಮನೇಲಿ ಏನೋ ಒಂದು ಯಾರೋ ಪ್ರೀವಿಯಸ್ನವ್ರಿಗೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ಅವ್ರಿಗೆ, ಯಾವುದೋ ಗಾಳಿ ರೂಪದಲ್ಲಿ ಏನೋ ಅವ್ರಿಗೆ ಮನೇಲಿ ತೊಂದರೆ. ಸೊ ಅವ್ರೇನು ಮಾಡಿದ್ದಾರೆ, ಈ ಪ್ರೇತ ಶಾಂತಿಗೆ ಅಂತೆಲ್ಲ ಬಂದಾಗ ಮಿಡ್ಲ್ ಡೇ ಮದ್ದಿದ್ದು ಅವ್ರು ಮಾಡೋ ದಿನ ಇವರೇನೋ ಹೋಮ ಮಾಡ್ತಾ ಇದ್ರಂತೆ. ಸಡನ್ ಆಗಿ ಅದು ಯಾರು ಮೈ ಮೇಲೋ ಬಂದ್ಬಿಡ್ತೋ ಇಲ್ಲ ಎದುರಿಗೆ ಹಿಂಗೆ ಕಾಣಿಸ್ತು ಅಂತ ಏನೋ ಹೇಳೋದು. ನಿಮ್ಮ ವಂಶ ನಿರ್ವಂಶ ಮಾಡ್ಬಿಡ್ತೀನಿ, ನಾನು ಬಿಡಲ್ಲ, ನನಗೆ ನೀವು ಬಲಿ ಹಾಕಿ ಕಳಿಸ್ಬೇಕು ಅಂತಿದ್ದೀರಾ, ನಾರಾಯಣ ಬಲಿ ಹಾಕಿ, ನಾನು ಹೋಗಲ್ಲ, ನಾನು ಮುಗಿಸೇ ಹೋಗೋದು ಅಂತ ರಪ್ಪ ಅಂತ ಹೊರಟಾಯ್ತು. ಈ ಫ್ಯಾಮಿಲಿಗೆ ಅವರು ತುಂಬ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ, ಬಟ್ ಎಲ್ಲೂ ಹೋಗಬೇಡಿ, ಏನು ಮಾಡಬೇಡಿ ಅಂತ. ಈ ಪೂಜೆಗೆ ಬಂದಿರೋದು ಯಾರು ಅಂತಂದರೆ ಒಂದು ಓಲ್ಡ್ ಕಪಲ್, ಅಜ್ಜಿ ತಾತ, ಅವರ ಮಗ ಮಿಡಲ್ ಏಜ್, ಮತ್ತೆ ಅವನ ಹೆಂಡತಿ, ಮತ್ತೆ ಅವರ ಒಬ್ಬನೇ ಮೊಮ್ಮಗ, ಈ ಫ್ಯಾಮಿಲಿ ಬಂದಿದೆ. ಸೊ ಇದೇನಾಗಿದೆ, ಎರಡನೇ ದಿನ ಇದೆಲ್ಲ ಕೇಳಿದ್ರು, ಪೂಜೆ ಎಲ್ಲ ಮುಗಿದ್ಮೇಲೆ ವಾಪಸ್ ಅವ್ರ ರೂಮ್ಗೆ ಹೋದಾಗ ಈ ಮಗು ಏನು ಮಾಡಿದೆ, ಸಡನ್ನಾಗಿ ಕಾಣಿಸ್ದೆ, ಎಲ್ಲೋ ಹೋಯ್ತು ಏನು ಅಂತ ನೋಡಿದ್ರೆ ಅಲ್ಲೇ ರೂಮ್ ಹತ್ರ ಬೀಚ್ ಏನೋ ಹತ್ರ ಇತ್ತು ಅಂತ ಬೀಚ್ಗೆ ಹೋಗಿದೆ. ಆ ಮಗುನ ಹುಡ್ಕೊಂಡು ಬರೋಕ್ಕೆ ಅಂತ ಅಪ್ಪ ಹೋಗಿದ್ದಾನೆ. ಅಲ್ಲಿ ಹತ್ರ ಹೋದಾಗ ಏನಾಗಿದೆ, ಅಲೆ ಒಂದು ಜೋರಾಗಿ ರೆಗ್ಯುಲರ್ ಇರೋದಕ್ಕಿಂತ ಒಂದು ದೊಡ್ಡ ಮಟ್ಟದ ಅಲೆ ಬಂದು ಹೊಡೆದು ಇಬ್ಬರನ್ನ ಎಳ್ಕೊಂಡು ಹೋಗ್ಬಿಡ್ತಾನೆ. ಇದನ್ನ ವಯಸ್ಸಾದಂಥ ತಂದೆ ನೆಕ್ಸ್ಟ್ ಅವ್ನು ಫಾಲೋ ಅಪ್ ಅಲ್ಲಿ ಇದ್ದಾನೆ, ಹಿಂದ್ಗಡೆ ನೋಡ್ತಾ ಇದ್ದಾರೆ ಕಣ್ಣು ಮುಂದೆ, ಮಗ ಮತ್ತೆ ಮೊಮ್ಮಗ ಇಬ್ರು ವಾಶ್ ಔಟ್. ಈಗ ಬದುಕಿದ್ದಾರೆ ಯಾರು, ಈ ತಾತ ಅಜ್ಜಿ ಬದುಕಿದ್ದಾರೆ, ಬಟ್ ಆ ಪ್ರೇತ ಹೇಳಿದ್ ನಿಜ ಹೋಯ್ತಾನೆ. ಈಗ ನಿಮ್ಮ ವಂಶ ನಿರ್ವಂಶ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಮಗುನ ಹುಟ್ಟಿಸುವ ಚೈತನ್ಯ ಇದ್ದಿದ್ದು ಮದ್ದಿದ್ದು ಮಗನಿಗೆ, ಅಥವಾ ಮಗ ಒಬ್ಬ ಸತ್ತಿದ್ರು ಮೊಮ್ಮಗ ಬದುಕಿದ್ರು ಅವ್ರ ವಂಶ ಮತ್ತೆ ಕಂಟಿನ್ಯೂ ಆಗಿರೋದು. ಈ ಮಿಡ್ಲಲ್ಲಿರೋರು ಎರಡು ವಿಕೆಟ್ ಮತ್ತೆ ಯಂಗ್ ವಿಕೆಟ್ ಹೊರಟಾಯ್ತು. ಈ ಓಲ್ಡ್ ಕಪಲ್ ಮಾತ್ರ ಉಳ್ಕೊಂಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ, ಹಾಗೂ ಕೋ-ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಇದೆರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಕ್ವಶನ್ ಬ್ಯಾಂಕ್ ಎಪಿಸೋಡ್ ನಂಬರ್ 2 ಇದ್ರ ಕಡೆಗೆ ಹೋಗೋಣ. ಕ್ವಶನ್ ಬ್ಯಾಂಕ್ 2 ಇದು. ಸೊ ಈಗ ಇವತ್ತು 19ನೇ ತಾರೀಕು, ನಾಳೆ ನಾಡಿದ್ದು ಅಂದರೆ 21ಕ್ಕೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಇದು ತುಂಬ ದೊಡ್ಡ ಚಾಪ್ಟ್ರು, ತುಂಬ ವಾಸ್ಟ್ ಚಾಪ್ಟ್ರು ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥದ್ದು. ಸೊ ಎಲ್ಲವನ್ನು ನಾನು ಹೇಳೋಕ್ಕೆ ನನಗೂ ಗೊತ್ತಿಲ್ಲ. ನನಗೆಷ್ಟು ಗೊತ್ತೋ, ನಾನೆಷ್ಟು ರಿಸರ್ಚ್ ಮಾಡಿದ್ನೋ, ನಾನೇನು ತಿಳ್ಕೊಂಡಿದ್ನೋ ಅದ್ರ ಮಟ್ಟಿಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಎಸ್, ಕೆಲವು ವಿಷಯಗಳು ಅನ್ಅಟೆಂಡೆಡಾಗಿ ಉಳಿಯುತ್ತೆ, ಸ್ವಲ್ಪ ವಿಷಯಗಳು ಕನ್ಫ್ಯೂಷನಲ್ಲೂ ಉಳಿಯುತ್ತೆ. ಆದರೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೂ ಸಿಗುತ್ತೆ. ಯಾಕಂದರೆ ಈ ಪಿತೃಪಕ್ಷ ಮತ್ತು ಈ ಮಹಾಲಯ ಅಮಾವಾಸ್ಯೆ ಹತ್ರ ಬಂದಿದ್ದರಿಂದ ಕ್ವಶನ್ ನನಗೆ ಎಷ್ಟೋ ಜನ ಕಮೆಂಟ್ಸಲ್ಲಿ ಅದನ್ನು ಹೇಳ್ತಾಯಿದ್ರು, ಸರ್ ಇದ್ರ ಬಗ್ಗೆ ಮಾತಾಡಿ ಅಂತ. ಸೊ ಅದನ್ನೆಲ್ಲ ಸಮಗ್ರವಾಗಿ ಸೇರಿಸ್ಕೊಂಡು ವಿಶೇಷವಾಗಿ ಒಂದು ಪ್ರಶ್ನೆ ಅಂತ ತಗೊಳ್ದೆ, ಪಿತೃಪಕ್ಷ ಅಥವಾ ಈಗ ಮಹಾಲಯ ಅಮಾವಾಸ್ಯೆ ಇದ್ರ ಬಗ್ಗೆ ಮಾತಾಡೋಣ, ಅಥವಾ ನಾವು ತಿಥಿ ಕಾರ್ಯ ಎಲ್ಲ ಏನಕ್ಕೆ ಮಾಡ್ತೀವಿ, ಏನಕ್ಕೆ ಅವತ್ತೇ ಮಾಡ್ತೀವಿ, ಏನು ಇದ್ರ ಬಗ್ಗೆ ಎಷ್ಟಾಗುತ್ತೋ ಅಷ್ಟೊಂದು ಮಾಹಿತಿ ಕೊಡೋಣ ಅಂತ ಎಪಿಸೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಮರಿಬಾರ್ದು ಅಂತ ಒಂದಷ್ಟು ಬರ್ಕೊಂಡು ಇದ್ದೀನಿ. ಯಥಾ ಪ್ರಕಾರ ಕ್ವಶನ್ ಬ್ಯಾಂಕ್ ಆನ್ಸರ್ ಮಾಡಬೇಕಲ್ಲ, ಅದಕ್ಕೆ ನನ್ನ ಹತ್ರನೇ ಆನ್ಸರ್ ಶೀಟು ರೆಡಿಯಾಗಿ ಇಟ್ಕೊಂಡು ಕೂತಿರ್ತೀನಿ. ಸೊ ಮೊದಲನೇದಾಗಿ ಪಿತೃಪಕ್ಷ. ಈಗ ಈ ತಿಂಗಳು ಇಲ್ಲಿಂದ ಇಲ್ಲಿ ಡೇಟ್ಗೆ ಇದನ್ನು ಪಕ್ಷ ಮಾಸ ಅಂತ ಕರೆದ್ರು, ಅಥವಾ ಇದನ್ನೇ ಪಿತೃಪಕ್ಷ ಅಂತ ಯಾಕೆ ಕರೆದ್ರು ಅನ್ನೋದನ್ನು ಎರಡು ಥರನೂ ಅಟೆಂಡ್ ಮಾಡೋಣ. ಒಂದು, ನಮಗೆ ದೊಡ್ಡವರು ಹಿರಿಯರೆಲ್ಲ ಹೇಳ್ಕೊಂಬಂದಿರೋದು ಮಾಡ್ತಾಯಿದ್ದೀವಿ ಪ್ರಾಕ್ಟೀಸ್. ಇವಾಗ ಶ್ರಾವಣ ಮಾಸ, ಕಾರ್ತಿಕ್ ಮಾಸ ನೆಕ್ಸ್ಟ್ ಬರ್ತಾಯಿದೆ, ಈ ಥರ. ಸೊ ತುಂಬ ನಾವು ವೇ ಬ್ಯಾಕ್ ಹೋದರೆ ಋಷಿಮುನಿಗಳು, ಅವರ ದೊಡ್ಡ ಸೈಂಟಿಸ್ಟ್ಗಳು. ಆ್ಯಕ್ಚುಲಿ ನಾವು ಋಷಿಮುನಿಗಳು ಅಂತ ಮಾತಾಡಿದಾಗ ಅವ್ರನ್ನ ಸುಮ್ಮನೆ ನಾವು ದೇವ್ರ ಥರ ನೋಡ್ತೀವಿ. ಆ್ಯಕ್ಚುಲಿ ಅವರು ದೇ ಆರ್ ದ ರಿಯಲ್ ಸೈಂಟಿಸ್ಟ್. ಯಾವ ಲೆವೆಲಿನ ಸೈಂಟಿಸ್ಟ್ ಅವರು, ನಮ್ಮ ಭೂಲೋಕದಲ್ಲಿ ಮಾನವ ಸೈಂಟಿಸ್ಟ್ ಏನು ಅದ್ಭುತ ಅಂತ ನಾವು ಅಂದ್ಕೊಂಡಿದ್ದೀವಿ, ಯಾರನ್ನೇ ಇವತ್ತವರೆಗೂ ಟಾಪ್ ಅಂದ್ಕೊಂಡಿದ್ದೀವಿ, ಅವರಲ್ಲಿ ಒಂದು 0.005ಗೂ ಬರಲ್ಲ. ಅಂಥ ದೊಡ್ಡ ಸೈಂಟಿಸ್ಟು ನಮ್ಮ ಋಷಿ ಮುನಿಗಳು. ಅವರೆಲ್ಲ ತಪಸ್ಸು ಮಾಡಿರೋವಂಥದ್ದು. ಯಾಕಂದ್ರೆ ಅವತ್ತು ಕಾಲಕ್ಕೆ ಏನೇನೋ ಪ್ರಿಡಿಕ್ಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಸೊ ಅವರ ಒಂದು ಲೆಕ್ಕಾಚಾರದ ಕ್ಯಾಲೆಂಡರ್ ಪ್ರಕಾರ, ಪಂಚಾಂಗದ ಪ್ರಕಾರ ಇಲ್ಲಿಂದ ಇದು ಪಕ್ಷ ಮಾಸ ಅಂತ ಕರೆದ್ರು.
ಓಕೆ, ಇವಾಗ ಇದೇ ಡೌಟನ್ನು ನಾನೊಂದು ಸತಿ ನಮ್ಮ ಮೊದಲ ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತಾ ಇದ್ನಲ್ಲ, ವೀರಬ್ರಹ್ಮಯ್ಯ ಸರ್ ನನ್ನ ಗುರುಗಳು, ಅವ್ರ ಹತ್ರನೂ ಕೇಳಿದ್ದೆ. ಅಂದರೆ ಇವಾಗಲೇ ಏನಕ್ಕೆ ಇದನ್ನ ಪಕ್ಷಮಾಸ ಅಂತಾರೆ ಏನು ಅಂತ. ಅವರು ಒಂದು ಉತ್ತರ ಅವತ್ತು ಕೊಟ್ಟಿದ್ದು ನನಗೆ ತಕ್ಕ ಮಟ್ಟಿಗೆ ನೆನಪಿದೆ. ನಮ್ಮ ದುರದೃಷ್ಟ ಇವತ್ತು ಅವ್ರು ನನ್ನ ಜೊತೆ ಇಲ್ಲ ಕೇಳೋದಕ್ಕೆ. ಎನಿವೆ, ಆ ನೆನಪುಗಳು ನಾನು ಬರ್ಕೊಂಡಿದ್ದು ಸ್ವಲ್ಪ ಹಳೆ ನೋಟ್ಸ್ಗಳೆಲ್ಲ ರೆಫರ್ ಮಾಡ್ಕೊಂಡಿದ್ದೀನಿ. ನನಗೆ ಫಸ್ಟ್ ನಿಮಗೆ ಪಿತೃಗಳ ಲೋಕ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಆವಾಗ ಈ ಪಿತೃಪಕ್ಷ ಬಗ್ಗೆ ಆಗಲಿ ಅಥವಾ ಇನ್ನೊಂದು ಮಾತಾಡೋಕ್ಕೆ ಸುಲಭ ಆಗುತ್ತೆ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ನಿಧಾನಕ್ಕೆ ಹೋಗೋಣ. ಪಿತೃಗಳ ಲೋಕ ಅಂತ ಬಂದಾಗ ಮೂನ್ ಬ್ಯಾಕ್ ಸೈಡ್. ನಾವು ಯಾವಾಗಲೂ ಚಂದ್ರನ ಒಂದೇ ಸೈಡೇ ನಾವು ನೋಡೋಕ್ಕಾಗ್ತಾ ಇರೋದು. ಚಂದ್ರನ ಬೆನ್ನನ್ನು ನಾವು ನೋಡಿದ್ದೀವ, ನಮಗೆ ನೋಡೋಕ್ಕಾಗಿಲ್ಲ. ಬಟ್ ಇವತ್ತು ಗೂಗಲಲ್ಲಿ ಮಾಡಿದ್ರೆ ಆ ಸ್ಯಾಟಲೈಟ್ ಈ ಫೋಟೋ ತೆಗೀತು, ಈ ಸ್ಯಾಟಲೈಟ್ ಆ ಫೋಟೋ ತೆಗೀತು, ಇದೇ ಚಂದ್ರನ ಬ್ಯಾಕ್ ಸೈಡ್ ಹಿಂಗೆ ಕಾಣುತ್ತೆ ಅನ್ನೋ ಕೆಲವು ಗೂಗಲ್ ಫೋಟೋಸ್ಗಳಿದೆ. ಆದರೆ ನಾವು ಭೂಮಿ ಮೇಲೆ ಇರೋವರೆಗೂ ನಾವು ಚಂದ್ರನ ಹಿಂದೆ ಭಾಗನ ನೋಡೋಕ್ಕಾಗಲ್ಲ. ಚಂದ್ರನ ಹಿತ್ತಲು ಅಂತ ಅಂದ್ಕೊಳ್ಳೋಣ, ನಾವು ನೋಡೋಕ್ಕಾಗಲ್ಲ. ಯಾಕಂದರೆ ಚಂದ್ರ ತಿರ್ಗೋ ರೊಟೇಷನ್ನು ನಮ್ಮದು ಅದೊಂದು ಡಿಸ್ಟೆನ್ಸಲ್ಲಿ ಮ್ಯಾಚ್ ಆಗ್ತಾ ಇರೋದ್ರೆ ನಮ್ಗೆ ಯಾವಾಗಲೂ ಚಂದ್ರನ ಫೇಸೇ ಕಾಣ್ತಾ ಇರುತ್ತೆ, ಚಂದ್ರನ ಬ್ಯಾಕ್ ನಮಗೆ ಕಾಣಲ್ಲ. ಸೊ ಈ ಚಂದ್ರನ ಬ್ಯಾಕ್ ಏನಿದೆ, ಬ್ಯಾಕ್ ಡೋರ್ ಏನಿದೆ, ಅದು ಪಿತೃಗಳ ಲೋಕಕ್ಕೆ ಎಂಟ್ರಿ ಡೋರ್. ಇಟ್ ಈಸ್ ದ ಪೋರ್ಟಲ್ ಅಂತ ಹೇಳಿದರು ನನ್ನ ಬ್ರಹ್ಮಯ್ಯ ಸರ್ ಗುರುಗಳು. ಪೋರ್ಟಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲು. ಈಗ ಎಲ್ಲರೂ ಮನೆಗೂ ವಾಸ್ಕಲ್ ಹಾಕ್ತೀವಿ ಮನೆ ಕಟ್ಟೋವಾಗ. ಇವತ್ತು ವಾಸ್ಕಲ್ ಪೂಜೆ ನಮ್ಮ ಮನೆಗೆ. ಏನದು ವಾಸ್ಕಲ್? ಅದು ಡಿಸೈಡ್ ಮಾಡುತ್ತೆ ಇದು ಮನೆ ಒಳಗೆ, ಅದು ಮನೆ ಹೊರಗೆ ಅಂತ ಅಲ್ವಾ? ಹೇಗೆ ಆ ವಾಸ್ಕಲ್ ಅಂತ ನಾವು ಬಾಗಿಲು ಅಂತ ಹಾಕಿ ವಾಸ್ಕಲ್ ಪೂಜೆ ಅಂತ ಮಾಡ್ತೀವೋ, ಹಾಗೆ ಈ ಲೋಕಕ್ಕೂ ಪಿತೃಗಳ ಲೋಕಕ್ಕೂ ಎಂಟ್ರಾಗಬೇಕಾಗಿರೋ ವಾಸ್ಕಲ್ ಬಂದು ಆ ಬ್ಯಾಕ್ ಆಫ್ ದಿ ಮೂನ್ ಅಂತ ಅವ್ರು ಹೇಳಿದರು. ಸೊ ಈಗ ಬ್ಯಾಕ್ ಆಫ್ ದ ಮೂನೇ ಯಾಕೆ ಸರ್, ಬ್ಯಾಕ್ ಆಫ್ ದ ಸನ್ ಯಾಕಾಗಿಲ್ಲ, ಬ್ಯಾಕ್ ಆಫ್ ದ ಮಾರ್ಸ್? ಇವೆಲ್ಲ ತಲಾಟೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನನ್ನ ಗುರುಗಳನ್ನು ನಾನು ನಂಬ್ತೀನಿ. ಮತ್ತು ಹೆಚ್ಚಿನ ಅದನ್ನು ನಾನು ಟೇಬಲ್ ಗುದ್ದಿ ಪ್ರಶ್ನೆ ಮಾಡಬೇಕು ಅಂದರೆ ಅವ್ರು ನಮಗೊಂದು ಹೇಳೋರು, ನಿಮಗೆ ಡೌಟ್ ಇದೆಯಾ, ನೀವು ಪ್ರಾಕ್ಟೀಸ್ ಮಾಡಿ, ನೀವು ಆಸ್ಟ್ರಲ್ ಟ್ರಾವೆಲ್ ಮಾಡಿ, ಆವಾಗ ನಿಮಗೆ ಯಾವುದು ಪೋರ್ಟಲ್ ಇದು ಅಂತ ಗೊತ್ತಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಅದಕ್ಕೆ ತಲಾಟೆ ಪ್ರಶ್ನೆ ಸೈಡ್ಗಿಡೋಣ. ಬ್ಯಾಕ್ ಆಫ್ ದ ಮೂನ್ ಈಸ್ ದಿ ಎಂಟ್ರಿ ಡೋರ್ ಫಾರ್ ಪಿತೃಗಳ ಲೋಕ ಅಂತ ಅವ್ರು ಹೇಳಿದ್ರು. ಅದನ್ನು ನಾನು ತುಂಬ ಸ್ಟ್ರಾಂಗಾಗಿ ನಂಬ್ತೀನಿ ಕೂಡ. ಸೊ ಈ ಕೆಲವು ಪಿಕ್ಚರ್ಗಳಿದೆ, ಇಂಗ್ಲೀಷ್ ಪಿಕ್ಚರ್ ಎಷ್ಟೊಂದು ಈ ಪೋರ್ಟಲ್ ಬಗ್ಗೆನೇ ಸುಮಾರು ಸಿನಿಮಾಗಳಿದೆ, ಓಕೆನಾ? ಅದೆಲ್ಲವೂ ಅಲ್ಲಿಗೆ ಎಂಟ್ರಿ ಡೋರ್ ಅಂತ ಅರ್ಥ. ಇನ್ಫ್ಯಾಕ್ಟ್ ವೆರಿ ರೀಸೆಂಟ್ಲಿ ವಿನಯ್ ಗುರುಜಿಯಿಂದ ನನಗೆ ಗೊತ್ತಾಗಿದೆ ಏನಂದರೆ, ನಾವು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಮಾತಾಡ್ತೀವಿ. ಆಕಾಶದಲ್ಲಿ ಬ್ಲ್ಯಾಕ್ ಹೋಲ್ ಅಂತಿದೆ, ಅಲ್ಲಿ ಹೋಗಿದ ತಕ್ಷಣ ಅದು ಅಂತೆಲ್ಲ ಎಳ್ಕೊಂಬಿಡುತ್ತೆ, ಅಲ್ಲಿ ಹೋದವ್ರು ಕಳೆದೋಗ್ತಾರೆ, ಆಚೆ ಬರಲ್ಲ. ಇದೇನಿದು ಬ್ಲ್ಯಾಕ್ ಹೋಲ್ ಅಂತೆಲ್ಲ ಕೇಳಿದೆ ಒಂದು ಸತಿ. ಆವಾಗ ಹೇಳಿದ್ರು ಅದು ಒಂದು ಪೋರ್ಟಲ್, ಅದು ಇನ್ನೊಂದು ಲೋಕದ ಬಾಗಿಲು, ಅಲ್ಲಿ ಒಳಗೋದ್ಮೇಲೆ ಅದು ಸಕ್ ಮಾಡುತ್ತೆ. ಅದೇ ಥರ ಬರ್ಮುಡಾ ಟ್ರಯಾಂಗಲ್ ಸಮುದ್ರದ ನೀವೆಲ್ಲ ಕೇಳಿರಬೇಕು. ಆ ಜಾಗದಲ್ಲಿ ಆ ಸಮುದ್ರದಲ್ಲಿ ಯಾವುದೋ ಒಂದರಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಮೇಲೆ ಹೋಗಿರೋ ಏರೋಪ್ಲೈನ್ ಸಹ ಅದು ಎಳ್ಕೊಂಬಿಡುತ್ತೆ, ಅದ್ರ ಮೇಲೆ ಹೋಗಿರೋ ಶಿಪ್ನೂ ಅದು ಒಳಗೆ ಎಳ್ಕೊಂಬಿಡುತ್ತೆ, ಅಲ್ಲಿ ಹೋಗಿರೋ ಯಾರೂ ಬದುಕು ಬಂದಿಲ್ಲ. ಇವೆಲ್ಲ ಯಾಕೆ ಅಂತಂದರೆ ಇವೆಲ್ಲ ಪೋರ್ಟಲ್ ಜಾಗಗಳು. ಕೆಲವು ರಾಕ್ಷಸ ಲೋಕಕ್ಕೂ ಇರುತ್ತೆ, ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಅಂತಾರಲ್ಲ, ಏಂಜಲ್ಸ್ ಅಂತ. ನಮಗೇನಾಗುತ್ತೆ, ಕನ್ನಡದಲ್ಲಿ ಏನೋ ಹೇಳಿದಾಗ ಯಾವುದೋ ಭಕ್ತ ಪ್ರಹ್ಲಾದ ಫಿಲಮ್ ಡೈಲಾಗ್ ಹೇಳ್ತಾ ಇದ್ದೀನಿ ನಾನು ಅನಿಸುತ್ತೆ, ದೇವರಣೆಗೂ ಅಲ್ಲ, ಇಂಗ್ಲೀಷಲ್ಲಿ ಹೇಳಿದಾಗ ಮಾತ್ರ ನಾವು ನಂಬ್ತೀವಿ, ಕನ್ನಡದಲ್ಲಿ ಹೇಳಿದಾಗ ಪೌರಾಣಿಕ ಭಾಷೆಯಲ್ಲಿ ಹೇಳಿದಾಗ ಅದನ್ನು ಹಾಸ್ಯ ಮಾಡ್ತೀವಿ. ಹಾಗಲ್ಲ, ಏಂಜಲ್ಸು, ಗಾರ್ಡಿಯನ್ ಏಂಜಲ್ಸು, ಸ್ಪಿರಿಟ್ಸು, ಡೆವಿಲ್ಸು, ಸೋಲ್ಸ್ ಅಂತಾರಲ್ಲ, ಅದನ್ನೇ ನಾನು ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ ಲೋಕಕ್ಕೆ ಹೋಗೋದಕ್ಕೆ ಇವೆಲ್ಲ. ಸೊ ನಮ್ಮ ಮನೆಯ ರೂಲ್ ಒಂದಿರುತ್ತೆ, ನಿಮ್ಮ ಮನೆಯ ರೂಲ್ ಒಂದಿದೆ. ನಿಮ್ಮ ಮನೆಯೊಳಗೆ ನಾನು ಬರಬೇಕು ಅಂದರೆ ಕೆಲವು ವಿಚಾರ ಇರುತ್ತೆ, ನಮ್ಮ ಮನೆಗೆ ಬರಬೇಕಂದ್ರೆ ಈ ಥರ ಇನ್ನೊಬ್ಬರ ಮನೆ. ಹೇಗೆ ಒಬ್ಬೊಬ್ಬರು ಮನೆಯದು ಅವ್ರದ್ದೇ ಆದಂಥ ರೂಲ್ ಇರುತ್ತೋ, ಹಾಗೆ ಈ ಪ್ರತಿ ಪೋರ್ಟಲ್ ಒಳಗೆ ಎಂಟ್ರಾಗಬೇಕಾದ್ರೆ ಅದರದ್ದೇ ಆದಂಥ ರೂಲ್ ಇರುತ್ತೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ಪೋರ್ಟಲ್, ಈಗ ನಾವು ಏನು ಭೂಲೋಕ ಅಂತ ಇದ್ದೀವಿ, ಈ ಪೋರ್ಟಲ್ ನಮ್ಮದು ಅಷ್ಟೇ, ಇಲ್ಲಿಗೆ ಬರೋಕ್ಕೂ ಒಂದು ರೂಲ್ ಇದೆ. ಆ ರೂಲ್ ಕಥೆನೂ ಹೇಳ್ತೀನಿ, ಅದು ಮಜವಾಗಿದೆ, ಇಲ್ಲಿದ್ದು ಮಾತ್ರ. ಸೊ ಬೇರೆ ಕಡೆ ಎಂಟ್ರಾಗಬೇಕಂದ್ರೂ ಅಲ್ಲಿಗೆ ರೂಲ್ ಇದೆ. ಸೊ ನಾನು ಹೀಗೆ ಇದ್ದೀನಿ ಸರ್, ಹೀಗೆ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಸೀದಾ ಹೋಗ್ಬಿಡ್ಲಾ? ನೋ. ಸೊ ಅಲ್ಲೆಲ್ಲ ಲಿಮಿಟೇಷನ್ ಇರುತ್ತೆ. ಫಿಸಿಕಲ್ ಬಾಡಿಯಲ್ಲಿ ಎಂಟ್ರಿನೇ ಇಲ್ಲ. ಆಸ್ಟ್ರಲ್ ಬಾಡಿ ಅಂತ ನಾವೇನು ಕರಿತೀವಿ, ಅಥವಾ ನಮ್ಮ ಸೋಲ್ ಅಂತ ಏನು ಕರಿತೀವಿ, ಎನರ್ಜಿ ಬಾಡಿ ಅಂತ ಏನು ಕರಿತೀವಿ, ಆ ಲೆವೆಲಿಗೆ ನೀವು ರೈಸ್ ಆದಾಗ ಅಷ್ಟೇ ಆ ಮನೆಯೊಳಗೆ, ಆ ಪೋರ್ಟಲ್ ಒಳಗೆ ಎಂಟ್ರಾಕಾಗುತ್ತೆ ಹೊರತು ಬದುಕಿದ್ದಾಗ ನಾವು ಎಂಟ್ರಾಕಾಗಲ್ಲ. ಈಗ ನಾನು ಫುಲ್ ಟ್ಯಾಂಕ್ ಏರೋಪ್ಲೇನ್ ಮಾಡಿಸ್ಕೊತೀನಿ, ಸುಯ್ ಅಂತ ಚಂದ್ರನ ಹಿಂದೆ ಹೋಗ್ತೀನಿ, ಗುದ್ಬಿಟ್ಟು ಒಳಗೆ ಹೋಗ್ತೀನಿ, ಅಲ್ಲಿ ಪಿತೃಗಳು ಸಿಕ್ಬಿಡ್ತಾರ, ನಮ್ಮ ತಾತ ಅಜ್ಜಿ ಸಿಗ್ತಾರ, ಈ ತಲಹಟೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಲ್ಲೆಲ್ಲ ಕಡೆನೂ ಫಿಸಿಕಲ್ ಎಂಟ್ರಿ ಇಲ್ಲ, ನನಗೆ ಗೊತ್ತಿರೋಂಗೆ ಫಿಸಿಕಲ್ ಎಂಟ್ರಿ ಇಲ್ಲ. ಆದರೆ ಇದನ್ನು ಸಾಧನೆಯ ಮೂಲಕ ಫಿಸಿಕಲ್ ಪ್ಲೇನ್ ಅಂತ ಅರ್ಥ, ನಮ್ಮ ಭೂಮಿಯ ರೂಲ್ ಏನಿದೆ,
ಇದೇ ಥರ ಬೇರೆ ಬೇರೆ ಪೋರ್ಟಲ್ಗೂ ಟ್ರಾವೆಲ್ ಮಾಡುವ ಎಬಿಲಿಟಿ ಇರೋರು ಇದ್ದಾರಾ, ಅಂಥ ಸಾಧನೆ ಮಾಡಿದವ್ರು ಇದ್ದಾರೆ. ಅವ್ರು ಹೆಂಗೆ ಮಾಡಿದ್ರು ಆ ಸಾಧನೆ ಅದೆಲ್ಲ ನಮ್ಗೆ ಬೇಡ. ಫಸ್ಟು ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ದೀವಿ ಅಂತ ನೋಡೋಣ. ಈಗ ನಾನು ಏನಾದ್ರು ಪ್ರಶ್ನೆ ಗುರೂಜಿ ನಿಮಗೆಲ್ಲ ಕೇಳಿದಾಗ ಅವ್ರು ಫಸ್ಟ್ ನಾನು ಕೇಳೋದು ಪ್ರಶ್ನೆ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಪ್ಪ, ಏನು ತಿಂತಾ ಇದ್ದೀರಪ್ಪ, ಯಾವ ಆಸೆ ಬಿಟ್ಟಿದ್ದೀರಪ್ಪ, ಇದು ತುಂಬ ಬೇಸಿಕ್ಕು. ಇದನ್ನೇ ನಾವೇನು ಮಾಡಿದೆ, ನಾವು ಅನ್ಯಗ್ರಹ ಜೀವಿಗಳು, ಇದು ಮತ್ತು ಆಸ್ಟ್ರಲ್ ಬಾಡಿ, ಏಲಿಯನ್ಸು, ಇದ್ರ ಬಗ್ಗೆ ಎಲ್ಲ ನಮ್ಗೆ ಸುಮ್ಮನೆ ಡೌಟು. ನಮಗೆಲ್ಲ ಅದು ಕೇಳೋ ಚಪ್ಪಲ ತಿಳ್ಕೊಬೇಕು ಅಷ್ಟೇ, ಬಿಟ್ಟರೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದಿಲ್ಲ. ನಾನು ನಿಮ್ಗೆ ಹೇಳ್ತಾ ಇಲ್ಲ, ನನ್ನೂ ಸೇರಿಸಿ ಹೇಳ್ತಾಯಿದ್ದೀನಿ. ಇವೆಲ್ಲ ತುಂಬ ಕ್ಯೂರಿಯಾಸಿಟಿ ನನಗೆ. ಆ ಕ್ಯೂರಿಯಾಸಿಟಿಯಿಂದಲೇ ಇವತ್ತು ಇಷ್ಟು ನಾನು ಕಲೆ ಹಾಕಿದ್ದೀನಿ. ಬಟ್ ಇದರಲ್ಲಿ ಎಷ್ಟೋ ತಕ್ಕ ಮಟ್ಟಿಗೆ ಇವತ್ತು ನಾನು ಪಾಲಿಸ್ತಾಯಿದ್ದೀನಿ. ಸೊ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತಾ ಇರೋ ವಿಷಯ ಏನಕ್ಕೆ ಅಂದರೆ, ಗೊತ್ತಿಲ್ಲದಿರೋಕ್ಕೆ ತಿಳ್ಕೊಂಡ್ಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗಲೇ ಎಪಿಸೋಡೆಲ್ಲ ಮಾಡ್ತಾ ಇರೋದಕ್ಕೆ ಒಂದು ಅರ್ಥ ಇದೆ. ಇಲ್ಲ ಇಲ್ಲಿ ಕೇಳಿ ಇಲ್ಲಿ ಬಿಟ್ಟರೆ, ಈ ಪೋರ್ಟಲಲ್ಲಿ ಕೇಳೋದು, ಈ ಪೋರ್ಟಲಲ್ಲಿ ಆಚೆ ಬಿಡೋದು ಬಿಟ್ಟರೆ ಏನು ಬಂತು ಪ್ರಯೋಜನ ಅನ್ನೋ ಹಾಗೆ. ಸೊ ಮೂನಿನ ಬ್ಯಾಕ್ ಸೈಡ್ ಈಸ್ ದ ಪಿತೃಗಳ ಲೋಕ ಎಂಟ್ರಿ ಡೋರ್. ಸೊ ಈಗ ಈ ಪಿತೃಗಳ ಲೋಕ ಎಂಟ್ರಿ ಒಳಗೆ ಹೋಗ್ತಕ್ಕಂಥದ್ದು, ಅದು ಪಿತೃಗಳ ಲೋಕ. ಸರಿ, ಇದೇ ಯಾಕೆ ಪಕ್ಷ ಮಾಸ ಏನಕ್ಕೆ ಅಂತ ನಾನು ಅವ್ರನ್ನ ಕೇಳಿದಾಗ, ಈ ತಿಂಗಳಲ್ಲಿ ಈ ಕಾಸ್ಮಿಕ್ ಅಲೈನ್ಮೆಂಟ್, ಈ ಮೂಮೆಂಟಲ್ಲಿ ಯಾವುದೋ ಈ ಒಂದು ಸರ್ಟನ್ ಡೇಸ್ ಆಫ್ ಟೈಮಲ್ಲಿ ನಮ್ಮ ಅರ್ತ್ ಫ್ರೀಕ್ವೆನ್ಸಿ, ನಮ್ಮ ಭೂಮಿ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ಅಥವಾ ಇದನ್ನು ಭೂಮಿ ಅಂತ ಅಂದ್ಕೊಳ್ಳೋಣ, ಈ ಮೈಕನ್ನು. ಈ ಭೂಮಿ ಫ್ರೀಕ್ವೆನ್ಸಿಗೆ ಮೂನು ತುಂಬ ಹತ್ತಿರ ಬರುತ್ತಂತೆ ಈ ಪಿತೃಪಕ್ಷದಲ್ಲಿ. ಈ ಫ್ರೀಕ್ವೆನ್ಸಿ ಟಚ್ ಆದಾಗ ಒಂದು ಸರ್ಕಿಟ್ ಆಗುತ್ತಲ್ಲ, ನಾವು ಯಾವ್ದಾದ್ರು 2 ವೈರ್ ಹತ್ರ ತನ್ನ ಕಿರ್ ಅನ್ನುತ್ತಲ್ಲ, ಆ ಥರದ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಅಲ್ಲಿ ಚಂದ್ರನ ಮೂಲಕದಿಂದ ನಮ್ಮ ಪಿತೃಗಳಿಗೆ, ಅಲ್ಲಿರೋರಿಗೆ ಎಚ್ಚರ ಆಗುತ್ತಂತೆ. ಅವರು ಎದ್ದೇಳ್ತಾರೆ. ಅವ್ರಿಗೆ ಎಚ್ಚರ ಆಗಿದ ತಕ್ಷಣ ಫಸ್ಟು ಜ್ಞಾಪಕ ಬರೋ ಅಂಥದ್ದೇ, ನಮ್ಮ ಮನೆಯವರೆಲ್ಲ ನನ್ನನ್ನು ಹೇಗೆ ಜ್ಞಾಪಿಸ್ಕೊತಿದ್ದಾರೆ, ನಾನು ಇದ್ದೀನಿ ಅಂತ ಅಂದ್ಕೊಂಡಿದ್ದೆ, ನಾನು ಇಲ್ಲ, ನನ್ನ ಮಿಸ್ಸಿಂಗ್ ಹೆಂಗಿದೆ ಅಂತ ಅವ್ರು ನೋಡ್ತಾರಂತೆ. ಅವರು ನೋಡಿದಾಗ ಈ ಮಾಸ ಪೂರ್ತಿ ನಾವು ಪಿತೃಗಳ ಒಂದು ಫೋಟೋ ಇಟ್ಕೊಂಡು ಮನೇಲಿ ಪೂಜೆ ಮಾಡೋದು, ಅವ್ರ ಹೆಸರಲ್ಲಿ ಏನೋ ದಾನ ಧರ್ಮ ಮಾಡ್ತಾ ಇರೋದು, ಮತ್ತು ಏನೇ ಊಟ ಯಾರಿಗೇನೇ ಕೊಟ್ಟರು ಅವ್ರ ಹೆಸರು ಹೇಳಿ ಕೊಡೋದು, ಇದೆಲ್ಲ ಮಾಡಿದಾಗ ಅವರು ತೃಪ್ತರಾಗ್ತಾರೆ. ಅಂದರೆ ಅವರು ನೋಡುವ ಈ ಒಂದೇ ಒಂದು ಮಾಸ, ನಮ್ಮನ್ನು ಕಣ್ಬಿಟ್ಟು ನೋಡುವ ಮಾಸ, ನಾವು ಅವ್ರನ್ನ ನೆನಪಿಸ್ಕೊತಾ ಇದ್ದೀವಿ ಅಂತ ಅವ್ರಿಗೆ ಅನ್ನಿಸ್ದಾಗ ಅವರು ಆಶೀರ್ವಾದ ಮಾಡಿ ತೃಪ್ತಿಯಿಂದ ಈ ಮಾಸ ಆದ ತಕ್ಷಣ ಆ ಫ್ರೀಕ್ವೆನ್ಸಿ ದೂರ ಆಗ್ತಿದ್ದಂಗೆ ಹಾಗೆ ಅವರು ಮತ್ತೆ ಒಂದು ಬೇರೆ ಡೈಮೆನ್ಷನ್ಗೆ ಜಾರ್ಕೋತಾರೆ ಅಂತ. ಇದು ಅವ್ರು ನಿದ್ದೆ ಮಾಡಿದ್ರಾ, ಎದ್ದಿದ್ರಾ, ಕೂತಿದ್ರಾ, ಓಲ್ಡ್ ಏಜ್ ಹೋಮಲ್ಲಿ ಕೂತಂಗೆ ಕೇರ ಮಾಡ್ತಿದ್ರಾ, ಚೆಸ್ ಆಡ್ತಿದ್ರೆ ಇವೆಲ್ಲ ಬೇಡ. ಈಗ ಇದೆಲ್ಲ ಎನರ್ಜಿ ಪ್ಯಾಟ್ರನ್ ಲೆವೆಲಲ್ಲಿ ಥಿಂಕ್ ಮಾಡಿ. ಅರ್ಥ ಆಗ್ತಿದೆಯಾ? ಒಟ್ಟು ಅವ್ರು ಎಚ್ಚರ ಆಗಿದ್ದಾರೆ. ನಮಗೆ ಅರ್ಥ ಆಗೋಕ್ಕೆ ಈಸಿಯಾಗಿ ಕೆಲವು ವಿಷಯನ ಸಿಲೆಬಸ್ ರೂಪದಲ್ಲಿ ಬಿಡಿಸಿ ಹೇಳ್ತಾರಪ್ಪ, ನಮಗೆ ಅರ್ಥ ಆಗಬೇಕು ಅಂತ. ನಾವು ಎಲ್ಲ ಪ್ರಶ್ನೆಗೂ ಒಂದು ಸಬ್ ಪ್ರಶ್ನೆ ಮಾಡ್ತಾಯಿದ್ರೆ ಅದಕ್ಕೆ ಉತ್ತರವೇ ಸಿಗಲ್ಲ. ಈಗ ಇರೋ ವಿಷಯ ಏನು ಅಂತಂದರೆ, ಈ ಪಿತೃಪಕ್ಷ ಬಂದಾಗ ಮೂನ್ ಫ್ರೀಕ್ವೆನ್ಸಿ ಮತ್ತು ಅರ್ತ್ ಫ್ರೀಕ್ವೆನ್ಸಿ ಭಾಳ ಹತ್ತಿರದಲ್ಲಿ ಪಾಸ್ ಆದಾಗ ಅವ್ರಿಗೆ ಎಚ್ಚರ ಆಗುತ್ತೆ. ಆ ಎಚ್ಚರ ಆದಾಗ ಅವ್ರು ಕಣ್ಬಿಟ್ಟು ನೋಡಿದಾಗ ನಾವು ಅವ್ರನ್ನೇ ಜ್ಞಾಪಿಸ್ಕೊತಾ ಇದ್ದೀವಿ, ಅವ್ರದ್ದೇ ಜಪ ಮಾಡ್ತಾಯಿದ್ದೀವಿ, ಅವ್ರ ಹೆಸರಲ್ಲೇ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ದೇ ಬಿಕಮ್ ಹ್ಯಾಪಿ, ದೇ ಬ್ಲೆಸ್. ಅಗೇನ್ ದೇ ಗೋ ಬ್ಯಾಕ್ ಇನ್ ಟು ದೇರ್ ಶೆಲ್ ಅಂತ ಹೇಳೋರು. ಈ ಶೆಲ್ ಅಂತ ಹೇಳೋರು. ಈ ಶೆಲ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಸಿನಿಮಾ ಇದೆ, ಅದನ್ನು ನೋಡಿ, ಇಂಗ್ಲೀಷಲ್ಲಿ, ಕಿಯಾನೋ ರೀವ್ಸ್ದು. ಆಮೇಲೆ ಇದು ಪೋರ್ಟಲ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಹ್ಯಾರಿ ಪಾಟರ್ನ ಎಲ್ಲ ಸೀರೀಸ್ಗಳು ನೋಡಿ, ಅದರಲ್ಲಿ ತುಂಬ ವಿಚಾರಗಳಿದೆ. ಇಲ್ಲಿ ಮಾಮೂಲಿ ಇದ್ದಂಗೆ ಇರುತ್ತೆ, ಸಡನ್ನಾಗಿ ಇಲ್ಲೇನೋ ಒಂದು ಝೀ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಅದರೊಳಗೆ ಕೈ ಹಾಕಿದ ತಕ್ಷಣ ಅರ್ಧ ಕೈ ಹೋಗುತ್ತೆ, ತಲೆ ಹಾಕಿದ ತಕ್ಷಣ ಅರ್ಧ ತಲೆ ಹೋಗುತ್ತೆ, ಅಪ್ಪಿತಪ್ಪಿ ಒಳಗೆ ಹೋಗಿದ ತಕ್ಷಣ ಜುಬುಕ್ ಅಂತ ಫುಲ್ ಅದು ಕ್ಲೋಸ್ ಆಗಿಬಿಡುತ್ತೆ. ಸೊ ಅದು ಪೋರ್ಟಲ್ಗಳು, ಅದು ಏನೇನೋ ನಮ್ಗೆ ಅನ್ನೋನ್ ಪೋರ್ಟಲ್ಗಳು ಎಲ್ಲೆಲ್ಲೋ ಇದೆ ಅಂತಲೂ ಹೇಳ್ತಾರೆ. ಸೊ ಈಗ ಈ ಪಿತೃಗಳು ಈ ಫ್ರೀಕ್ವೆನ್ಸಿಗೆ ಬಂದಾಗ, ನಮ್ಮನ್ನು ನೋಡಿದಾಗ ನಮ್ಮನ್ನು ಹರಿಸ್ತಾರೆ, ಅವ್ರು ಆಶೀರ್ವಾದ ಮಾಡ್ತಾರೆ. ಯಾಕೆ? ಏನೇ ಆಗಲಿ ರೀ, ಏನೇ ಆಗಲಿ, ನನಗೆ ಯಾರೂ ಗೊತ್ತಿಲ್ಲ, ನಂಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅನ್ನೋರು ಕೂಡ, ನನಗೆ ಗೊತ್ತಿಲ್ಲ ಅನ್ನೋರು ಕೂಡ ಸುಮ್ಮನೆ ಅಂತೂ ಭೂಮಿ ಮೇಲೆ ಉದುರಿಲ್ಲ. ಯಾರೋ ಇಬ್ಬರ ಒಂದು ಮಿಲನದಿಂದ ಹುಟ್ಟಿದ್ದೀವಿ ಅಂತಂದಮೇಲೆ ನಮ್ಮ ಜನ್ಮಕ್ಕೆ ಯಾರೋ ಕಾರಣರಾಗಿದ್ದಾರೆ, ಅವ್ರ ಜನ್ಮಕ್ಕೆ ಯಾರೋ ಕಾರಣರಾಗಿದ್ದಾರೆ, ಅವ್ರ ಜನ್ಮಕ್ಕೆ ಯಾರೋ ಕಾರಣರಾಗಿದ್ದಾರೆ. ಹಿಂಗೆ 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 ಮೂಲ ಹೋದರೆ ಯಾರೋ ಇಬ್ಬರು ಇಲ್ಲದೆ ನಾವು ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಗೊತ್ತಿಲ್ಲದೆ ಇರೋರು ನೆನೆಸ್ಕೊಂಡು ನಮ್ಮ ಗುರು ಹಿರಿಯರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನ ಒಂದು ಒಳ್ಳೊಳ್ಳೆ ಕೆಲಸ ಮಾಡೋವಂಥದ್ದು. ಇನ್ನು ಗೊತ್ತಿರೋರು, ಈಗ ನಮ್ಮ ತಾತ ಇಲ್ಲ, ನಮ್ಮ ಅಜ್ಜಿ ಇಲ್ಲ, ಅವ್ರ ತಾತ ಅವ್ರ ಅಜ್ಜಿ ಹೆಸರಲ್ಲ ನಮಗೆ ಗೊತ್ತೇ ಇಲ್ಲ, ಅಟ್ಲೀಸ್ಟ್ ಎಲ್ಲಿವರೆಗೂ ಗೊತ್ತಿದೆಯೋ ಅಲ್ಲಿಂದ ಆಚೆಗೆ ಅವ್ರನ್ನ ನಾವು ನೆನೆಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳಿಂದ ಈ ಮಾಸದಲ್ಲಿ ವಿಶೇಷವಾದಂಥ ಒಂದು ಫಲ ಇರುತ್ತೆ. ಇದು ಪಿತೃಪಕ್ಷ ಅಂತ ನನಗೆ ಮಹಾಲಯ ಅಮಾವಾಸ್ಯೆ ಬಗ್ಗೆ ಒಂದು ಮಾಹಿತಿ ಹೇಳಿದರು. ಇನ್ನೂ ನನಗೆ ಆ್ಯಕ್ಚುಲಿ ವಿನಯ್ ಗುರೂಜಿ ಹತ್ರ ಮಾತಾಡಿದಾಗೆಲ್ಲ,
ಲಯ, ಮಹಾಲಯ. ಏನು ಲಯ ಅಂತಂದರೆ ನಾಶ ಆಗ್ತಕ್ಕಂಥದ್ದು. ಮಹಾಲಯ ಅಂದಾಗ ಅವರ ಎಷ್ಟೋ ಮಾತುಗಳಿಂದ ನನಗನ್ಸಿರೋದು ಎಕ್ಸಾಕ್ಟ್ ವರ್ಡ್ ಟು ವರ್ಡ್ ನಾನು ತೊಗೊತಾ ಇಲ್ಲ. ಯಾವಾಗಲೂ ಗುರೂಜಿ ಒಂದು ವಿಷಯವನ್ನು ಹೇಳ್ತಾ ಇರ್ತಾರೆ, ನಮ್ಮಲ್ಲಿರೋ ಕೆಟ್ಟ ಗುಣಗಳು ಲಯ ಆಗಬೇಕಪ್ಪ, ನಮ್ಮಲ್ಲಿರತಕ್ಕಂಥ ಕೆಟ್ಟ ಆಲೋಚನೆಗಳು ಲಯ ಆಗಬೇಕು, ಇದರಿಂದ ನಮ್ಮ ಕಷ್ಟಗಳು ತಂತಾನೇ ಲಯ ಆಗುತ್ತೆ. ಇದೆಲ್ಲವೂ ಆಗೋದ್ರಿಂದ ಮನುಷ್ಯ ದೈವದಲ್ಲಿ ತನ್ನನ್ನು ತಾನು ಲಯ ಆಗಬೇಕು, ಅವನು ಕಳ್ಕೊಳ್ಳೋದೇ ಈ ಆಧ್ಯಾತ್ಮ ಮಾರ್ಗದ ಒಂದು ಉದ್ದೇಶ ಅಂತ. ಸೊ ಇದೆಲ್ಲದಕ್ಕೂ ಒಂದು ಮಹಾಲಯ ಅಮಾವಾಸ್ಯೆ ಅಥವಾ ಈ ಪಿತೃಪಕ್ಷ ಅಂತಕ್ಕಂಥದ್ದು ಒಂದು ದೊಡ್ಡ ಒಳ್ಳೆಯ ಅವಕಾಶ ಅಂತ ಅನ್ಕೋಬೋದಲ್ವ. ಈಗ ನೋಡಿ, ನಮ್ಮ ದೊಡ್ಡವರೇನೋ ಮಾಡಿರ್ತಾರೆ, ಓಕೆನಾ, ನಾವೇನೋ ಅದನ್ನು ಫಾಲೋ ಮಾಡ್ತಾ ಇರ್ತೀವಿ. ಅವ್ರನ್ನ ನೆನೆಸ್ಕೊಳ್ಳೋದ್ರಿಂದ ಅವ್ರ ಬ್ಲೆಸ್ಸಿಂಗ್ ತಾನು ನಮಗೆ ಸಿಗೋದು. ಫಾರ್ ಎಕ್ಸಾಂಪಲ್, ಸ್ವಲ್ಪ ಸೀಟ್ನ ಶಿಫ್ಟ್ ಮಾಡ್ಕೊಳ್ಳೋಣ. ನೀವೇನೋ ಮಾಡಿರ್ತೀರ ನಿಮ್ಮ ಮಕ್ಳಿಗೋ ನಿಮಗಿನ್ನ ಚಿಕ್ಕವ್ರಿಗೋ ಏನೋ, ಅವರೆಲ್ಲೋ ಒಂದು ಕಡೆ ಸ್ಕೂಲಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಂಡಾಗ, ಇನ್ನೊಂದೇನೋ ಅವಾರ್ಡ್ ತೊಗೊಂಡಾಗ, ಈ ಪ್ರೈಸ್ ತೊಗೊಂಡಾಗ, ನಮ್ಮಮ್ಮ ನನಗಿದು ಹೆಲ್ಪ್ ಮಾಡಿದ್ರು, ಅದಕ್ಕೇ ನಾನು ಇವತ್ತು ಈ ರ್ಯಾಂಕ್ ಬರೋಕ್ಕಾಯಿತು ಅಂದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇದು ಲೈವ್ ಪಿತೃಪಕ್ಷ ಇವಾಗ ಕಾಣ್ತಾ ಇದೆ. ಅದೇ ಥರ ಕಾಣದೇ ಇರೋವಂಥ ಅವರ ಬಗ್ಗೆ ನೆನೆಸ್ಕೊಂಡಾಗ ಕೂಡ ಅವರು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ನಂಬಿಕೆ ಮತ್ತು ಆಚರಣೆಯಾಗೂ ಬಂದಿರತಕ್ಕಂಥ ಪಕ್ಷ ಮಾಸ. ಅದು ಇನ್ನೂ ತುಂಬ ಲೇಯರ್ಗಳಿದೆ ಪಕ್ಷ ಮಾಸಕ್ಕೆ. ನಾನು ತುಂಬ ಬೇಸಿಕ್ ಹೇಳ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ಅವರ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಈಗ ಇನ್ನೊಂದು ವಿಷಯ ಬರುತ್ತೆ, ಎಷ್ಟೋ ಜನ ಜಾತಕದಲ್ಲಿ ಮಾಂಧಿ ಶಾಂತಿ ಅಂತ ಒಂದು ಬರುತ್ತೆ. ಏನೇನೋ ಮಾಡ್ತಾರೆ, ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ, ಆದರೆ ಇದು ಮಾಂದಿ ಇದೆ ಅಂತಾರೆ. ಇದು ನನಗೂ ಗೊತ್ತಿದ್ದ ಮಟ್ಟಿಗೆ ನನಗೂ ಒಬ್ಬರು ಹೇಳಿದರು. ಏನು ಅಂತಂದರೆ ಯಾರೋ ಪಿತೃಗಳು ಬೇಜಾರಾಗಿದ್ದಾರೆ, ಅದಕ್ಕೆ ಇದು ಮಾಂಧಿ ರೂಪದಲ್ಲಿ ಇಲ್ಲಿ ಬರುತ್ತೆ, ಇದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಅಂದ್ಬಿಟ್ಟು ಮಾಂಧಿ ಶಾಂತಿ ಅಂತ ಮಾಡ್ತಕ್ಕಂಥದ್ದು. ಈ ಮಾಂಧಿ ಶಾಂತಿ ಮಾಡಬೇಕು ಅಂತಂದರೆ ಅದಕ್ಕೆ ಹಲವಾರು ವಿಧಾನಗಳಿದೆ. ನನಗೆ ಏನೇ ಒಂದು ಹೇಳೋಕ್ಕೂ 10 ಸತಿ ಯೋಚನೆ ಮಾಡ್ತೀನಿ ನಾನು. ಯಾಕಂದರೆ ಯಾವುದೋ ರಾಂಗ್ ಹ್ಯಾಂಡ್ಸ್ ಹತ್ರ ಹೋಗೋದ್ರಿಂದನೋ ಅಥವಾ ಮಿಸ್ಲೀಡ್ ಆಗೋದ್ರಿಂದ ಅಂತನೋ ಏನೇನೋ ದುಡ್ಡು ಖರ್ಚು ಮಾಡಿಕೊಂಡು ಇನ್ನೇನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನನಗೆ ಭಯ. ಅದಕ್ಕೆ ನಾನು ನನ್ನದೇ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತೀನಿ. ನಮಗೆ ಸಿಕ್ಕಂಥ ಅಸ್ಟ್ರಾಲಜರ್ ಇರ್ಬೋದು, ಅವ್ರು ಸಜೆಸ್ಟ್ ಮಾಡ್ದಂಗೆ ಇರ್ಬೋದು, ಅದರಿಂದ ನಮಗೆ ಆಗಿದ್ದು ಒಳ್ಳೆಯದು ಇರ್ಬೋದು, ಇದೆಲ್ಲವೂ ಲೆಕ್ಕ. ಗೋಕರ್ಣದಲ್ಲಿ ಮಾಂದಿ ಶಾಂತಿ ಮಾಡ್ತಾರೆ, ನೀವು ಅಲ್ಲಿ ಮಾಡಿಸಿ ಅಂತ ನಮಗೆ ತಿಳಿದವರು ಒಬ್ಬರದೆಲ್ಲ ಒಂದು ಸಲ ಕೊಟ್ಟಿದ್ದರು. ಸೊ ನಾನೇನಾಗಿತ್ತು, ನಮ್ಮ ಫ್ಯಾಮ್ಲಿ ಎಲ್ಲ ಹೋದ್ವಿ, ಈ ಪಿತೃಗಳು ಶಾಂತಿ ಮಾಡಿಸ್ಬೇಕು ಅಂತಲೇ ಮಾಡಿದ್ವಿ. ಅಲ್ಲಿ ಅದ್ಭುತವಾದಂಥ ಕೆಲವು ಇನ್ಸಿಡೆಂಟ್ ನಡೀತು. ಇದು ಅವರು ಕೂತ್ಕೊಂಡು ನಮಗೊಂದು 3 ದಿನ ನಾವು ಅಲ್ಲೇ ಸ್ಟೇ ಆಗಬೇಕಾಗುತ್ತೆ. ಅದು ನಾರಾಯಣ ಬಲಿ, ಪ್ರೇತ ಶಾಂತಿ, ಕೂಷ್ಮಾಂಡು ಹೋಮ ಅಂತ 3 ಮಾಡ್ತಾರೆ. ಅದೇನೋ ಆರ್ಡ್ರು ನಾನು ತಪ್ಪು ಹೇಳಿರ್ಬೋದು. ನೀವೇ ಆ 3 ಹೋಮನೂ ಮಾಡ್ತಾರೆ. ಪ್ರೇತ ಶಾಂತಿ ಅಂತ ಮಾಡ್ತಾರೆ. ಪ್ರೇತ ಶಾಂತಿ ಅಂತಂದರೆ ನಮ್ಮ ಹಿಂದೆ ಯಾರು ಸತ್ತಿದ್ರೋ, ಹೆಂಗೆ ಸತ್ತಿದ್ರೋ, ಅವ್ರು ಹೆಂಗೆ ಹೋಗಿದ್ರೋ ನಮ್ಗೆ ಗೊತ್ತಿಲ್ಲ. ಸೊ ಅವರು ಇವತ್ತು ಶಾಂತಿ ಆಗೋಗಲಿ, ಇವತ್ತು ನಾವು ಮಾಡ್ತಾರೋ ಪೂಜೆಯಿಂದ ಅಂತ ಅದೊಂದು ಪ್ರೇತ ಶಾಂತಿ ಅಂತ. ಈ ಕೂಷ್ಮಾಂಡು ಹೋಮ ಅಂತ ಒಂದು ಮಾಡ್ತಾರೆ. ಕೂಷ್ಮಾಂಡು ಅಂತಂದರೆ ಐ ಥಿಂಕ್ ಕುಂಬಳಕಾಯಿ ಅಂತ ಅನ್ಕೋತೀನಿ. ಆ ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಯಾವುದು ಅದರದ್ದು ಹೋಮ ಅಂದ್ಬಿಟ್ಟು ಅಂತ ಒಂದು ಮಾಡ್ತಾರೆ. ಅದಾದಮೇಲೆ ನಾರಾಯಣ ಬಲಿ ಅಂತ ಕೊಡ್ತಾರೆ. ನಾರಾಯಣನ ಹೆಸರಲ್ಲಿ ಆ ಪ್ರೇತಕ್ಕೆ ಒಂದು ಮುಕ್ತಿ ಕೊಡ್ತಕ್ಕಂಥದ್ದು. ತ್ರಿಶಂಕು ಅಂತ ಹೇಳ್ತಾರೆ. ಒಂದು ತ್ರಿಶಂಕು ಅಂತಂದರೆ ಅತ್ಲಾಗಿ ಮೇಲೂ ಹೋಗೋಕ್ಕಾಗದೆ ಪಿತೃಗಳ ಲೋಕಕ್ಕೆ, ಈ ಕಡೆ ಕೆಳಗೆ ವಾಪಸ್ ಅರ್ಥಗೂ ಬರೋಕ್ಕಾಗದೆ, ನಮ್ಮ ಎಥರಿಕ್ ಬಾಡಿ ಅಥವಾ ನಮ್ಮ ಸತ್ತ ಮೇಲೆ ನಾವೇನು ಆತ್ಮ ಅಂತ ಕರಿತೀವಿ ಅದು ತ್ರಿಶಂಕುಲ್ ಸಿಕ್ಕಾಕೊಂಡಿರುತ್ತೆ. ಅದಕ್ಕೊಂದು ನಾವು ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ನಾರಾಯಣ ಬಲಿ ಅಂತ ಬರುತ್ತೆ. ಆವಾಗ ಅವ್ರು ನಮಗೆ ಕೆಲವು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ಗಳನ್ನ ಹೇಳಿದ್ರು. ಏನು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸು ಅಂತಂದರೆ, ನೀವು ಇಲ್ಲಿ ಈ ಗೋಕರ್ಣದ ಕ್ಷೇತ್ರದಲ್ಲಿ ಮಾಡ್ತಾ ಇಲ್ಲ, ಹತ್ತಿರದಲ್ಲೇ ಸಮುದ್ರನೂ ಇದೆ. ಸೊ ಈ 3 ದಿನ ಈ ಪೂಜೆ ಒಂದು ಸ್ವಲ್ಪ ತವರ್ ಆಗುತ್ತೆ, ಆಮೇಲೆ ನೀವು ರೂಮ್ಗೆ ಹೋಗ್ತೀರಾ, ರೆಸ್ಟ್ ಮಾಡ್ತೀರಾ, ಸರಿ, ಮತ್ತು ನೀವು ಮಾರನೇ ದಿನಕ್ಕೆ ಬರ್ತೀರಾ. ಸಾಯಂಕಾಲ ಸಂಜೆ ರಾತ್ರಿ ನೀವೇನು ಮಾಡ್ತೀರಲ್ಲ ನಮ್ಗೆ ಗೊತ್ತಿರಲ್ಲ. ನೀವು ಟ್ರಿಪ್ಪಿಗೆ ಬಂದಿದ್ದೀವಿ ಅನ್ನೋ ಥರದಲ್ಲಿ ಇಲ್ಲಿ ಸಮುದ್ರದ ಹತ್ರ ಹೋಗೋದು, ಬೀಚ್ ಹತ್ರ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೋಗೋದು, ಮಕ್ಕಳು ಹೋಗೋದು, ನೀರಿಗಿಳಿಯೋದು, ಇವೆಲ್ಲ ಎಲ್ಲೂ ಮಾಡೋಂಗಿಲ್ಲ. ಇದು ಟೋಟಲ್ ನಿಷಿದ್ಧ. 3 ದಿನವೂ ನೀವು ಇಲ್ಲಿ ಪೂಜೆ ಆಯಿತಾ ಸುಮ್ಮನೆ ರೂಮಲ್ಲಿ ಕೂತ್ಕೋಬೇಕು. ಇಲ್ಲ ಅಂತಂದರೆ ನೀವು ಸಿಟಿ ಒಳಗೆ ಓಡಾಡಿ ನೀರು ಹತ್ರ ಹೋಗಲೇಬೇಡಿ ಕಂಪಲ್ಸರಿ ಅಂತಂದರು. ಆಗ ನನಗೆ ಯಾಕೆ ಇದೆಲ್ಲ ಹೇಳ್ತಿದ್ದಾರೆ ಅಂತ ಗೊತ್ತಾಗಿರಲಿಲ್ಲ. ಓಕೆ, ಹೇಳ್ತಿದ್ದಾರೆ, ನಾವು ಫಾಲೋ ಮಾಡಬೇಕಷ್ಟೇ ಅಂತ. ಬಟ್ ಈ ಡೌಟ್ಗಳೆಲ್ಲ ನನಗಿತ್ತಲ್ಲ, ಇದನ್ನೆಲ್ಲ ನಾನು ಮೆಡಿಟೇಷನ್ ಕ್ಲಾಸಲ್ಲಿ ಬಂದಾಗ ಬ್ರಹ್ಮಯ್ಯ ಸರ್ ಹತ್ರ ಮಾತಾಡ್ತಾಯಿದ್ದೆ. ಆಗ ಬರುತ್ತೆ ಲಿಂಕು ಈ ಚಂದ್ರನಿಗೂ ನೀರಿಗೂ ಸಮುದ್ರಕ್ಕೂ ಎಲ್ಲದಕ್ಕೂ ನಮ್ಮ ಬಾಡಿಗೂ ಇರುವ ಲಿಂಕ್ ಎಲ್ಲ ಆಗ ಬರುತ್ತೆ. ನೀವೇ ಈ ಕತೆ ನಾನು ಮುಗಿಸ್ಬಿಡ್ತೀನಿ. ಆಗ ಅವ್ರು ನಮಗೆ ಭಯ ಪಡ್ಸೋಕ್ಕೆ ಹೇಳಿದ್ರೋ ಅಥವಾ ನಿಜವಾಗ್ಲೂ ನಡೆದಿತ್ತೋ ನನಗೆ ಗೊತ್ತಿಲ್ಲ. ಬಟ್ ಆ ಕತೆ ಕೇಳಿ ನನಗಂತೂ ರೋಮಾಂಚನ ಆಯಿತು. ಯಾಕೆಂದರೆ ಒಂದು ಫ್ಯಾಮಿಲಿ ಬಂದಿರುತ್ತೆ ಇದೇ ಥರ, ಅವ್ರಿಗೆ ತುಂಬ ಅವ್ರ ಮನೇಲಿ ಯಾವುದೋ ಒಂದು ಪ್ರೇತದ ಕಾಟನೋ, ಅವ್ರ ಮನೇಲಿ ಏನೋ ಒಂದು ಯಾರೋ ಪ್ರೀವಿಯಸ್ನವ್ರದ್ದು ತುಂಬ ಹಿಂಸೆ ಆಗ್ತಾ ಇರುತ್ತೆ ಅವ್ರಿಗೆ, ಯಾವುದೋ ಗಾಳಿ ರೂಪದಲ್ಲಿ ಏನೋ ಅವ್ರಿಗೆ ಮನೇಲಿ ತೊಂದರೆ.
ಸೊ ಅವ್ರೇನು ಮಾಡಿದ್ದಾರೆ, ಈ ಪ್ರೇತ ಶಾಂತಿಗೆ ಅಂತೆಲ್ಲ ಬಂದಾಗ 2ನೇ ದಿನವೋ ಇಲ್ಲ ಲಾಸ್ಟ್ ದಿನ ಅಂತ ಅನ್ಸುತ್ತೆ, ಇಲ್ಲ ಮಿಡ್ಲ್ ಡೇ ಮಧ್ಯದ್ದು ಅವ್ರು ಮಾಡೋ ದಿನ ಇವರೇನೋ ಹೋಮ ಮಾಡ್ತಾಯಿದ್ರಂತೆ. ಸಡನ್ನಾಗಿ ಅದು ಯಾರು ಮೈ ಮೇಲೋ ಬಂದುಬಿಡ್ತೋ ಇಲ್ಲ ಎದುರಿಗೆ ಹಿಂಗೆ ಕಾಣಿಸ್ತೋ ಅಂತ ಏನೋ ಹೇಳಿದ್ರು ಅವರು. ಅವ್ರು ಬಂದು ಅದು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಂತೆ, ನಿಮ್ಮ ವಂಶ ನಿರ್ವಂಶ ಮಾಡಿಬಿಡ್ತೀನಿ, ನಾನು ಬಿಡಲ್ಲ, ನನಗೆ ನೀವು ಬಲಿ ಹಾಕಿ ಕಳಿಸ್ಬೇಕು ಅಂತಿದ್ದೀರಾ, ನಾರಾಯಣ ಬಲಿ ಹಾಕಿ, ನಾನು ಹೋಗಲ್ಲ, ನಾನು ನಿಮ್ಮ ಮುಗಿಸೇ ಹೋಗೋದು ಅಂದ್ಬಿಟ್ಟು ಅಂತ ರಪ್ ಅಂತ ಹೊರ್ಟೋಯ್ತಂತೆ. ಈ ಫ್ಯಾಮಿಲಿಗೆ ಅವರು ತುಂಬ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ, ದಟ್ ಎಲ್ಲೂ ಹೋಗಬೇಡಿ, ಏನು ಮಾಡಬೇಡಿ ಅಂತ. ಈ ಪೂಜೆಗೆ ಬಂದಿರೋದು ಯಾರು ಅಂತಂದರೆ ಒಂದು ಓಲ್ಡ್ ಕಪಲ್, ಅಜ್ಜಿ ತಾತ, ಅವರ ಮಗ ಮಿಡಲ್ ಏಜ್, ಮತ್ತು ಅವನ ಹೆಂಡತಿ, ಮತ್ತು ಅವರ ಒಬ್ಬನೇ ಮೊಮ್ಮಗ, ಈ ಫ್ಯಾಮಿಲಿ ಬಂದಿದೆ. ಸೊ ಇದೇನಾಗಿದೆ, 2ನೇ ದಿನ ಇದೆಲ್ಲ ಕೇಳಿದ್ರು, ಪೂಜೆ ಎಲ್ಲ ಮುಗಿದ್ಮೇಲೆ ವಾಪಸ್ ಅವ್ರ ರೂಮ್ಗೆ ಹೋದಾಗ ಈ ಮಗು ಏನು ಮಾಡಿದೆ, ಸಡನ್ನಾಗಿ ಕಾಣಿಸ್ದೆ, ಎಲ್ಲೋ ಐತೆ ಏನು ಅಂತ ನೋಡಿದ್ರೆ ಅಲ್ಲೇ ರೂಮ್ ಹತ್ರ ಬೀಚ್ ಏನೋ ಹತ್ತಿರ ಇತ್ತು ಅಂತ ಬೀಚ್ಗೆ ಹೋಗಿದೆ. ಆ ಮಗುನ ಹುಡ್ಕೊಂಡು ಬರೋಕ್ಕೆ ಅಂತ ಅಪ್ಪ ಹೋಗಿದ್ದಾನೆ. ಅಲ್ಲಿ ಹತ್ತಿರ ಹೋದಾಗ ಏನಾಗಿದೆ, ಕಾಣಿಸಿದೆ ದೂರದವ್ರಿಗೆ, ಬಾ 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 ಅಂತ ಕರೆಯೋಕ್ಕೆ ಹೋಗಿದ್ದಾರೆ. ಆ ಮಗು ಹಾಗೆ ಹೋಗಿದೆ. ಅಲೆ ಒಂದು ಜೋರಾಗಿ ನಾರ್ಮಲ್ ರೆಗ್ಯುಲರ್ ಇರೋದಕ್ಕಿಂತ ಒಂದು ದೊಡ್ಡ ಮಟ್ಟದ ಅಲೆ ಬಂದು ಹೊಡೆದು ಇಬ್ಬರನ್ನ ಎಳ್ಕೊಂಡು ಹೋಗ್ಬಿಡ್ತಂತೆ. ಇದನ್ನು ವಯಸ್ಸಾದಂಥ ತಂದೆ ನೆಕ್ಸ್ಟ್ ಅವ್ನು ಫಾಲೋ ಅಪ್ಪಲ್ಲಿದ್ದಾನೆ, ಹಿಂದ್ಗಡೆ ನೋಡ್ತಾ ಇದ್ದಾರೆ ಕಣ್ಣು ಮುಂದೆ, ಮಗ ಮತ್ತು ಮೊಮ್ಮಗ ಇಬ್ಬರು ವಾಶೌಟ್. ಈಗ ಬದುಕಿದ್ದಾರೆ ಯಾರು, ಈ ತಾತ ಅಜ್ಜಿ ಬದುಕಿದ್ದಾರೆ. ಬಟ್ ಆ ಪ್ರೇತ ಹೇಳಿದ ನಿಜ ಆಗೋಯ್ತಲ್ಲ, ಈಗ ನಿಮ್ಮ ವಂಶ ನಿರ್ವಂಶ ಮಾಡ್ತೀನಿ ಅಂತ ಅದು ಹೇಳಿದ್ಮೇಲೆ ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಮಗುನ ಹುಟ್ಟಿಸುವ ಚೈತನ್ಯ ಇದ್ದಿದ್ದು ಮಧ್ಯದ ಮಗನಿಗೆ, ಅಥವಾ ಮಗ ಒಬ್ಬ ಸತ್ತಿದ್ರು ಮೊಮ್ಮಗ ಬದುಕಿದ್ರು ಅವ್ರ ವಂಶ ಮತ್ತೆ ಕಂಟಿನ್ಯೂ ಆಗಿರೋದು. ಈ ಮಿಡ್ಲಲ್ಲಿರೋರು 2 ವಿಕೆಟು ಮತ್ತು ಯಂಗ್ ವಿಕೆಟ್ ಹೊಟ್ಟೋಯ್ತು. ಈ ಓಲ್ಡ್ ಕಪಲ್ ಮಾತ್ರ ಉಳ್ಕೊಂಬಿಟ್ರು. ಇದನ್ನು ಅವ್ರು ನಮ್ಗೆ ಹೇಳಿದ್ರು. ಈಗ ನಾನು ಅದನ್ನೇ ಹೇಳ್ತೀನಲ್ಲ, ಈಗ ಇದು ನಿಜವಾ, ಇದು ಏನು ಎಷ್ಟು ಸತ್ಯ, ಇದರಿಂದ ಒಂದು ತನಿಖೆ ಮಾಡೋಣ, ಇದೆಲ್ಲ ಒಂದು ಕಡೆಗಿಟ್ಟರೆ ಈಗ ಅವ್ರು ನಮ್ಗೆ ಹೇಳಿದ್ದು ನಾವು ಅಷ್ಟೇ ಪಾಲಿಸಿದ್ವಿ. ಇಲ್ಲ ಸರ್ ನಾವೆಲ್ಲೂ ಹೋಗಲ್ಲ ಅಂದ್ಬಿಟ್ಟು ಅಂತ. ಬಟ್ ಈ ಥರದ್ದು ಸುಮಾರು ಕಥೆಗಳಿದೆ. ಇನ್ಫ್ಯಾಕ್ಟ್ ನಾನು ಸುಮ್ಮನೆ ಇವತ್ತಿಗೂ ಅಲ್ಲಿ ಅವ್ರನ್ನ ಹೋಗೆಲ್ಲ ಮಾತಾಡ್ಸಿದ್ರೆ ಟ್ರೈ ಮಾಡ್ತೀನಿ ಆ ಥರದ್ದು ಒಂದು ಎಪಿಸೋಡು ಮಾಡೋಕ್ಕೆ. ಆ ವಾದ್ಯಾರು ಅವ್ರನ್ನೆಲ್ಲ ಮೀಟ್ ಮಾಡಿ ಸುಮಾರು ಈ ಥರದ ಕಥೆಗಳು ಹೇಳಿದ್ರು. ಬಟ್ ನನ್ನ ಕಣ್ಣಿಗೆ ಒಂದು ಗೋಚರವಾದಂಥ ಒಂದು ವಿಷಯ ಏನು ಅಂತಂದರೆ, ಅವ್ರು ಮೊದಲೇ ಹೇಳಿದರು, ಇವತ್ತಿಗೆ ಇದು ನಾರಾಯಣ ಬಲಿ ಶಾಂತಿ ಆಗ್ತಾಯಿದೆ, ನಿಮ್ಮ ಪಿತೃಗಳು ಯಾರ್ದೋ ಒಂದು ರೂಪದಲ್ಲಿ ಬಂದು ಊಟ ಮಾಡ್ಕೊಂಡು ನಿಮ್ಮ ಜೊತೆ ಇವತ್ತು ಹೋಗ್ತಾರೆ ಅಂತ. ಅವತ್ತು ನನ್ನ ಕಣ್ಣು ನಾನೇ ನಂಬೋಕ್ಕಾಗಲಿಲ್ಲ. ನಮ್ಮ ತಂದೆ ನಮ್ಮ ಎದುರುಗಡೆ 24 ಇಡ್ಲಿ ತಿಂದರು. ಏನು ಹಿಂಗೆ ತಿಂತಾ ನಾನು ಏನಮ್ಮ ಹಾಕು ಅಂತಲೇ ಇದ್ದಾರೆ ಇಡ್ಲಿ. ಅವರೆಲ್ಲ ಕಣ್ಸನೆ ಮಾಡ್ರು, ಸುಮ್ಮನೆ ರೀ ಅಂತ. ನಮ್ಮ ತಂದೆ ನಾರ್ಮಲಾಗೇ ಇದ್ದಾರೆ, ನಾವು ತಿಂತಾಯಿದ್ದೀವಿ. 2 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, ನಾನು ಕೈ ತೊಳ್ಕೊತಾ ಇದ್ದೀನಿ. ಚಿಕ್ಕ ಇಡ್ಲಿನೇ ಇರ್ಬೋದು. ನಿಯರ್ಲಿ 20, ಐ ಥಿಂಕ್ 22, ಐ ಸ್ಟಾರ್ಟೆಡ್ ಕೌಂಟಿಂಗ್, ಏನು ಹಿಂಗೆ ತಿಂತಾ ಇದ್ದಾರೆ ಅಂತ. ಆಮೇಲೆ ಎಲ್ಲ ತಿಂದಾದ್ಮೇಲೆ ನಾವು ಅಪ್ಪಂಗೆ ತಮಾಷೆನೂ ಮಾಡಿದ್ವಿ. ನಾವು ಅಮ್ಮನ, ಏನು ರೀ ಅಷ್ಟು ತಿಂದ್ರಿ ನೀವು ಅಂದ್ಬಿಟ್ಟು ಅಂತ. ನಮಗೆ ಅಂದರೆ ನಮ್ಮ ತಂದೆನೇ ಅಲ್ವ ಈಗ ಅವ್ರು ತಿಂತಾ ಇರೋದು, ಅವ್ರನ್ನ ಕೇಳೋಣ ಅಂತ, ನಿನಗೇನಾರು ಫೀಲ್ ಆಗ್ತಿತ್ತಾ ಏನು ಅಂತ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಥರ ನಿನಗೇನಾರು ಫೀಲ್ ಆಯಿತಾ ಅಂತ ನಾವು ಅಪ್ಪನ ಕೇಳಿದ್ರೆ, ನನಗೇನೂ ಗೊತ್ತಿಲ್ಲಪ್ಪ, ನೀವೆಲ್ಲ ತಿಂತಾರೆ, ನಾನು ತುಂಬ ಚೆನ್ನಾಗಿತ್ತು ಇಡ್ಲಿ ಚಟ್ನಿ, ನನಗೆ ಭಾಳ ಇಷ್ಟ ಆಯಿತು. ಸರಿ ಇಷ್ಟ ಆಯಿತು ಅಂದರೆ 24 ಇಡ್ಲಿನ ತಿನ್ನೋದು. ಅಯ್ಯೋ ನಾನು ಹಶ್ವಾಗ್ತಿದ್ಯಪ್ಪ, ನಾನೇನು ಮಾಡೋಣ, ನಾನು ಎಷ್ಟು ತಿಂದರೂ ತಿನ್ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ನಾನು ತರಿಸ್ಕೊಂಡು ತಿಂದೆ ಅಂದರು. ನಮ್ಮಪ್ಪಂಗೆ ಆಗಿದ್ದ ಅನುಭವ ಅಷ್ಟೇ. ಸೊ ಇದು ನನ್ನ ಕಣ್ಣೆದುರಿಗೆ ನಡೆದಿರೋದ್ರಿಂದ ಹೇಳ್ತಾ ಇದ್ದೀನಿ. ನಾನು ಗಾಬರಿ, ಹೆಂಗೆ ಗುರು ಇಷ್ಟು ತಿಂತಾರೆ, ಯಾಕಂದ್ರೆ ಅಷ್ಟು ನಮ್ಮಪ್ಪ 3ನೇ ಇಡ್ಲಿಗೆ ಸ್ಟಾಪ್ ಅನ್ನೋಂಥ ವ್ಯಕ್ತಿ, 24 ಇಡ್ಲಿ ಅಂತ. ಸೊ ಇವತ್ತಿಗೂ ಅವ್ರು ನೆನೆಸ್ಕೊಂಡ್ರು ಅವರು ಅಂತಾರೆ, ಗೊತ್ತಿಲ್ಲ ನನಗೇನು ತುಂಬ ಹಶ್ವಾಗ್ತಾಯಿತ್ತು ಅವತ್ತು ತಿಂದೆ ಅಂತ. ಸೊ ಈ ಪ್ರಶ್ನೆಗಳಿಗೆಲ್ಲ ಎಕ್ಸಾಕ್ಟ್ಲಿ ಲಾಜಿಕಲಿ ಹೋಗ್ತೀನಿ ನಾನು A+B² ಉತ್ತರ ಕೊಡ್ತೀನಿ ಅಂದ್ರೆ ಆಗಲ್ಲ. ಉತ್ತರ ಇದೆ ಅದಕ್ಕೆ, ಬಟ್ ಅದಕ್ಕೆ ಅಷ್ಟು ಡೀಪ್ ಹೋದಾಗ ನಮ್ಗೆ ಉತ್ತರ ಸಿಗುತ್ತೆ. ಈಗ ಬರುವ ಈ ಪಿತೃ ಪಕ್ಷ, ಪಿತೃಲೋಕ ಚಂದ್ರನ ಹಿಂದೆನೇ ಯಾಕಿದೆ, ಮತ್ತು ಈ ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಎಲ್ಲ ಬಂದಾಗ ಸಮುದ್ರದ ಹತ್ರ ಹೋಗಬೇಡಿ ಅಂತಾರೆ ನೋಡಿ. ಆವಾಗ ನನಗೆ ಲಿಂಕ್ ಸಿಗ್ತಾ ಬಂತು. ಯಾವಾಗ ನಮ್ಮ ಗುರುಗಳನ್ನ ಕೇಳಿದೆ, ಈ ಸ್ಟೋರಿನೆಲ್ಲ ಹೇಳಿದೆ, ಆವಾಗ ಅವ್ರು ಹೇಳಿದ್ರು, ಎಸ್ಪೆಷಲಿ ಈ ಪ್ರೇತಗಳು ಅಂತ ನಾವೇನು ಕರಿತೀವಿ, ಬಿಕಾಸ್ ಅದಕ್ಕೆ ಸೆಲ್ಫ್ ಆಗಿ ಕ್ಯಾಪ್ಚರ್ ಮಾಡೋದಕ್ಕೆ ಏನು ಇರೋದು ಒಂದು ಗಾಳಿ ರೂಪದಲ್ಲಿರೋದ್ರಿಂದ, ಅದಕ್ಕೆ ಇವಾಗ ನನಗೆ ನಿಮಗೆ ಫಿಸಿಕಲಿ ಇದೆ ಇದನ್ನ ಹಿಡ್ಕೊಳ್ಳೋಕ್ಕೆ. ಅದಕ್ಕೆ ಫಿಸಿಕಲಿ ಹಿಡ್ಕೊಳ್ಳೋಕ್ಕೆ ಏನೋ ಒಂದು ಮೀಡಿಯಮ್ ಬೇಕು. ಆ ಮೀಡಿಯಮ್ನ ಅದು ಅವತ್ತು ಬಳಸ್ಕೊಂಡಿದ್ದು ನೀರನ್ನಂತೆ. ಅದಕ್ಕೆ ನೀವು ಲೆಕ್ಕ ಹಾಕಿದ್ರೆ ತಿಳ್ಕೊಬೋದು, ವಯಸ್ಸಾದವ್ರು ನೀವು ಅಜ್ಜಿ ಮನೆಗೆ, ಹಳ್ಳಿಗೆ, ಅಲ್ಲಿ ಇಲ್ಲೇ ಹೋದಾಗ ರಾತ್ರಿ ಹೊತ್ತು ಬಾವಿ ಹತ್ರ ಹೋಗಬೇಡ, ರಾತ್ರಿ ಹೊತ್ತು ನೀರು ಹತ್ರಕ್ಕೆ ಹೋಗಬೇಡ, ಅಲ್ಲೇನು ಸಮುದ್ರ ಇಲ್ಲ ಅಂದರೂ ನದಿ ಹತ್ರ, ಹೊಳೆ ಹತ್ರ ಹೋಗಬೇಡ, ಕತ್ಲಾದ್ಮೇಲೆ ಸಂಜೆ ಮೇಲೆ ನೀರು ಹತ್ರಕ್ಕೆ ಹೋಗಲೇಬೇಡ ಅಂತ. ಓಕೆ, ಅದು ನಾರ್ಮಲಾಗಿ ಇವಾಗ ನಾವು ಥಿಂಕ್ ಮಾಡೋದೇನು, ಕತ್ಲೆಯಲ್ಲಿ ಏನು ಕಾಣಲ್ಲ, ಜಾರು ಬಿದ್ದುಬಿಡ್ತೀವಿ ಅನ್ನೋದು ಒಂದಾದರೆ, ಈ ಬಿಲೀಫ್ ಕೂಡ ಇದೆ. ಯಾಕಂದರೆ ದಟ್ ನೀಡ್ಸ್ ಸಮ್ ಮೀಡಿಯಮ್ ಟು ಆ್ಯಕ್ಟ್ ಆ್ಯಸ್ ಎ ಫೋರ್ಸ್.
ಅದಕ್ಕೆ ದೇಹ ಇರೋದಿಲ್ವಲ್ಲ, ಈಗ ಅದು ನಿನ್ನನ್ನು ಮುಟ್ಟಕ್ಕೋ ಎಳ್ಕೊಳಕ್ಕೋ ಏನಕ್ಕೋ ಒಂದು ಬೇಕು. ಹಾಗಾಗಿ ಅದಕ್ಕೆ ನೀರಲ್ಲಿ ತುಂಬ ಸ್ಟ್ರೆಂತ್ ಇರುತ್ತೆ ಅಂತಾರೆ. ಇದು ಒಂದಾದರೆ, ಇನ್ನೊಂದು ಚಂದ್ರ ಮತ್ತು ಸಮುದ್ರ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ತುಂಬ 5th ಸ್ಟ್ಯಾಂಡರ್ಡ್ ಸೈನ್ಸು. ಏನು ಫುಲ್ ಮೂನ್ ಇರೋವಾಗ ಅಥವಾ ನೋ ಮೂನ್, ಅಮಾವಾಸ್ಯೆ, ಇದು ಎರಡರ ಸಮಯದಲ್ಲೂ ಸಮುದ್ರದ ಹತ್ರ ಹೋಗಬೇಡಿ, ಅಲೆಗಳು ಜಾಸ್ತಿ ಎದ್ದೇಳುತ್ತೆ. ಇವತ್ತಿಗೂ ಸಹ ಸಮುದ್ರದ ಹತ್ರ ಫಿಷರ್ಮೆನ್ಗಳೆಲ್ಲ ಹೋಗ್ತಾರಲ್ಲ, ಅವರೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಇಟ್ಕೊಂಡೆಲ್ಲ ಹೋಗೋದಿಲ್ಲ. ಯಾಕಂದರೆ ಅವತ್ತು ಟೈಡ್ಸ್, ಅಲೆಗಳು ಅಂತ ನಾವೇನು ಕರಿತೀವಿ, ಅದು ತುಂಬ ಎತ್ತಾಗ್ತಾ ಇರುತ್ತೆ ಅಂತ. ಈಗ ಅದೇ ಎತ್ತಾಕಕ್ಕೂ ನಮ್ಮ ಬಾಡಿಗೂ ಏನು ಸಂಬಂಧ? ನಾವು ಒಂದು ಪೀಸ್ ಆಫ್ ಅರ್ಥ ಇಲ್ವೇನ್ರಿ? ಈ ಭೂಮಿಲಿ ಏನಿದೆ ಅದೆಲ್ಲ ಸೇರಿತಾನೆ ನಾವಾಗಿರೋದು. ನಮ್ಮಲ್ಲೂ ಅಗ್ನಿ ತತ್ವ, ವಾಯು ತತ್ವ ಉಸಿರಾಡ್ತಾ ಇದ್ದೀವಿ, ಜಲತತ್ವ ರಕ್ತ ಇದೆ, ಸಾಲಿಡ್ ಅರ್ಥ ಅಂತಂದರೆ ಮಣ್ಣಿದೆ, ಅಂದರೆ ಬೋನ್ಸ್ ಇದೆ, ಫ್ಲೆಶ್ ಇದೆ. ಸೊ ಭೂಮಿಗೊಂದು ರೂಲ್ ಅಪ್ಲೈ ಆಗುತ್ತೆ ಅಂದಮೇಲೆ ನನಗೆ ಆ ರೂಲ್ ಅಪ್ಲೈ ಆಗಲ್ಲ ಅಂತ ನಾನು ಹೆಂಗೆ ಅಂದ್ಕೊಳ್ಳಿ? ನನಗೆ ಅಪ್ಲೈ ಆಗಲೇಬೇಕಲ್ವ? ಸೊ ನನ್ನ ಬ್ರೈನಲ್ಲಿ ನಾನು ಡಿಸಿಷನ್ ಮೇಕಿಂಗ್ಗೆ ಕೆಲವು ಕೆಮಿಕಲ್ಸ್ಗಳು ತುಂಬ ಇಂಪಾರ್ಟೆಂಟ್. ಕೆಮಿಕಲ್ ಬ್ಯಾಲೆನ್ಸ್, ಸಾಲ್ಟ್ ಬ್ಯಾಲೆನ್ಸ್. ಅದಕ್ಕೆ ತಲೆ ಸುತ್ತಕ್ಕೆ ಸಕ್ಕರೆ ತಿನ್ನೋದು ಅಥವಾ ಉಪ್ಪು ತಿನ್ನೋದು ಏನಕ್ಕೆ ಮತ್ತೆ ಅವ್ರು ಇದಕ್ಕೆ ಬರ್ತಾರೆ. ಕೆಲವು ಸತಿ ಹೇಳಲ್ವಾ, ನಾನು ತುಂಬ ಸಾಲ್ಟ್ ಬಿಟ್ಬಿಟ್ಟಿದ್ದೀನಿ ಅಥವಾ ಸಕ್ಕರೆ ಏನೂ ತಿಂತಾನೆ ಇಲ್ಲ ಅಂದರೆ ಅವ್ರು ಕ್ರಿಯೇಟಿವ್ ಆಗಿರಲ್ಲ. ಎಲ್ಲೋ ಯಾವುದೋ ಒಂದು ಏನೋ ತುಂಬ ನಮಗೂ ತುಂಬ ಸತಿ ಆಗಿದೆ, ಏನೋ ಯೋಚನೆ ಮಾಡ್ತಾಯಿರ್ತೀವಿ, ಏನೋ ಉಳಿತಾರಲ್ಲ, ಏನೋ ಸ್ವೀಟ್ ತರ್ಸ್ಕೊಂಡು ತಿಂದ ತಕ್ಷಣ ಒಂದು ಐಡಿಯಾ ಉಳಿಯುತ್ತೆ. ಅಥವಾ ಏನೋ ಒಂದು ಖಾರ ಚೌ ತಿಂದಿದ ತಕ್ಷಣ ಬಾಯಿ ಒರ್ಸ್ಕೊಂಡು ಒಳ್ಳೆ ಐಡಿಯಾ ಬಂತಪ್ಪ, ಈಗ ಬರೆಯೋಣ ಅಂತ ಬರಿತೀವಿ. ಇದು ಕ್ರಿಯೇಟಿವ್ ಪೀಪಲ್ಗಳಿಗೆ ತುಂಬ ಇದನ್ನ ಫೇಸ್ ಮಾಡ್ತಿರ್ತಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದು ಚಂದ್ರ ಮತ್ತು ನಮಗೂ ಮತ್ತು ನೀರಿಗಿರುವ ಲಿಂಕು. ನಮ್ಮ ಬಾಡಿಲಿ 70% ನೀರೇ ಇರೋದು, ಬ್ಲಡ್ ರೂಪದಲ್ಲಿ ಓಡ್ತಾ ಇರೋದು. ಆ ನೀರೆಲ್ಲ ತೆಗೆದುಬಿಟ್ರೆ ಈ ಮೂಳೆ ಮಾಂಸ ಎಷ್ಟಿದೆ ಅಂದ್ಕೊಂಡಿದ್ರೆ 25-30% ಅಷ್ಟೇ. ಸೊ ಹಾಗಾಗಿ ಆ ಕೆಮಿಕಲ್ಸ್ ಮೇಲೆ ಇವಾಗ ವರ್ಕ್ ಆಗುತ್ತೆ. ಆಸ್ಟ್ರಾಲಜಿ ಏನು ಹೇಳುತ್ತೆ? ಚಂದ್ರನಿಗೆ ಅವನು ಮನಸ್ಕಾರಕ ಅಂತ ಅಂದ್ಬಿಟ್ರಲ್ಲಿ ನೀಟಾಗಿ. ಮನಸ್ಸೆಲ್ಲಿದೆ ನಮ್ಗೆ ಕಾಣ್ತಾನೆ ಇಲ್ವಲ್ಲ ಅಂತಂದರೆ, ನಿನ್ನ ತಲೆ ಒಳಗೆ ಏನೋ ಒಂದು ಥಾಟ್ ಬರುತ್ತೆ, ತಿಕ್ಲಾಗಿ ಒಂದು ಡಿಸಿಷನ್ ತೊಗೊಂಡು ಕಿರಿಕ್ ಮಾಡ್ಕೊಳ್ಳೋದ್ರಿಂದ ಆ ಎಫೆಕ್ಟಲ್ಲಿ ಆಯಿತಾ? ಇದಕ್ಕೆ ತಾನೇ ಹೇಳಲ್ವಾ, ಇವ್ನು ಚೆನ್ನಾಗೇ ಇರ್ತಾನೆ ಗುರು, ಏನು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಹಿಂಗೆ ಆಡ್ತಾನೆ, ಅವನ ಹತ್ರ ಮಾತಾಡೋಕ್ಕೆ ಆಗಲ್ಲ. ಸೊ ಇದನ್ನು ನಮಗೆ ನಮ್ಮ ಮೆಡಿಟೇಷನ್ ಕ್ಲಾಸಲ್ಲಿ ಒಂದು ಲಿವಿಂಗ್ ಲೈವ್ಲಿಹುಡ್ ಟೆಕ್ನಿಕ್ ಅಂತಲೇ ಹೇಳ್ಕೊಟ್ಟಿದ್ರು. ಏನಿದು ಟೆಕ್ನಿಕ್ಕು ಅಂತಂದರೆ, ನೀವು ಇದನ್ನು ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಇದನ್ನು ಒಂದು ಕಡೆ ಅಪ್ಲೈ ಮಾಡಿದ್ದೆ, ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಕ್ಯಾಲೆಂಡ್ರಲ್ಲಿ ನೋಡಿ, ನಿಮ್ಮೆಲ್ಲ ಕ್ಯಾಲೆಂಡರ್ಗಳಲ್ಲೂ ಹುಣ್ಣಿಮೆ ಅಂತ ಒಂದು ಫುಲ್ಲು ವೈಟ್ ಚಂದ್ರನ ತೋರಿಸಿರ್ತಾರೆ, ಅಲ್ಲಿಂದ 15 ದಿನ ನಡ್ಸ್ಕೊಂಡ್ಬಂದು ಒಂದು ಕಪ್ಪು ಚಂದ್ರ ತೋರಿಸಿರ್ತಾರೆ, ಅಮಾವಾಸ್ಯೆ ಅಂತ. ಸೊ ಈ ಹುಣ್ಣಿಮೆನ ಮಧ್ಯದ ಡೇಟಾಗಿ ಇಟ್ಕೊಂಡು ಅದ್ರ ಹಿಂದೆ 2 ಡೇಟು, ಈಗ ಮಧ್ಯ ಹುಣ್ಣಿಮೆ, ಅದಾದಮೇಲೆ 2 ಡೇಟು ಹುಣ್ಣಿಮೆ, ಈ 5 ದಿನ ದಯವಿಟ್ಟು ಯಾವುದೇ ಥರದ ದೊಡ್ಡ ಡಿಸಿಷನ್ಗಳು ತೊಗೊಳ್ಳೋದು, ಯಾರ ಹತ್ರ ಮಾತಾಡೋಕ್ಕೆ ಹೋಗೋದು, ಯಾವುದಕ್ಕೋ ಸೈನ್ ಹಾಕೋದು, ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿಬಿಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅವಾಯ್ಡ್ ಮಾಡಿ. ಈಗ ಏನೋ ಬುಕ್ಕಾಗಿ ಹೋಗಿದೆಯಾ ಫ್ಲೈಟ್, ಅವತ್ತು ಹೋಗ್ಬೇಕಾದ ಬುಕ್ಕ, ಹಣೆ ಬರ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ತಿರ್ಗಾ ಅಮಾವಾಸ್ಯೆ ಆದರೆ ಹುಣ್ಣಿಮೆನೂ ಅಷ್ಟೇ, ಹುಣ್ಣಿಮೆನ ಡೇಟ್ನ ಮಧ್ಯೆ ಇಟ್ಕೊಂಡು ಅಮಾವಾಸ್ಯೆಗೂ ಅಷ್ಟೇ, ಹುಣ್ಣಿಮೆಗೂ ಅಷ್ಟೇ 2 ದಿನ ಮುಂಚೆ, 2 ದಿನ ಅದಾದಮೇಲೆ ಇದನ್ನೆಲ್ಲ ವಿಷಯಗಳಿಗೂ ಅವಾಯ್ಡ್ ಮಾಡಿ. ಅಥವಾ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ನೋಡಿ ಬೇಕಾದ್ರೆ ನಿಮ್ಮ ಪ್ರೀವಿಯಸ್ ಯಾವುದೋ ಒಂದು ಜಗಳವೋ, ಇಲ್ಲ ಪ್ರೀವಿಯಸ್ ಯಾವುದೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟೋ, ಇನ್ನೊಂದು ಮತ್ತೊಂದು, ಇವೆಲ್ಲವೂ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹಿಂದೆ ಮುಂದೆ ಆಗಿರುತ್ತೆ. ಇದನ್ನು ನನ್ನ ವೆರಿ ಫಸ್ಟ್ ಸರ್ಪ ಎಪಿಸೋಡಲ್ಲೂ ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳ್ತಾಯಿದ್ದೀನಿ. ಯಾಕಂದರೆ ಹೊಸ ಆಡಿಯನ್ಸ್ ಬಂದಿರ್ತೀರಿ, ನಿಮಗೂ ಇದೊಂದು ಯೂಸ್ಫುಲ್ ನಾಲೆಡ್ಜ್ ಆಗಿರಲಿ ಅಂದ್ಬಿಟ್ಟು ಅಂತ. ಸೊ ಮತ್ತು ಈಗ ಅಮಾವಾಸ್ಯೆ ಚಂದ್ರ ಕಾಣೋದೇ ಇಲ್ವಲ್ಲ. ಚಂದ್ರ ಕಾಣೋದೇ ಇಲ್ಲ ಅಂದರೆ ಚಂದ್ರ ಇಲ್ಲ ಅಂತಲ್ವಲ್ಲ, ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ, ಹಾಗಾಗಿ ಚಂದ್ರ ನಮಗೆ ಕಾಣ್ತಿಲ್ಲ ಅಷ್ಟೇ. ಆದರೆ ಚಂದ್ರ ಇದ್ದೇ ಇದ್ದಾನೆ, ಐಸ್ ಆಡ್ತಿದ್ದಾನೆ, ಕಣ್ಣ ಮುಚ್ಚ ಕಾಡೆಗುಡೆ ಆಡ್ತಾನೆ, ಅವ್ನು ಇವಾಗ ಕಾಣ್ತಿಲ್ಲ. ಕಣ್ಣು ಬಿಟ್ಟ ಮೇಲೆ ನಮಗವ್ನು ಕಾಣಿಸ್ತಾನೆ ಅನ್ನೋ ಹಾಗೆ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು. ಇದ್ರ ಜೊತೆಗೆ ಪೆರಿಜಿ ಅಪೋಜಿ ಅಂತ ಒಂದು ವರ್ಡ್ಗಳಿದೆ. ಇವೆರಡೂ ರೀಸೆಂಟಾಗಿ ನಾನು ತಿಳ್ಕೊಂಡಿದ್ದು. ಇದೇನಿದು ಪೆರಿಜಿ ಅಪೋಜಿ ಅಂತಂದರೆ, ಚಂದ್ರ ಭೂಮಿಯ ಸುತ್ತಬೇಕಾದ್ರೆ ಯಾವುದೋ ಒಂದು ಟೈಮಲ್ಲಿ ತುಂಬ ಹತ್ರಕ್ಕೆ ಬಂದಿರ್ತಾನೆ, ಇದು ಪೆರಿಜಿ. ಇನ್ನೊಂದು ಯಾವುದೋ ಒಂದು ರೌಂಡ್ ಹಾಕ್ಬೇಕಾದ್ರೆ ದೂರ ಹೋಗ್ಬಿಟ್ಟಿರ್ತಾನೆ, ಏನು ಎಕ್ಸಾಕ್ಟ್ ಸುತ್ತಲ್ಲ, ಹಿಂಗೆ ಮೊಟ್ಟೆ ಥರ ಒಂದು ಸ್ವಲ್ಪ ದೂರ ಆಗುತ್ತೆ, ಒಂದು ಸರ್ಕಂಫರೆನ್ಸಲ್ಲಿ ಹತ್ತಿರ ಬರುತ್ತೆ. ಸೊ ಯಾವಾಗ ಅವನು ದೂರ ಹೋಗ್ತಾನೋ ಅದು ಅಪೋಜಿ, ಯಾವಾಗ ಅವನು ಹತ್ತಿರ ಬಂದಿರ್ತಾನೋ ಅದು ಪೆರಿಜಿ. ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಹುಣ್ಣಿಮೆ ಟೈಮಲ್ಲಿ ನೋಡಿ, ಕೆಲವು ಹುಣ್ಣಿಮೆಯಲ್ಲಿ ಚಂದ್ರ ಫುಲ್ ಇರ್ತಾನೆ. ಇವತ್ತು ಹುಣ್ಣಿಮೆ, ಚಂದ್ರ ಫುಲ್ ಕಾಣ್ತಿದ್ದಾನೆ, ಈ ಥರ ಹುಣ್ಣಿಮೆನೂ ಒಂದಿರುತ್ತೆ. ಆದರೆ ಕೆಲವು ಹುಣ್ಣಿಮೆ, ಏನು ಗುರು ನಮ್ಮ ಅಪಾರ್ಟ್ಮೆಂಟ್ ತಲೆ ಮೇಲೆ ಬಂದ್ಬಿಟ್ನಾ ಚಂದ್ರ ಅಂತ, ಇಷ್ಟು ದಪ್ಪ ಚಂದ್ರ,
ಈ ರೋಡಲ್ಲಿ ಹೋಗ್ತಾ ಇರ್ತೀನಿ ನಾನು, ನೋಡ ರೋಡ್ ಎಂಡಲ್ಲಿ ಚಂದ್ರ ಹಿಂಗೇನು ಎಗ್ರು ಕೈ ಮುಟ್ಟಿದ್ರೆ ಚಂದ್ರ ಸಿಕ್ಬಿಡ್ತಾನೆ ಅನ್ನೋ ಅಷ್ಟು ದಪ್ಪಗೆ ಒಂದು ಚಂದ್ರ ಬಂದಿರುತ್ತೆ. ಆಮೇಲೆ ಅದು ತುಂಬ ರೆಡ್ಡಿಶ್ ಆಗೂ ಇರುತ್ತೆ. ಇವೆಲ್ಲವೂ ಏನು ಅಂತಂದರೆ ತುಂಬ ಭೂಮಿಯ ಹತ್ತಿರಕ್ಕೆ ಬಂದಾಗ ಹುಣ್ಣಿಮೆನೂ ಸಿಂಕ್ ಆಗಿದೆ ಈಗ, ಮತ್ತು ಈ ಪೆರಿಜಿನೂ ಸಿಂಕ್ ಆಗಿದೆ. ಇದೇ ಥರ ಅಪೋಜಿ ಅಷ್ಟೇ, ದೂರ ಹೋಗ್ಬಿಟ್ಟಿರ್ತಾನೆ, ಅವಾಗ ನಮಗೆ ಕಾಣೋದು ಇಲ್ಲ. ಅದೇ ಥರ ಅವತ್ತು ಹುಣ್ಣಿಮೆನೂ ಇರ್ಬೋದು ಅಥವಾ ಅಮಾವಾಸ್ಯೆನೂ ಇರ್ಬೋದು. ಇವೆಲ್ಲವೂ ಪಿತೃಗಳ ಲೋಕಕ್ಕೆ ಕನೆಕ್ಟ್ ಆಗುವಂಥ ಚಂದ್ರ ಮೂಲ. ಚಂದ್ರನ ಬ್ಯಾಕ್ ಡೋರ್ ಈಸ್ ದ ಪೋರ್ಟಲ್ ಫಾರ್ ಪಿತೃಗಳ ಲೋಕ. ನಾನು ನಿಮ್ಗಾಗಲೇ ಹೇಳಿದ್ದೆ, ನಾನು ಈ ಫಾರ್ಮುಲಾನ ಎಲ್ಲ ಅಪ್ಲೈ ಮಾಡಿದ್ದೆ, ನನಗೆ ಅದೆಲ್ಲ ವರ್ಕ್ ಆಯಿತು ಅಂದ್ಬಿಟ್ಟು ಅಂತ. ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕ್ಯಾಲ್ಕುಲೇಷನ್ ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ನಾನು ಮಾಡಿದ್ದೆ. ಈಗ ನೀವು ಹೇಳ್ಬೋದು, ಬಿಗ್ ಬಾಸ್ ಒಳಗೆ ಹೋದ್ಮೇಲೆ ವಾಚ್ ಇರಲ್ವಲ್ಲ ಸರ್, ಕ್ಯಾಲೆಂಡರ್ ಇರಲ್ವಲ್ಲ ಸರ್, ಅಮಾವಾಸ್ಯೆ ಹುಣ್ಣಿಮೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾಯಿತ್ತು, ಅಲ್ಲಿ ಆಕಾಶದಲ್ಲಿ ಏನು ಕಾಣ್ತಾಯಿತ್ತು ಅಂತ. ಹಾಗಲ್ಲ, ನಾನು ಒಳಗೆ ಹೋದ್ಮೇಲೆ ನನ್ನ ಹತ್ರ ಕ್ಯಾಲೆಂಡರ್ ಇಲ್ಲದೇ ಇರ್ಬೋದು, ಆದರೆ ಒಳಗೆ ಹೋಗೋಕ್ಕೆ ಮುಂಚೆ ನನಗೆ ಗೊತ್ತಲ್ವ ಯಾವ ಡೇಟ್ ಹೋಗ್ತಾಯಿನಿ ಅಥವಾ ಯಾವ ತಿಥಿ ನಕ್ಷತ್ರ ಅಷ್ಟೆಲ್ಲ ಬ್ಯಾರಿಟಿ ಇರಲಿಲ್ಲ ಬಿಡಿ, ಅಟ್ಲೀಸ್ಟ್ ಯಾವ ತಿಥಿ ಅದನ್ನು ಹೇಳ್ತೀವಲ್ಲ, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ. 15th ಡೇಗೆ ಯಾವಾಗಲೂ ಕೌಂಟ್ ಮಾಡ್ಕೊಂಬಂದರೆ 15th ಡೇಗೆ ಇಟ್ಸ್ ಐದರ್ ಹುಣ್ಣಿಮೆ ಆರ್ ಅಮಾವಾಸ್ಯೆ. ಸೊ ನಾನು ಒಳಗೆ ಹೋಗೋವಾಗ ಏನು ಡೇ ಅಂತ ನೋಡ್ಕೊಂಡಿದ್ದೆ, ನಂಗೆ ಮರ್ತೋಗಿದೆ ಅವತ್ತೇನು ಅಂತ. ಸೊ ಅಲ್ಲಿಂದ ನಾನು ಒಳಗೆ ಹೋದ್ಮೇಲೆ ಎಷ್ಟನೇ ದಿನಕ್ಕೆ ಹುಣ್ಣಿಮೆ ಬರುತ್ತೆ ಅನ್ನೋದು ಗೊತ್ತು. ಒಂದು ಸಲ ಆ ಸೈಕಲ್ ನನಗೆ ಗೊತ್ತಾದಮೇಲೆ ಅಲ್ಲಿಂದ ಪ್ರತಿ 15 ಡೇಸ್ ತಾನೇ. ಈಗ ಬಿಗ್ ಬಾಸ್ ಒಳಗೆ ಬಂದಮೇಲೆ ಇವತ್ತು ಎಷ್ಟನೇ ದಿನ ಅಂತ ನಮ್ಗೆ ಅಲ್ಲಿ ಟಾಸ್ಕ್ ಮಾಡೋವಾಗ ಬರುತ್ತೆ, ಈ ದಿನ 25ನೇ ದಿನ ನೀವು ಇದ್ದೀರಾ ಅಂತ. ಸೊ ನಾನು ಬಂದಿದ್ದು ಅವತ್ತು, ಅಲ್ಲಿಂದ ಇವತ್ತು 25ನೇ ದಿನ ಅಂದರೆ ಒಂದು ರೌಂಡ್ ಆಗಿದೆ, ಅಮಾವಾಸ್ಯೆ ಹುಣ್ಣಿಮೆನ ಬಂದಿದೆ, ನೆಕ್ಸ್ಟ್ ಇನ್ನೊಂದು ರೌಂಡ್ ಹತ್ತಿರ ಆಗ್ತಾಯಿದ್ದೀವಿ. ಸೊ ಈ ಕ್ಯಾಲ್ಕುಲೇಷನ್ ಇಟ್ಕೊಂಡು ಅದಕ್ಕೆ ನನಗೆ ಸುಮಾರು ಜನ ನೀವೆಲ್ಲ ಕೇಳ್ತಾ ಇದ್ರಲ್ಲ, ಅದಕ್ಕೆ ಕೆಲವೊಂದು ಉತ್ತರಗಳನ್ನು ಇಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಜಗಳ ಆಡೋರು, ನೀವು ಹೆಂಗೆ ಕಾಮಾಗಿರ್ತಾಯಿದ್ರಿ, ನೀವು ಹೆಂಗೆ ಕ್ವೈಟಾಗಿರ್ತಾಯಿದ್ರಿ, ನಿಮ್ಗೆ ಕೋಪನೇ ಬರ್ತಾ ಇರಲಿಲ್ವಾ? ಅಲ್ಲ, ಕೋಪ ಬರ್ತಾ ಇರಲಿಲ್ಲ, ನಾನು ಮನುಷ್ಯನೇ, ನನಗೂ ಕೋಪ ಬರುತ್ತೆ. ಆದರೆ ಇಲ್ಲಿ ಅದನ್ನೇ ನಮ್ಮ ಕ್ಲಾಸಲ್ಲಿ, ಮೆಡಿಟೇಷನ್ ಕ್ಲಾಸಲ್ಲಿ ನಮ್ಮ ಬ್ರಹ್ಮ ಸರ್ ಗುರುಗಳು ಹೇಳೋರು, ನೋಡಿ ಕಾಮನ್ ಮ್ಯಾನ್ಗೂ ಈ ಪಾತ್ಗೆ ಬಂದು ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ ಮಾಡೋನಿಗೂ ಒಂದು ಹೆಸರು ಡಿಫ್ರೆಂಟ್ ಕೊಡೋಣ. ನೀವೀಗ ಕಾಮನ್ ಮ್ಯಾನ್ ಅಲ್ಲ, ನೀವು ಸೂಪರಾಗಿ ಯೋಚನೆ ಮಾಡಬೇಕು. ಕಾಮನ್ ಮ್ಯಾನ್ ಕಾಮನಾಗಿ ಯೋಚನೆ ಮಾಡ್ತಿರ್ತಾನೆ, ಅವನಿಗೆ ಕಾಮನ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಅವ್ನು ಕಾಮನಾಗೆ ಲೈಫ್ ನೋಡ್ತಿರ್ತಾನೆ, ಅವ್ನು ಹಣೆ ಚಚ್ಕೊತಾ ಇರ್ತಾನೆ, ನೀವು ಅದನ್ನು ಲಾಜಿಕಲ್ ಅಟೆಂಡ್ ಮಾಡ್ತಾ ಇರ್ತೀರ. ಸೊ ನೀವೆಲ್ಲ ಸೂಪರ್ ಮ್ಯಾನ್, ಕಾಮನ್ ಮ್ಯಾನ್ ಥರ ನೋಡೋಂಗಿಲ್ಲ. ಬಟ್ ಈಗ ನೀವು ಸೂಪರ್ ಮ್ಯಾನ್ ಆದಮೇಲೆ ನಿಮಗೆ ಟಾಸ್ಕ್ ಜಾಸ್ತಿ. ಯಾಕೆ? ನಿಮಗೆ ಸಹನೆ, ಸಹಿಸ್ಕೊಳ್ಳುವಿಕೆ ಮತ್ತು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳುವಿಕೆ, ಜೀರ್ಣ ಮಾಡ್ಕೊಳ್ಳೋದು, ಇವೆಲ್ಲ ನೀವು ಮಾಡ್ಕೋಬೇಕೀಗ. ಈಗ ಚಿಕ್ಕ ಮಗುಗೆ ಇಂಜೆಕ್ಷನ್ ಚುಚ್ಚೋವಾಗ ಅದಕ್ಕೆ ಗೊತ್ತಿರಲ್ಲ ಅದಕ್ಕೆ ಒಳ್ಳೇದಕ್ಕೆ ಚುಚ್ತಾ ಇದ್ದಾರೆ ಅಂತ. ಸೂಜಿ ಚಂದ ತಕ್ಷಣ ಅದು ವಯೋ ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಕಾಮನ್ ಮ್ಯಾನ್. ಈಗ ನೀವು ಸೂಪರ್ ಮ್ಯಾನ್, ಈಗ ನಿನಗೆ ಗೊತ್ತು ಇಂಜೆಕ್ಷನ್ ಯಾಕೆ ಕೊಡ್ತಾ ಇದ್ದೀವಿ, ನಾನು ಒಳ್ಳೇದಕ್ಕೆ ಕೊಡ್ತಾ ಇದ್ದಾರೆ ಅಂತ. ಸೊ ಚುಚ್ಚಿರುವ ನೋವಿನ ಅನುಭವಕ್ಕೆ ನೀನು ಕೂಗ್ಬೋದೇ ಹೊರತು ಚಿಕ್ಕ ಮಕ್ಳ ಥರ ನಂಗೆ ಚುಚ್ಚಲೇಬೇಡಿ ಡಾಕ್ಟ್ರ್ ಅಂತ ಹಠ ಮಾಡೋಂಗಿಲ್ಲ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಮೆಡಿಟೇಟರ್ ಆ್ಯಂಡ್ ಎ ಕಾಮನ್ ಮ್ಯಾನ್. ಸೊ ನಾನೇನಾಗೋದು, ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹತ್ತಿರ ಬರ್ತಿದೆ ಅನ್ನೋವಾಗಲೇ ಇನ್ನು 2 ದಿನ ಇದೆ ಅನ್ನೋವಾಗಿಂದನೇ ನಾನು ಸೈಲೆಂಟ್ ಆಗಿಬಿಡ್ತಾಯಿದ್ದೆ. ಯಾರಿಗೂ ಸುಮ್ಮನೆ ಬಾಯಿ ಕೊಡೋದಿಲ್ಲ, ಏನಿಲ್ಲ, ನಮ್ಗೆ ಯಾಕೆ ಬೇಕಪ್ಪ ಕತೆ, ತಾಪತ್ರಯ ಬೇಕು, ನಮ್ಗೆ ಸುಮ್ಮನೆ ಆಗ್ಬಿಡೋದು. ಹಾಗಂತ ಸುಮ್ಮನಿರೋದೇ ಒಂದು ರೀಸನ್ನ ಅಲ್ಲ, ತಕ್ಕಮಟ್ಟಿಗೆ ರಿಯಾಕ್ಟ್ ಮಾಡಬೇಕು. ಬಟ್ ಅದನ್ನು ವಾದ ವಿವಾದವನ್ನು ಎಳ್ಕೊಂಡು ಹೋಗುವಂಥದ್ದನ್ನು ಮಾಡಬಾರ್ದು, ಅಥವಾ ಸುಮಾರು ವಿಷಯಗಳಿಗೆ ನಾವು ಬಾಯಿ ಕೊಟ್ಬಿಡಬಾರ್ದು. ಅವಾಗೇನಾಗುತ್ತೆ, ನಾವಲ್ಲಿ ಸಿಕ್ಕಾಕೊಳ್ಳುವಂಥ ಎವ್ರಿ ಸಿಚುವೇಷನ್ ಇರುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿ, ನಿಮಗೆ ಯಾವುದೋ ಒಂದು ಫ್ರೆಂಡು ಅಥವಾ ನಿಮ್ಮ ತಂದೆ ತಾಯಿಯೇ ಇರ್ಬೋದು, ಹೆಂಡ್ತಿನೇ ಇರ್ಬೋದು, ಅಣ್ಣ ತಮ್ಮಂದ್ರೆ ಅಕ್ಕಂಗಿರೇ ಇರ್ಬೋದು, ಈ ಥರ ಟೈಮಲ್ಲಿ ಕೂಗಾಡಿ ಕಿರ್ಚಾಡಿ ಒಂದು 3-4 ದಿನ ಆದಮೇಲೆ ಅವರೇ ಬಂದು ನಿಮ್ಮ ಹತ್ರ ಸಾರಿ ಕೇಳ್ತಾರೆ. ಸಾರಿ ಕಣವ, ನಾನು ಅವತ್ತು ಏನಕ್ಕೆ ಹಿಂಗೆ ಅಂದ್ಬಿಟ್ಟೆ ಅಂತ ಗೊತ್ತಿಲ್ಲ ನಿನಗೆ, ಎಕ್ಸ್ಟ್ರೀಮ್ಲಿ ಸಾರಿ ಮಾ ಅಂತಾರೆ. ಹೋಗಲಿ ಬಿಡ, ಸರಿ ಹೋಯ್ತು, ಸಂಬಂಧ ತಿರ್ಗಾ ಸರಿ ಹೋಗುತ್ತೆ. ಇಲ್ಲ, ಅದು ಗೊತ್ತಿಲ್ಲದೆ ಅವತ್ತು ಅವ್ನು ಮಾತಾಡಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ರೌಂಡ್ ಆಫ್ ಮಾಡಿಕೊಂಡು ನ್ಯೂಸ್ ಟಿವಿಲಿ ರೆಡ್ ಸರ್ಕಲ್ ಹಾಕ್ತಾರಲ್ಲ, ಹಂಗೆ ಹಾಕ್ಕೊಂಡು ನಾವು ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಸಂಬಂಧಗಳು ಯಾವಾಗಲೂ ಹಾಗೆ ಬಿಗಡಾಯಿಸ್ಕೊಂಡೇ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಸುಮ್ಮನಾಗಬೇಕು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ಲು ಕೊಡೋರು ಇನ್ನೊಂದು ಎಪಿಸೋಡಲ್ಲಿ ಹೇಳಿದೆ, ಮತ್ತೆ ಹೇಳ್ತೀನಿ. ಈಗ ನೀನು ಒಳ್ಳೆ ಸೊಫಿಸ್ಟಿಕೇಟೆಡ್ ಕಾರಲ್ಲಿ ಕೂತಿದ್ಯಾ, ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ಯಾ, ನಿನ್ನ ಕಾರ್ ಗುದ್ದಿದ್ರೆ 25 ಏರ್ ಬ್ಯಾಗ್ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೋ ಕುಡ್ಕೊಂಡೊಬ್ಬ ಲಾರಿಯನ್ನು ಎದುರುಗಡೆ ಬರ್ತಿದ್ದೇನೆ ಅಂದ ತಕ್ಷಣ ಗುದ್ದಮ್ಮ ನೋಡೋಣ, ನಾನು ಎಂಥ ಕಾರಲ್ಲಿದ್ದೀನಿ ಗೊತ್ತಾ, 4 ಕೋಟಿ ರೂಪಾಯಿ ಕಾರಲ್ಲಿದ್ದೀನಿ, ನನಗೇನಾಗಲ್ಲ ಗುದ್ದು ಅಂತ ನೀನು ಗುದ್ದುತ್ಯಾ ಅಥವಾ ನೀನು ಸೈಡ್ಗೆ ಹೋಗ್ತೀಯಾ ಅಂತಂದರು ನಮ್ಮ ಗುರುಗಳು. ಇಲ್ಲ ಗುರು, ನಾವು ಸೈಡ್ಗೆ ಹೋಗ್ತೀವಿ. ಹಾಗೇ ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹತ್ತಿರ ಬಂದಾಗ ತಿಕ್ಲಾಗಿ ಆಡೋರ್ನೆಲ್ಲ ಆ ಆಪೋಸಿಟ್ ರಾಂಗ್ ರೂಟಲ್ಲಿ ಬರ್ತಾ ಇರುವಂಥ ಡ್ರಿಂಕ್ ಆ್ಯಂಡ್ ಡ್ರೈವ್ ಪರ್ಸನ್ ಅಂತ ಅಂದ್ಕೊಂಬಿಡು. ನೀನು ಅವನಿಗೆ ಜಾಗ ಬಿಟ್ಬಿಡು, ನೀನೇ ಸರಿ ಬಾಸ್, ನೀನೇ ರೈಟ್ ಹೋಗು ಅಂತ ಅಂದ್ಬಿಡು. ಇದು ನೋಡು, ನಿನಗೆ ಲೈಫಲ್ಲಿ ಎಷ್ಟು ಒಂದು ಹೆಲ್ಪ್ ಆಗುತ್ತೆ ಅನ್ನಿದ್ರು.
ಆದರೆ ನಾನು ಕೂಡ ಎಷ್ಟೋ ಸಲ ಈ ಲೆಸನ್ನ ಮರ್ತು ಬಿಡ್ತೀನಿ ಫ್ರೆಂಡ್ಸ್ ಅಂತ ಪ್ರತಿ ತಿಂಗಳು ನಾನು ಕ್ಯಾಲೆಂಡರ್ ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಒಂದು ಸತಿ ರೋಡಲ್ಲಿ ಹೋಗ್ತಾ ಇರ್ತೀನಿ, ಸಣ್ಣ ಸಣ್ಣ ರೋಡ್ ರ್ಯಾಶ್ ಅಂತ ಕರಿತೀವಿ ನಾವು. ಯಾವನ ಹಿಂಗೆ ಹೋದ, ಹಿಂಗೇನೋ ಟಚ್ ಮಾಡ್ಕೊಳೋದ, ಒಯ್ ಅಂತ ಹೋದ, ಇನ್ನವನು ರಾಂಗಲ್ಲಿ ಬಂದ, ಏನು ಅಕ್ಕ ಅಮ್ಮ ಎಲ್ಲ ಶುರು ಆಗ್ಬಿಡುತ್ತೆ ಲ್ಯಾಂಗ್ವೇಜು. ಅವನೇನೋ ಬೈದಾಡು, ನಾನೇನೋ ಬೈದಾಡು. ಕೆಲವು ಸತಿ ನನಗೆ ಭಗವಂತ ಹೆಂಗೆ ರಕ್ಷಣೆ ಕೊಟ್ಟಿದ್ದಾನೆ ಅಂದರೆ, ನಾನು ಗಾಜು ಇಳಿಸಿದ್ಮೇಲೆ ಅವ್ರು ನನ್ನ ಕಣ್ಣು ಹಿಡಿದ್ಮೇಲೆ ಆಪೋಸಿಟ್ ವ್ಯಕ್ತಿ ಸಾರ್ ನೀವ ಸರ್ ಸಾರಿ ಸರ್ ಅಂದವ್ರು ಇದ್ದಾರೆ. ಇನ್ನು ಕೆಲವರು ನಾನು ಅಂತ ಗೊತ್ತಾದ ಮೇಲೂ ಇನ್ನೂ ಸ್ಕೋಪ್ ತೊಗೊಳಕ್ಕೆ ಜಗಳ ಮಾಡಿದವ್ರು ಇದ್ದಾರೆ. ಒಟ್ಟು ಅವ್ರ ಜೊತೆ ಎಲ್ಲ ಜಗಳ ಆಗಿ ನನ್ನ ಕಾರ್ ಹಿಂಗೆ ಮೂವ್ ಆದ ತಕ್ಷಣ ನಂಗೆ ಫ್ಲ್ಯಾಶ್ ಆಗುತ್ತೆ, ಓ ಶಿಟ್ ನಾನು ಯಾಕೆ ಬಾಯ್ ಕೊಟ್ಟೆ, ನಾನು ಯಾಕೆ ಮಾತಾಡಿದೆ, ನನಗೆ ಯಾಕೆ ಬೇಕಿತ್ತಿದ್ದು, ಅನವಶ್ಯಕ ಅಲ್ವ ನನಗಿದು ಅಂತ ಆ ಮಟ್ಟಿಗೆ ಅವಾಗ ಅನಿಸಿದೆ. ಇದೇ ಥರ ನಾನು ಪ್ರತಿ ಇದರಲ್ಲೂ ಮಾಡ್ತೀನಿ. ಅಫ್ಕೋರ್ಸ್ ಆದಷ್ಟು ಜಾಗೃತಿಯಾಗಿರೋಕ್ಕೆ ನೋಡ್ತೀನಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಹೇಳ್ತಾನೆ, ಯಾವುದರಲ್ಲಿ ಅಂತಂದರೆ ಮದುವೆಯಲ್ಲಿ ಮತ್ತು ಪ್ರಯಾಣದಲ್ಲಿ ಆತುರ ಬೇಡ. ಏನು ಸಡನ್ ಪ್ಲ್ಯಾನ್ ಮಾಡಿಬಿಡೋದು, ಅದು ಏನೇನೇನೋ ಯಾವುದೋ ರೀಲ್ಸ್ ನೋಡ್ಬಿಡೋದು, ದಿಢೀರ್ ಟ್ರಿಪ್ ಪ್ಲ್ಯಾನ್ ಮಾಡೋದಂತೆ. ಸಡನ್ ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಇವತ್ತು ಗೊತ್ತಿಲ್ಲದಿರೋ ದಿಕ್ಕಿಗೆ ಹೋಗ್ಬಿಡೋಣ, ಅಲ್ಲೇನೋ ಸಿಕ್ಬಿಡುತ್ತೆ. ಲೈಫ್ ನಮ್ಗೆ ಏನೋ ತೋರಿಸುತ್ತೆ. ಏನು ತೋರಿಸುತ್ತೆ? ವಾಟ್ ಆರ್ ಯು ವ್ಯಾಲ್ಯೂಂಗ್? ನಿನ್ನ ಜೀವಕ್ಕಿಂತ ವ್ಯಾಲ್ಯೂ ಏನಿದೆ ಆಚೆ ಕಡೆ ಲೈಫಲ್ಲಿ? ನೀನೇ ಬದುಕಿಲ್ಲ ಅಂದರೆ ಯಾವ ಲೈಫನ್ನು ನೋಡ್ತೀಯ ಮಣ್ಣಂಗಟ್ಟಿ? ನೀನೇ ಬಿದ್ದೇನೋ ಮಾಡಿಕೊಂಡೆ, ಏನು ನಡೆಯೋಕ್ಕಾಗ್ತದೆ? ನಮಗೆ ಏನು ಗೊತ್ತಾ, ಕೈಕಾಲು ಗಟ್ಟಿ, ತಿಂದಿದ್ದು ಜೀರ್ಣ, ಮಲಗರು ನಿದ್ದೆ ಇವೆಲ್ಲ ಬರ್ತಾ ಇರುವಾಗ ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗಲ್ಲ. ಏನೇನೋ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತೀವಿ. ಯಾವಾಗ ಇದು ಒಡೆಸ್ಕೊಂಡು ಬರ್ತೀವಿ, ಹಾಸಿಗೆ ಹಿಡಿದು ಮನೇಲಿ ಒಬ್ಬರೇ ಕೂತಿರ್ತೀವಿ, ಇಡೀ ಪ್ರಪಂಚ ಆವಾಗ ಅದ್ರದ್ದು ಕೆಲಸದಲ್ಲಿ ಅದು ಬ್ಯುಸಿ ಇರ್ತಾರೆ. ನಮ್ಮ ಜೊತೆ ಟ್ರಿಪ್ಪಿಗೆ ಬಂದವನಿಗೇನಾಗಿಲ್ಲ ಅಂದರೆ ಅವ್ನು ಇನ್ನೊಂದು ಟ್ರಿಪ್ ಹೊಡಿತಾ ಇರ್ತಾನೆ. ಆವಾಗ ನಂಗೆ ಅನ್ಸುತ್ತೆ, ನನಗೆ ಇದು ಬೇಕಾ ದಿಢೀರ್ ಟ್ರಿಪ್ಪು, ಏನೋ ಮಾಡ್ತೀನಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೋದ್ನಲ್ಲ, ಏನು ಅಲ್ಲಿ ಫುಲ್ ಮೂನ್ ಇದೆ, ಯಾರು ಇವತ್ತು ಸಮುದ್ರ ತಗೊಳ್ಳಂತೆ, ನಾನು ರೀಲ್ಸ್ ಮಾಡ್ತೀನಿ. ಇವೆಲ್ಲ ಯಾಕೆ ಬೇಕು ಹಣೆ ಬರಗಳು? ಸೊ ಹೇಳೋಷ್ಟು ನಾವು ಹೇಳ್ತೀವಪ್ಪ, ಕೇಳಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇದನ್ನು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಇನ್ ದ್ಯಾಟ್ ವೇ ಸೈನ್ಸ್ನ ಅಪ್ಲೈ ಮಾಡಿಕೊಂಡು ಲಾಜಿಕಲ್ಲಿ ಲೈಫ್ನ ಅಟೆಂಡ್ ಮಾಡ್ಕೊಂಡು ಹೋದರೆ ಕಾಮನ್ ಸೆನ್ಸ್ ಇರುತ್ತೆ. ಇಲ್ಲ ಸ್ಟುಪಿಡಿಟಿಯ ಪರಮಾವಧಿ ಅವೆಲ್ಲ ಅಂತ ಒಂದೇ ಲೈನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು. ಸೊ ಹಾಗಾಗಿ ಈ ದಿನಗಳಲ್ಲಿ ಬಾಯಿ ಕೊಡುವ ಅಥವಾ ಜಗಳ ಮಾಡುವ ಕೆಲಸ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈಗ ಪಿತೃಪಕ್ಷದಲ್ಲೂ ಲೆಕ್ಕ ಇದೇ ಬರುತ್ತೆ, ಪ್ರತಿ ತಿಂಗಳಲ್ಲೂ ಒಂದೊಂದು ಪಕ್ಷ ಅಂತ ಇದ್ದೇ ಇರುತ್ತೆ. ಇದನ್ನು ಸ್ಪೆಷಲಿ ಪಿತೃಪಕ್ಷ ಅಂತಂದರು. ಬಟ್ ನಾನು ಓವರಾಲ್ ಆಗಿ ಮೂನಿಗೆ ಕನೆಕ್ಟ್ ಮಾಡಿಕೊಂಡು, ಮೂನಿಂದ ಮನಸ್ಕಾರಕ ಹೇಗೆ ಅಂತ ಕನೆಕ್ಟ್ ಮಾಡಿಕೊಂಡು, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಇಂಪಾರ್ಟೆನ್ಸ್ನ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ನೀವು ಗೋ ಬ್ಯಾಕ್ ಆ್ಯಂಡ್ ಚೆಕ್, ಹೋಗಿ ಚೆಕ್ ಮಾಡ್ಕೊಳ್ಳಿ. 90% ಆಕ್ಸಿಡೆಂಟ್ ಕೇಸ್ಗಳು, 90% ಸ್ಯೂಸೈಡ್ ಕೇಸ್ಗಳು ಇವೆಲ್ಲವೂ ಈ ಥರದ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಹತ್ತಿರದಲ್ಲೇ ನಡೆದಿರುತ್ತೆ. ಹೋಗಿ ಚೆಕ್ ಮಾಡ್ಕೊಂಬಿಡಿ. ನೀವು ಏನು ಬೇಕಾದ್ರೆ ಮುಲ್ಲಾಜಲ್ದಂಗೆ ಚೆಕ್ ಮಾಡಿ, ನಡೆದಿರುತ್ತೆ. ಇನ್ನೊಂದು 10% ಏನೋ ಬೇರೆ ದಿನ ಆಗಿರ್ಬೋದು. ಯಾಕೆ ನಾನು ಆವಾಗಲೇ ಹೇಳಿದೆ, ಮನಸ್ಕಾರಕ, ಚಂದ್ರ ಮನಸ್ಕಾರಕ, ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾನೆ. ಸೊ ಹುಚ್ಚುಚ್ಚಾಗಿ ಗಾಡಿ ಓಡಿಸ್ಬೇಕು, ಕ್ರೇಜಾಗಿ ಓವರ್ಟೇಕ್ ಮಾಡಬೇಕು ಅಂತ ಅನಿಸುತ್ತೆ. ಮನ್ಸು ತಾನೇ ಮಾಡಿಸೋದು ಅದನ್ನು. ಕಾಮಾಗಿರೋ ಮನ್ಸು ಅಂದರೆ ಅವನೋ ಹೋಗಪ್ಪ ನೀನು ಹೋಗಿ ಸೈಡಲ್ಲಿ ಅಂತ ಬರುತ್ತೆ. ಹುಚ್ಚು ಮನಸ್ಸು ಚೇಸ್ ಮಾಡಿಸುತ್ತೆ. ಇದು ಆಕ್ಸಿಡೆಂಟ್ಗಳಿಗೆ ದಾರಿ ಆಗುತ್ತೆ. ಸರಿ, ನೀನು ತುಂಬ ಸ್ಟಡಿಯಾಗಿದೆಯಾ, ನನ್ನಲ್ಲೇನೂ ಇಲ್ಲ ಅಂದರೆ ಆಪೋಸಿಟ್ ಬರೋನು ಹಂಗೆ ಇರ್ತಾನೆ ಅಂತ ಏನು ಗ್ಯಾರಂಟಿ? ಅವನ ತಲೆ ತಿರುಗಿತ್ತು ಅಂತಂದರೆ ಅದು ಕಾರಣ ಆಗುತ್ತೆ. ಇನ್ನೊಂದು, ಈ ಸೂಸೈಡಲ್ ವಿಚಾರಗಳು ಬಂದಾಗ ಪಿತೃಗಳು ಪಿತೃಶಾಂತಿ ಇದೆಲ್ಲದಕ್ಕೂ ಸೂಸೈಡ್ದು ಒಂದು ವಿಷಯ ನಾನು ಕೇಳಿದ್ದೀನಿ. ಆತ್ಮಹತ್ಯೆ ಮಹಾಪಾಪ ಅಂತಾರೆ. ಯಾಕೆ ಆತ್ಮಹತ್ಯೆ ಮಹಾಪಾಪ? ಓಕೆ, ಇದರ ಒಂದು ಲೇಯರ್ ನಾನು ಬರ್ತೀನಿ. ಕೆಲವು ಸತಿ ಏನು ಮಾಡೋಕ್ಕಾಗಲ್ಲ, ಮನುಷ್ಯನಿಗೆ ಅಂಥ ಪರಿಸ್ಥಿತಿ ಬಂದಾಗ ಅವನು ಆ ಡಿಸಿಷನ್ ತೊಗೊಂಬಿಡ್ತಾನೆ. ಇವಾಗ ಕೂತ್ಕೊಂಡು ನಾನು ಹೇಳೋದು ಈಸಿ, ಪ್ರಶ್ನೆ ಅದಲ್ಲ. ಪಾಪ ಸುಮಾರು ಜನಕ್ಕೆ ಸುಮಾರು ಕಾರಣಗಳಿರ್ತವೆ. ಒಬ್ಬನ ಕಾರಣ ಇನ್ನೊಬ್ಬನಿಗೆ ಚಿಕ್ಕದು ಅನಿಸ್ಬೋದು. ಎಷ್ಟೋ ಜನ ನಾವು ನೋಡ್ತೀವಲ್ಲ, ಯಾವುದು 50,000, 2 ಲಕ್ಷ, 1.5 ಲಕ್ಷಕ್ಕೆಲ್ಲ ಸಾಲ ಅಂದ್ಬಿಟ್ಟು ಅಂತ ನೇಣು ಹಾಕ್ಕೊಂಡಿರೋ ಇರ್ತಾರೆ. ಅದು ನಮಗೆ ಏನಪ್ಪ ಇದು 1 ಲಕ್ಷ ಅಂತ ಅನಿಸುತ್ತೆ. ನಮಗೆ ಯಾವುದೋ ಒಂದು ಇನ್ನೊಂದು ಕೋಟ್ಗಟ್ಟಲೆ ನೋಡಿದಾಗ ಇನ್ಯಾರ್ದೋ ನೋಡಿದಾಗ ಅನಿಸುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಏನು ಹಂಗಾರೆ ಅವ್ನು ಹಂಗೆ ಸೂಸೈಡಲ್ಲೇ ಸಾಯಬೇಕು ಅಂತ ನಾವು ಹಣೆ ಬರದಲ್ಲಿ ಬರೆದಿದ್ರೆ ನಾವೇನಂತ ಮಾಡೋದು? ಅಥವಾ ಅದು ಮಹಾಪಾಪ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ? ಅದು ಯಾಕೆ ಅದು ಮಹಾಪಾಪ? ಅಥವಾ ಸೂಸೈಡ್ ಈಸ್ ನಾಟ್ ದ ಸೊಲ್ಯೂಷನ್ ಅಂತ ಕೇಳಿದೆ ನಾನು. ತುಂಬ ಕಷ್ಟ ಇರುತ್ತೆ. ಈಗ ಸತ್ಬಿಟ್ರೆ ಅಪ್ಪ ನಾನೆಲ್ಲ ಪ್ರಾಬ್ಲಮಿಂದ ಎಕ್ಸಿಟ್ ಅಂತ ಒಬ್ಬ ಮನುಷ್ಯ ಅಂದ್ಕೊಂಡು ಅದನ್ನು ಮಾಡ್ಕೊತಾನಲ್ಲ ಗುರುಗಳೇ. ಆದರೆ ಅದನ್ನು ಮಹಾಪಾಪ ಅಂತ ಯಾಕೆ ಕರೆದ್ರು ಅಂತ ಕೇಳಿದೆ. ಯಾರು? ಬ್ರಹ್ಮ ಹೆಸರು ಕೇಳಿದ್ದೆ. ಅವ್ರು ಹೇಳಿದ್ರು, ನಾನು ಆವಾಗಲೇ ಹೇಳಿದೆ ಗೊತ್ತಾ, ಸೋಲ್ಸು ತಮ್ಮ ತಮ್ಮ ಶೆಲ್ ಒಳಗೆ ಹೋಗುತ್ತೆ ಅಂತ. ಹಾಗೆ ಸತ್ತ ಮೇಲೆ ಎಸ್ಪೆಷಲಿ ಈ ಥರ ಅಪಮೃತ್ಯು ಅಂತ ನಾವು ಕರಿತೀವಲ್ಲ, ಸೂಸೈಡ್ ನ್ಯಾಚುರಲ್ ಡೆತ್ ಅಲ್ಲ, ಅದು ಸೂಸೈಡ್ ಆಗಿ ಹೋಗಿರೋದ್ರಿಂದ ಈ ಸೋಲ್ಗೆ ಪ್ರತಿ 15 ದಿವಸಕ್ಕೊಮ್ಮೆ, ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅದರ ಶೆಲ್ ಅಂತ ನಾವೇನು ಕರಿತೀವಿ, ಕಪ್ಪೆ ಚಿಪ್ಪು ಅಂತ ಕರಿತೀವಲ್ಲ, ಅದರದ್ದೇ ಒಂದು ಚಿಪ್ ಇರುತ್ತೆ. ಆ ಚಿಪ್ಪಲ್ಲಿ ಹೋಗಿ ಅದು ಸೇರ್ಕೊಂಬಿಟ್ಟಿರುತ್ತೆ, ಅದು ಜೀವಾತ್ಮ
ಸೇರ್ಕೊಂಬಿಟ್ಟಿರುತ್ತಂತೆ. ಸೊ ಪ್ರತಿ 15 ದಿನಕ್ಕೆ ಆ ಚಿಪ್ ಓಪನ್ ಆದಾಗ ಅದಕ್ಕೆ ಎಚ್ಚರ ಆಗೋದು. ಅದಕ್ಕೆ ಎಚ್ಚರ ಆದಾಗ ತಾನು ಕೊನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಏನೇನು ಕಾರಣಗಳಾಯಿತು, ಯಾವ ವಿಚಾರವಾಗಿ ಆ ಡಿಸಿಷನ್ಗೆ ಅದು ತಗೊಂತು, ಆ ಸೀನು ಮತ್ತೆ ಕಣ್ಣು ಮುಂದೆ ರೀಪ್ಲೇ ಆಗುತ್ತಂತೆ. ಮತ್ತೆ ರಿಪೀಟ್ ಆಗುತ್ತೆ ಆ ಕಾರಣಗಳು, ಆ ಈಕ್ವೆಷನು. ಆವಾಗ ಈ ಜೀವಾತ್ಮ ಮತ್ತೆ ಅಷ್ಟೇ ಸಾಡ್ ಮೂಡ್ಗೆ ಹೋಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈಗ ಅದಕ್ಕೆ ತಿರ್ಗಾ ಸೂಸೈಡ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಈಗ ಆಲ್ರೆಡಿ ಅದು ಸತ್ತು ಶೆಲ್ಲಲ್ಲಿ ಇರೋದ್ರಿಂದ ಆ ಸೂಸೈಡ್ ಮಾಡ್ಕೊಂಡಾಗ ಏನೇ ಜೀವ ಹೋಗ್ಬೇಕಾದ್ರೆ ನೋವು ಆಗೇ ಆಗುತ್ತಲ್ಲ, ಆ ನೋವಿನ ಅನುಭವ ಮತ್ತೆ ಈ ಜೀವಾತ್ಮಕ್ಕಾಗುತ್ತೆ. ತಿರ್ಗಾ ಅದು ಸತ್ತೆ ನಾನು ಅಂತ ಅಂದ್ಕೊಳ್ಳುತ್ತೆ, ಶೆಲ್ ಕ್ಲೋಸ್ ಆಗುತ್ತೆ. ಈಗ ಇದು ಅಮಾವಾಸ್ಯೆಗೆ ಮುಗೀತು. ತಿರ್ಗಾ ಹುಣ್ಣಿಮೆಗೆ ಇದೇ ಚಾಪ್ಟರ್ ಓಪನ್ ಆಯಿತು. ತಿರ್ಗಾ ಅದು ಎದ್ದೇಳುತ್ತೆ, ನೋಡುತ್ತೆ. ತಿರ್ಗಾ ಅದಕ್ಕೆ ಏನು ಅವತ್ತೇನು ಕ್ರಿಯೇಟ್ ಆಗಿತ್ತು ಆ ಸೀನ್ ಮತ್ತೆ ಕ್ರಿಯೇಟ್ ಆಗ್ತಾಯಿದೆ. ಈಗ ಮತ್ತೆ ಅದಕ್ಕೆ ಅಷ್ಟೇ ಬೇಜಾರಾಯಿತು, ಈಗ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತು, ಮತ್ತೆ ಅದೇ ನೋವಾಯಿತು, ಸತ್ತೋಯ್ತು. ಈ ಸೈಕಲ್ ಏನಿದೆಯಲ್ಲ, ಲೂಪು, ರಿಪೀಟ್, ಇದು ಮಿನಿಮಮ್ 200 ಇಯರ್ಸ್, ಮ್ಯಾಕ್ಸಿಮಮ್ 2000 ಇಯರ್ಸ್ ಆ ಸೋಲಲ್ಲಿ ಸ್ಟ್ರಕ್ ಆಗಿರುತ್ತಂತೆ. ಈಗ ಇದು 200 to 2000 ಅರ್ತ್ ಇಯರ್ಸ್ ಟೈಮಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲೊಂದು ಡೈಮೆನ್ಷನಲ್ಲಿ ಒಂದು ಟೈಮಲ್ಲ, ನಂಗೆ ಗೊತ್ತಿಲ್ಲ, ಮೇ ಬಿ ಅರ್ತ್ ಇಯರ್ಸ್ ಅಂತ ಅನ್ಕೋತೀನಿ. ಮತ್ತೆ ಆ ಸೋಲು ಆ ಶೆಲ್ಲಿಂದ ಪುಟಕ್ಕಂತ ಆಚೆ ಬಂದು ಮತ್ತೆ ಲೈಫ್ ಸೈಕಲ್ಗೆ ಬಂದು ಭೂಮಿಗೆ ಬರೋಕ್ಕೆ ಇಷ್ಟು ಟೈಮ್ ತಗೊಳ್ಳುತ್ತೆ. ಅಲ್ಲಿವರೆಗೂ ಈ ಸಫರಿಂಗ್ ಬೇಕಾ ಅಂತ ಕೇಳಿದ್ರು. ಪ್ರತಿ 15 ದಿನಕ್ಕೊಮ್ಮೆ ಎಚ್ಚರ ಆಗೋದು, ಆ ಸೀನ್ ಕ್ರಿಯೇಟ್ ಸಾಯಿ, ಎದ್ದೇಳು ಸೀನ್ ಕ್ರಿಯೇಟ್ ಸಾಯಿ. ಇದು ಬೇಕೇನ್ರಪ್ಪ? ಅದಕ್ಕೇ ಎಂಥ ಕಷ್ಟ ಬಂದ್ರೂ ಆದಷ್ಟು ಇಲ್ಲೇ ಅನುಭವಿಸ್ಕೊಂಡು ಹೋಗೋದನ್ನು ನೋಡಿ. ಇದು ಒಂದು ಪಾಠವಾಗಿ ಹೊರ ಹೇಳಿದ್ರು. ಬಟ್ ಏನು ಮಾಡ್ತೀರಿ, ಆತ್ಮಹತ್ಯೆಗೆ ಸಾವಿರಾರು ಕಾರಣಗಳಿದೆ, ಏನು ಅಂತಲೂ ಹೇಳೋಕ್ಕಾಗಲ್ಲ. ಅವ್ರವ್ರ ಪೊಸಿಷನಲ್ಲಿ ನಿಂತ್ಕೊಂಡು ನೋಡಿದಾಗಲೇ ನಮಗೆ ಅದೇನು ಅಂತ ಅರ್ಥ ಆಗೋದು. ಆದರೆ ಕೆಲವು ವಿಚಾರಗಳಂತೂ ತುಂಬ ಸಿಲ್ಲಿ ಅನಿಸುತ್ತೆ. ಯಾವುದೋ ಅವರೇನೋ ಅಂದ್ಬಿಟ್ರು, ಇವರೇನೋ ಅಂದ್ಬಿಟ್ರು, ನನಗೆ ಅವಮಾನ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು. ಪಾಪ ನಾನು ಅದಕ್ಕೆ ಅದಕ್ಕೊಂದು ರೇಟಿಂಗ್ ಮಾನದಂಡ ಕೊಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಹೇಳ್ತೀನಲ್ಲ, ಇರುವೆ ಆನೆ ಬರ ಆನೆಗೆ. ಇರುವೆ ಬರ ನೋಡಿ ಆನೆ ತಡ್ಕೊಬೋದಾಗಿತ್ತು ಸ್ವಲ್ಪ ಅಂತ ಆನೆ ಹೇಳ್ತಂತೆ. ಆನೆಗೆ ಬರ ಆಗದೆ ಇನ್ನೇನೋ ಅಂತ ಹಂಗೆ ಅದು ಹೇಳೋಕ್ಕೆ ಬರಲ್ಲ ನನಗೆ. ಆದರೂ ದಯಮಾಡಿ ಸ್ವಲ್ಪ ಮನಸ್ಸನ್ನು ತಿಳಿ ಮಾಡಿಕೊಂಡು ಅದಕ್ಕೇನೋ ಬದುಕಿದ್ರೆ ನನಗೊಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಒಂದು ಡಿಸಿಷನ್ ತೊಗೊಂಡಾಗ ಆ ಒಂದು ಟೆಂಡೆನ್ಸಿನ ದಾಟ್ಬೋದು. ಅಥವಾ ಇನ್ನೂ ಕೆಲವರಿಗೆ ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸೂಸೈಡನ್ನು ಒಂದು ಆಯುಧವಾಗಿ ಇಟ್ಕೊಂಡು ನೀನು ಹಿಂಗೆ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ, ನೀನು ಹಿಂಗೆ ಮಾಡ್ರೆ ನಾನು ಸತ್ತೋಗ್ಬಿಡ್ತೀನಿ ಹೆದರ್ಸಕ್ಕೆ ಹೋಗಿರ್ತಾರೆ. ಅವ್ರಿಗೆ ಹಂಗೆ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ. ನೋಡು ನೀನು ಮಾಡಿಲ್ಲ ಅಂದರೆ ನಾನು ಹಿಂಗೆ ಮಾಡ್ಕೊಂಬಿಡ್ತೀನಿ ನೋಡು ಅಂದ್ಬಿಟ್ಟು ಅಂತೇನೋ ಹಾಕ್ಕೊಂಡು ಒಂದು ಕೇಸ್ ಹಂಗೆ ಆಗಿತ್ತು. ಆರ್ಟಿಸ್ಟ್ ಜನ ಬೇಡ, ನಾನು ಅವನ ಹೆಸರು ಏನೂ ಹೇಳೋದು ಬೇಡ ನನಗೆ. ಗಂಡ ಹೆಂಡತಿ ಜಗಳ, ಹೆದರ್ಸೋಕ್ಕೆ ನಾನು ನೆಣ ಹಾಕ್ಕೊತೀನಿ ಅಂತ ಹೋಗಿ ಆತ ನಿಜವಾಗ್ಲೂ ಪ್ರಾಣವನ್ನು ಕಳ್ಕೊತಾನೆ. ಈಗ ಹೇಗೆ ಅದರಿಂದ ಆ ನೋವಿಂದ ಆಚೆ ಬರೋಕ್ಕಾಗುತ್ತೆ? ಅಥವಾ ಜೀವಕ್ಕೆ ಈ 15 days ಒನ್ಸ್ ಈ ಸೈಕಲ್ಲು ಇದೆಲ್ಲ ನೆನೆಸ್ಕೊಂಬಿಟ್ಟಾಗ ನನಗೆ ಹೆಂಗಪ್ಪ ಅನಿಸುತ್ತೆ. ಈಗ ಅದು ಯಾರು ಆ ಆತ್ಮಕ್ಕೆ ಶಾಂತಿ ಕೊಡ್ತಾರೆ, ಹೆಂಗೆ ತಿಳಿ ಮಾಡಿಸ್ತಾರೆ? ಆವಾಗ ಈ ಪೂಜೆ ಹೋಮಗಳು ಇಲ್ಲ ಅಂದರೆ ಇದೇ ಸೋಲ್ಗಳೇನಾಗುತ್ತೆ, ಇವು ಅನ್ಸ್ಯಾಟಿಸ್ಫೈಡ್ ಸೋಲ್, ಅತೃಪ್ತ ಆತ್ಮಗಳಂತಾಗಿ ಒಂದು ಮಾಂದಿ ಅನ್ನೋ ರೂಪದಲ್ಲಿ ಇನ್ಯಾರ್ದೋ ಮುಂದೆ ಫ್ಯೂಚರ್ ಬರೋ ಜನ್ರೇಷನ್ ಇರುತ್ತಲ್ಲ ಅವರ ಜಾತಕದಲ್ಲಿ ಹೋಗಿ ಕೂತ್ಕೊಳ್ಳುತ್ತಂತೆ. ಯೂಶಲಿ ಇದೇನಾಗುತ್ತೆ ಅಂತಂದರೆ, ಹೇಳಿದ್ದವ್ರು ನಮಗೆ ಆಸ್ಟ್ರಾಲಜರ್ ಹೇಳಿದ್ದು, ಯಾರು ಫ್ಯಾಮಿಲಿಯಲ್ಲಿ ತುಂಬ ಡೆಡಿಕೇಟೆಡ್ ಆಗಿರಬೇಕು, ಇಡೀ ಫ್ಯಾಮ್ಲಿ ನಾನು ನೋಡ್ಕೋಬೇಕು, ನಾನು ಚೆನ್ನಾಗಿರಬೇಕು, ನನ್ನಿಂದ ಎಲ್ಲರೂ ಚೆನ್ನಾಗಿರಬೇಕು ಅಂತ ಯಾರು ಬಯಸ್ತಾರಲ್ಲ ಅವ್ರ ಜಾತಕದಲ್ಲೇ ಈ ಮಾಂದಿ ಬಂದು ಕೂತ್ಕೊಳ್ಳೋದಂತೆ. ಯಾಕೆ ಅಂತಂದರೆ ಇವನೇ ತಾನೇ ಏನೋ ಒಳ್ಳೇದು ಮಾಡಬೇಕು ಅಂತಿರೋದು ಮನೆಗೆ. ಯಾರು ತುಂಬ ಅವ್ರ ಪಾಡ್ಗೆ ಅವ್ರು ನೋಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ಬರೋದಿಲ್ಲ, ಇವನಿಗೆ ಬರುತ್ತೆ, ಅಟ್ಯಾಕ್ ಆಗುತ್ತೆ. ಯಾಕೆ? ಇವನು ಒಳ್ಳೇದು ಮಾಡಿಬಿಟ್ರೆ ಎಲ್ರಿಗೂ ಒಳ್ಳೇದಾಗುತ್ತಲ್ಲ, ಈಗ ಒಳ್ಳೇದಾಗಕ್ಕೆ ಬಿಡಲ್ಲ ಇದು. ಆವಾಗ ಇವರೆಲ್ಲ ಕಡೆ ತಿರುಗ್ತಾರೆ, ಏನು ನಾನು ಒಳ್ಳೇದು ಮಾಡೋಕ್ಕೆ ಹೋಗ್ತಾಯಿನಿ, ಯಾಕೆ ನನಗೆ ಆಗ್ತಾಯಿಲ್ಲ, ನಂಗೆ ಇಷ್ಟು ಒಳ್ಳೆ ಮನಸ್ಸಿದೆ, ಎಲ್ಲರೂ ನೋಡ್ಕೋಬೇಕು ಅಂತ ಏನು ಆಗ್ತಿಲ್ಲ ನಾನು ತೋರಿಸಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ಮಾಂದಿ ಇದೆಯಪ್ಪ, ಯಾರೋ ಈ ಥರ ಅತೃಪ್ತಾತ್ಮ ಸತ್ಯರು ಇವು ಕ್ಲಿಯರ್ ಮಾಡ್ಕೊ. ಅದು ಕ್ಲಿಯರ್ ಆದಮೇಲೆ ಇವನಿಗೆ ಸ್ವಲ್ಪ ಪಾತ್ ಕ್ಲಿಯರ್ ಆಗುತ್ತೆ. ಇದು ಒಂದು ಪರಿಹಾರದ ಮಾರ್ಗ. ಬಟ್ ಹೇಳಿದಾಗೆ ಸೂಸೈಡ್ ಅನ್ನೋದು ಆತ್ಮಹತ್ಯೆ ಮಹಾಪಾಪ ಅಂತ ಏನಕ್ಕೆ ಬಂತು ಅಂದರೆ ಈ ಒಂದು ವಿಚಾರವಾಗಿ ಬಂತು. ಬಟ್ ಅಗೇನ್ ಯಾರ ಬಗ್ಗೆನೂ ನಾನು ಜಡ್ಜ್ಮೆಂಟ್ ತೊಗೊಳಕ್ಕಾಗಲ್ಲ. ಹಿಂಗೆ ಮಾಡಿದ ತಪ್ಪು ಮಾಡಬಾರ್ದಾಗಿತ್ತು ಅವರು ಅನ್ನೋಕ್ಕಾಗಲ್ಲ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಬಟ್ ರೂಲ್ ಈ ಥರ ಅಪ್ಲೈ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಇದು ಆತ್ಮಹತ್ಯೆ ಆದಂಥ ಆತ್ಮಗಳ ಕತೆ ಇದು. ಆದರೆ ರೀಸೆಂಟ್ಲಿ ನಾನು
ಇಶಾನಿ ಮೇಡಮ್ ಅವ್ರದ್ದು ಫ್ಯಾಮಿಲಿ ಕಾನ್ಸ್ಟಿಲೇಷನ್ ಅನ್ನೋ ಒಂದು ಎಪಿಸೋಡ್ ಇದೆ, ದಯವಿಟ್ಟು ಹೋಗಿ ನೋಡಿ. ಆ ಎಪಿಸೋಡ್ಗೆ ಇನ್ನೂ ತುಂಬ ವ್ಯೂಸ್ ಬರಬೇಕಾಗಿತ್ತು. ಯಾಕೆ ಜನಕ್ಕೆ ಆ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ನಂಗೆ ಅರ್ಥ ಆಗಿಲ್ಲ. ದಯವಿಟ್ಟು ಆ ಎಪಿಸೋಡ್ ಮರೀದೆ ನೋಡಿ. ಎಲ್ಲ ಆತ್ಮಗಳು, ಪಿತೃಗಳು, ಫ್ಯಾಮಿಲಿಗಳ ಸಂಬಂಧಗಳು ಹೇಗಿರಬೇಕು ಅನ್ನೋದೇ ಆ ಎಪಿಸೋಡು. ಸುಮಾರು ಜನ ಫ್ಯಾಮಿಲಿ ಕಾನ್ಸ್ಟಲೇಷನ್ ಅಂದ ತಕ್ಷಣ ಏನೋ ಲಾಯರ್ ಅವರು ಫ್ಯಾಮಿಲಿ ಕೌನ್ಸ್ಲಿಂಗ್ ಅಂತ ಅಂದ್ಕೊಂಬಿಟ್ಟೆಲ್ಲ ಓದಿದ್ದೀರ. ಅದನ್ನ ಸ್ಪೆಲ್ಲಿಂಗ್ ನನಗೆ ಅರ್ಥ ಆಯಿತು. ಅದು ಫ್ಯಾಮಿಲಿ ಕಾನ್ಸ್ಟಲೇಷನ್, ಅದು ಬಹಳ ಅದ್ಭುತವಾದ್ದು. ಅವತ್ತು ಎಪಿಸೋಡಲ್ಲಿ ಮೇಡಮ್ ಹೇಳೋಕ್ಕಾಗದೇ ಇರೋದು, ಕ್ಯಾಮ್ರಾ ಎಲ್ಲ ಅರೇಂಜ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಶೂಟಿಂಗಲ್ಲಿ ಅವ್ರು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದು ಒಂದು ವಿಷಯ ಇವತ್ತು ಹೇಳ್ತೀನಿ. ಇದನ್ನು ಮ್ಯಾರಿಡ್ ಕಪಲ್ಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ತುಂಬ ಪ್ಲ್ಯಾಂಡಾಗಿ ಮಕ್ಕಳನ್ನು ನಾವು ಭೂಮಿಗೆ ತರಬೇಕಂತೆ. ತುಂಬ ಪ್ಲ್ಯಾಂಡಾಗಿ ನಾವು ಮಗುವನ್ನು ಪ್ಲ್ಯಾನ್ ಮಾಡಿ ಭೂಮಿಗೆ ತರಬೇಕಾಗುತ್ತೆ. ಏನಾಗುತ್ತೆ, ಹೊಸದಾಗಿ ಮದುವೆ ಆಗಿರ್ತಾರೆ, ಇದು ಎಲ್ಲೂ ನಾಲೆಡ್ಜ್ ಎಲ್ಲಿಂದನೂ ಶೇರ್ ಆಗಿರಲ್ಲ. ಅವರ ಮಧ್ಯೆ ಒಂದು ಅಂದರೆ ಮಕ್ಕಳು ಆಗದೇ ಇರೋದಕ್ಕೆ ಏನೆಲ್ಲ ಸೇಫ್ಟಿ ಮೆಷರ್ ಮಾಡ್ಕೋಬೇಕು ಅದನ್ನು ಮಾಡದೆ ಸಡನ್ನಾಗಿ ಹುಡುಗಿ ಅದರೊಳು ಕನ್ಸೀವ್ ಆಗ್ತಾಳೆ. ಆದರೆ ಆಕೆಗೆ ನನಗೆ ಇಷ್ಟು ಬೇಗ ಮಗು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಅಬಾರ್ಟ್ ಮಾಡಿಸೋವಂಥದ್ದು. ಇದು ಮಾಡಲೇಬಾರ್ದು ಅಂತ ಹೇಳುತ್ತೆ ಫ್ಯಾಮಿಲಿ ಕಾನ್ಸ್ಟಲೇಷನ್. ಮೇಡಮ್ ಅವತ್ತು ಹೇಳಿದ್ರು. ಯಾಕೆ ಅಂತಂದರೆ ಒಂದು ಸೋಲ್ ಬಂದಿದೆ, ಈಗ ಅದು ಹುಟ್ಟಬೇಕು ಅಂತ ಬಂದಿದೆ. ಅದರ ಹುಟ್ಟಿನ ಹಕ್ಕನ್ನು ನಾವು ಕಿತ್ಕೊಂಡಂಗಂತೆ ಅದು. ಓಕೆನಾ? ನಾವಂತೀವಿ ಅದು ಫೀಟಸ್ಸು, ಅದಕ್ಕೇನು ಅದಿಲ್ಲ ಇದಿಲ್ಲ. ನೋ, ಖಂಡಿತ ನಮ್ಮಲ್ಲೂ ಈ ತಪ್ಪುಗಳಾಗಿದೆ. ಹೇಳ್ತೀನಿ ನಾನು ಯಾವ ಥರ ಅಂದ್ಬಿಟ್ಟು ಅಂತ. ಸೊ ಅವಾಗೇನಾಗುತ್ತೆ, ಆ ಸೋಲ್ ಏನಿದೆ ಅದು ಕರ್ಸ್ ಮಾಡುತ್ತಂತೆ. ಯಾರಿಗೆ? ಈ ತಂದೆ ತಾಯಿಗಳಿಗೆ. ಏನು ನಿಮ್ಮಿಬ್ಬರ ರಾಸಲೀಲೆಗೆ ನನ್ನ ತಂದ್ರ ನೀವು, ನಾನು ಬಂದೀಗ ಪ್ರತಿಷ್ಠಾಪನೆ ಆಗಿದ್ದೀನಿ, ಈಗ ನಾನು ಬೇಡ ಅಂತ ನನ್ನನ್ನು ನೀವು ಕಳಿಸ್ಬಿಟ್ರಲ್ಲ, ಮತ್ತೆ ವಾಪಸ್ ನನ್ನ ನೇಚರ್ ಸೈಕಲ್ಗೆ ಹಾಕ್ಬಿಟ್ರಲ್ಲ, ಭೂಮಿ ಮೇಲೆ ಬರೋಕ್ಕೆ ಬಿಡಲಿಲ್ವಲ್ಲ. ಸೊ ನೀವಿಬ್ಬರು ಖುಷಿಯಾಗಿರಬೇಡಿ ಅಂತ. ಸೊ ಇವ್ರು ಹೇಳ್ದಾಗ ನನಗೆ ಎಷ್ಟು ಶಾಕ್ ಆಯಿತು ಅಂತಂದರೆ, ಸುಮಾರು ಜೋಡಿಗಳು ಲವ್ ಮ್ಯಾರೇಜ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಕಿತ್ಕೊಳ್ಳೋವಂಥದ್ದು, ಅಥವಾ ಒಂದು ಅರೇಂಜ್ ಮ್ಯಾರೇಜು ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಕಿತ್ಕೊಳ್ಳೋವಂಥದ್ದು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಮಧ್ಯೆ, ಜಗಳಕ್ಕೆ ಕಾರಣವೇ ಇಲ್ಲದ ಕಾರಣಗಳು. ಇಬ್ಬರನ್ನೂ ಕೂರಿಸಿ ಮಾತಾಡಿದಾಗ ಇವನು ಕೇಳಿದಾಗ ಹೀಸ್ ಆಲ್ಸೋ ರೈಟ್, ಇವಳನ್ನು ಕೇಳಿದಾಗ ಶೀ ಈಸ್ ಆಲ್ಸೋ ರೈಟ್. ಬಟ್ ಏನಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತಂದರೆ ಮ್ಯಾಗ್ನೆಟ್ ರಿಪೆಲ್ ಆಗ್ತದೆ, ಯಾಕೆ ಹತ್ರ ಅಂಟ್ಕೊತಾ ಇಲ್ಲ ಅಂತ ನೋಡಿದ್ರೆ ಅದಕ್ಕೆ ಸಣ್ಣ ಸಣ್ಣ ಸಿಚುಯೇಷನ್ಗಳು ಕ್ರಿಯೇಟ್ ಮಾಡೋದು ಈ ಅಬಾರ್ಟೆಡ್ ಕಿಡ್ಸ್ ಸೋಲ್ಸ್ ಇರುತ್ತಲ್ಲ, ಅವು ಆಟ ಆಡ್ತಾ ಇರುತ್ತಂತೆ. ನಾನು ಕೇಳಿ ಸುಸ್ತಾಗ್ಬಿಟ್ಟೆ ರೀ, ಗಾಬರಿ ಆಗ್ಬಿಟ್ಟೆ ನಾನು. ಓಕೆ, ಈಗ ಅಬಾರ್ಷನ್ ಮಾಡಬಾರ್ದು ಅಂತ ಹಾಸ್ಪಿಟ್ಲಲ್ಲೇ ಹೇಳ್ತಾರೆ. ಹಂಗಾರೆ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದ ಅದಲ್ಲ ಲೆಕ್ಕ. ಸುಮ್ಮನೆ ಟ್ಯಾಬ್ಲೆಟ್ ತೊಗೊಂಡು ಹೋಗ್ಬಿಟ್ರು ಕೂಡ ಅದು ಅಬಾರ್ಷನ್ ಲೆಕ್ಕನೇ ಅಂತೆ. ನೀಡ್ ನಾಟ್ ಬಿ ಏನು ಭ್ರೂಣ ಲಿಂಗ ಪತ್ತೆ ಕಾನೂನು ಬಾಹಿರ ಅಂತೆಲ್ಲ ಹೇಳ್ತಾರಲ್ಲ, ಏನು ಭ್ರೂಣ ಲಿಂಗ ಪತ್ತೆ ಮಾಡಿ ತೆಗಿದೇಬೇಕು ಅಂತಲೂ ಏನಲ್ಲ. ಸಪೋಸ್ ಇವಾಗ ಸೇರಿರ್ತಾರೆ, ಒಂದು ಮಂತ್ ಆದಮೇಲೆ ನೆಕ್ಸ್ಟ್ ಮಂತ್ಗೆ ಸೈಕಲ್ ಮಿಸ್ ಆಗುತ್ತೆ. ಓಕೆನಾ? ಸೈಕಲ್ ಮಿಸ್ ಆಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕನ್ಸೀವ್ ಆಗಿದ್ದೀವಿ, ನಮಗೆ ಬೇಡ ಅಂತ ಮಾತ್ರ ನುಂಗ್ಬಿಡ್ತಾರಲ್ಲ, ಅದು ಕೂಡ ಮಗುವನ್ನು ಫಿಸಿಕಲಿ ಎಳೆದು ಆಚೆ ತೆಗೆದು ಸಾಯಿಸಿದಷ್ಟೇ ಮಹಾಪಾಪ. ಅದು ಹಂಗಾಗುತ್ತೆ ಅನ್ನೋದು. ಹಾಗಾಗಿ ಅಬಾರ್ಟೆಡ್ ಕಿಡ್ಸ್ ಕೂಡ ಲೆಕ್ಕ. ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆಯಲ್ಲಿ ಒಬ್ಬ ಮಗ ಹುಟ್ಟಿರ್ತಾನೆ ಅಥವಾ ಒಂದು ಮಗಳು ಹುಟ್ಟಿರ್ತಾಳೆ. ಅದಾದಮೇಲೆ ಅವ್ರು ಎರಡನೇದು ಬೇಡ ಅಂತಲೇ ಏನೋ ಸುಮ್ಮನೆ ಇರ್ತಾರೆ. ಬಟ್ ಮಧ್ಯ ಎಷ್ಟೋ ಸಲ ಈ ಸೇಫ್ಟಿ ಮೆಷರ್ ಇಲ್ಲದೆ ಆ ಲೇಡಿ ಕನ್ಸೀವ್ ಆಗ್ತಾನೆ ಇರ್ತಾಳೆ. ಬೇಡ 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 ಅನ್ನೋದು ಇವ್ರು ಮಾತ್ರ ನುಂಗೋದು, ಅದು ಅಬಾರ್ಷನ್ ಲೆಕ್ಕದಲ್ಲಿ ಆಗೋದು. ಈ ಥರ 1, 2, 3 ಎಷ್ಟಾದ್ರೂ ನಾವೆಲ್ಲ ಮಕ್ಕಳ ಲೆಕ್ಕ. ಅದಾದ 3 ವರ್ಷ ಆದಮೇಲೆ ಅವ್ರಿಗೆ ಇವಾಗ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆದ್ವಿ ನಾವು, ಓಕೆ ಇವಾಗ ಒಂದು ಮಗು ಮಾಡ್ಕೊಳ್ಳೋಣ ಅಂತ ಆಮೇಲೆ ಮಗು ಮಾಡ್ಕೊತಾರೆ. ಈಗ ಆರ್ಡ್ರಲ್ಲಿ ಏನು ಲೆಕ್ಕ, ಇದು ಮೊದಲನೇ ಮಗು, ಇದು 2ನೇ ಮಗು ಅಂತ. ಆದರೆ ಮಧ್ಯದಲ್ಲಿ 3 ಹೋಗಿರೋದು ಲೆಕ್ಕ ಬಿಟ್ರಣ್ಣ, ಮಧ್ಯೆ 3 ಹೋಯ್ತಲ್ಲ, ಅವು ಯಾವ್ದು ಲೆಕ್ಕ? ಆ 3 ಸೋಲ್ಗಳು ಕೂಡ ಇವ್ರನ್ನ ತಂದೆ ತಾಯಿನ ಶಪಿಸುತ್ತೆ. ಅದರ ಜೊತೆಗೆ ಆ ನೆಕ್ಸ್ಟ್ ಹುಟ್ಟಿರೋ ಮಗು ಮೇಲೆ ಅದ್ರದ್ದು ಕೆಂಗಣ್ಣಿರುತ್ತೆ. ನಾನು ಇರಬೇಕಾಗಿತ್ತಲ್ಲಿ, ಇವನಿದ್ದಾನೆ ಅಥವಾ ಇವಳಿದ್ದಾಳೆ, ಅದು ನನ್ನ ಸ್ಥಾನ ಅಂತ ಅಂದ್ಕೊಂಡು ಈ ಅಬಾರ್ಟೆಡ್ ಸೋಲ್ಸ್ಗಳು ಸ್ಕ್ರೀನ್ ಪೇಗಳನ್ನು ಮನೇಲಿ ಕೊಡ್ತಾ ಹೋಗುತ್ತಂತೆ. ಸೊ ಖುಷಿಯಾಗಿರೋಕ್ಕೆ ಬಿಡಲ್ಲ, ಇನ್ನೊಂದೇನೋ ಮಾಡು, ಕಿರಿಕ್ ಮಾಡು, ಇಲ್ಲ ಆ ಮಗುನ ಓದೋಕ್ಕೆ ಬಿಡಲ್ಲ, ಡಲ್ ಮಾಡು, ಈ ಥರ ಸುಮಾರು ವಿಷಯಗಳಿದೆ. ಸೊ ನಾನು ಕೇಳಿದೆ, ಮೇಡಮ್ ಗೊತ್ತಿಲ್ಲದವನೋ ಈ ಮಾತ್ರೆ ನುಂಗಾಗುವಂಥವು ಎಲ್ಲ ತಪ್ಪು ಎಲ್ಲರಿಂದನೂ ಆಗಿರುತ್ತೆ, ಹೋಗಿ ಭ್ರೂಣಲಿಂಗ ಪತ್ತೆ ಮಾಡಿ ಅಬಾರ್ಷನ್ ಆಗಬೇಕು ಅಂತಲ್ಲ, ನೀವು ಮಾತ್ರೆ ನುಂಗಿದ್ರೆ ಅಬಾರ್ಷನ್ ಬಿಟ್ರಲ್ಲ, ಈಗ ಅದೇ ಭಯ. ಈ ಸೊಲ್ಯೂಷನ್ ಏನು ಮೇಡಮ್ ಇದಕ್ಕೆ ಅಂತಂದೆ. ಆಗ ಅವ್ರೇನು ಅಂತಂದರೆ, ನೀವು ಯೋಚನೆ ಮಾಡಬೇಕು, ಯಾವ ಕಪಲ್ಸ್ ಈ ಥರ ಮಾಡಿದ್ದೀರೋ, ಯಾವ ಮಗುವಿನ ಸ್ಥಾನವನ್ನು ಹೊಟ್ಟೆಗೆ ಬಂದ ತಕ್ಷಣ ಅದು ಪ್ರತಿಷ್ಠಾಪನೆ ಆಗಿದೆ, ಈಗ ಅದನ್ನು ಯಾರು ಕಿತ್ಕೊಂಡಿದ್ದೀರೋ ಆ ಥರ ಎಷ್ಟು ಮಗು ಆಗಿದೆ ಅಂತ ಲೆಕ್ಕ ಮಾಡಿಕೊಂಡು ಅಷ್ಟು ಡಾಲ್ಗಳೋ ಅಥವಾ ಅಷ್ಟು ಪ್ಲ್ಯಾಂಟ್ಗಳೋ
ಅಥವಾ ಇನ್ನೇನೋ ಒಂದು ಅದನ್ನು ಸಿಂಬಲೈಸ್ ಮಾಡೋವಂಥದ್ದನ್ನ ತಂದಿಟ್ಕೊಂಡು ಅದನ್ನು ದಿನ ಪೋಷಣೆ ಮಾಡಿಕೊಂಡು, ಇವಾಗ ಒಂದು 2 ಮಗು ಮಾತ್ರ ನುಂಗಿ ಅಬಾರ್ಟ್ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಆ 2 ಮಗುನ ಈಗ 2 ಗಿಡಗಳು ರೆಪ್ರೆಸೆಂಟ್ ಮಾಡುತ್ತೆ ಮನೇಲಿ. ಅರ್ಥ ಆಗ್ತಿದೆ ಕಾನ್ಸೆಪ್ಟು? ಆ 2 ಗಿಡನ ದಿನ ಅದಕ್ಕೆ ನೀರು ಹಾಕೋದು, ಅದ್ರ ಜೊತೆ ಮಾತಾಡೋದು, ನೀವು ನನ್ನ ಮಕ್ಕಳೇ, ಅರ್ಥ ಆಯಿತಾ? ಏನೋ ನಮ್ಗೆ ಅವಾಗ ಬುದ್ಧಿ ಸರಿ ಇರಲಿಲ್ಲ, ನಮಗೆ ನಾಲೆಡ್ಜ್ ಇಲ್ಲ, ನಮ್ಗೆ ಹೇಳೋರಿಲ್ಲ, ನಾವು ಹಿಂಗೆ ಮಾಡ್ಕೊಂಬಿಟ್ವಿ. ಹಾಗಾಗಿ ದಯವಿಟ್ಟು ನೀವು ನಮ್ಮನ್ನು ಕರ್ಸ್ ಮಾಡಬೇಡಿ, ನೀವು ನಮ್ಮ ಜೊತೆ ಫ್ಯಾಮಿಲಿಲಿ ಇದ್ದೀರಾ ಅಂತ ಆ ಗಿಡಗಳನ್ನ ದಿನ ಮಾತಾಡ್ಸೋದು, ಅದಕ್ಕೆ ನೀರು ಹಾಕೋದು, ಅದಕ್ಕೆ ಒಳ್ಳೆ ಗೊಬ್ಬರ ಹಾಕೋದು, ಅದನ್ನು ಚೆನ್ನಾಗಿ ಬೆಳೆಸೋದು, ಇದು ಒಂದು ಆಪ್ಷನ್. 2ನೇ ಆಪ್ಷನ್, ಅವ್ರು ಹೇಳಿದ್ದು ಹಿಂಗಿತ್ತಪ್ಪ, ನನಗೆ ಇದು ಹೆಂಗೆ ವರ್ಕ್ ಆಗುತ್ತಾ ಅಂದ್ರೆ ಮಾಡಿ ವರ್ಕ್ ಆಗುತ್ತೆ ಅಂತಂದರು. ಇಲ್ಲ ಅದೇ ಥರ ಒಂದು ಕ್ಯೂಟ್ ಡಾಲ್ಸ್ಗಳು, ಬೇಬಿ ಡಾಲ್ಸ್ ಅಂತಾರಲ್ಲ ಆ ಥರ ಡಾಲ್ಗಳು, ಇವಾಗ ಯಾವುದೋ ಒಂದು ಅದೇ ದೆವ್ದು ಯಾವುದೋ ಒಂದು ಬೊಂಬೆ ಬಂದಿದೆ ಹೈ ಅಂತ ಅಲ್ಲಿಟ್ಕೊ, ದಯವಿಟ್ಟು ಅದನ್ನು ತಂದು ಇಡಬೇಡಿ ಮನೇಲಿ. ಆಮೇಲೆ ಅದು ಯಾವುದೋ ಬೊಂಬೆ ಹೆಸರು ಆಮೇಲೆ ಹಾಕ್ತೀನಿ ಫೋಟೋ, ಎಡಿಟ್ರಿಗೆ ಹೇಳಿ. ಆಮೇಲೆ ಬೊಂಬೆ ಹೇಳಿದ್ರು ಆನಂದು ಇದೇ ಬೊಂಬೆ ಇರ್ಬೋದೇನೋ ಅಂತ, ಆಮೇಲೆ ಆ ರಾಕ್ಷಸ ಬೊಂಬೆ ತಂದಿಡಬೇಡಿ. ಕ್ಯೂಟ್ ಮುದ್ದಾದ ಬೊಂಬೆಗಳನ್ನು ತಂದು ಇಟ್ಕೊಳ್ಳೋ ಅಂಥದ್ದು. ಇವಾಗ ಕಾರಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಟ್ರಿಪ್ ಹೋಗ್ತಾಯಿದ್ದೀರಾ, ಅದನ್ನು ಇಟ್ಕೊಳ್ಳೋದು. ನೀನು ನಮ್ಮ ಜೊತೆ ಇದೆಯಾ, ರಾತ್ರಿ ಮಲ್ಕೊಳ್ಳೋವಾಗ ನೀವು ಮಕ್ಕಳು ಮಲಗಿಸ್ಕೊತೀರಾ, ಅದಕ್ಕೂ ನಿಮ್ಮ ರೂಮಲ್ಲಿ ಒಂದು ಸ್ಪೇಸ್ ಕೊಡೋದು. ಇದನ್ನು ಅಡ್ರೆಸ್ ಮಾಡ್ತಾ ಇರ್ಬೇಕಂತೆ ಆ ಬೊಂಬೆಗಳಿಗೆ. ಆಗ ಈ ಅಬಾರ್ಟೆಡ್ ಸೋಲ್ಸ್ಗಳು ಆವಾಗ ಓಕೆ, ನಮಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ, ಫಿಸಿಕಲಿ ನಾವಿಲ್ಲ ಅಂದ್ರೂ ನಮ್ಮ ಪ್ಲೇಸ್ಮೆಂಟ್ ಆ ಬೊಂಬೆಯಲ್ಲಿದೆ, ನಮಗೆ ರೆಸ್ಪೆಕ್ಟ್ ಕೊಡೋದು. ಈ ಸೈಕಲ್ ಎಷ್ಟು ದಿನವೋ ಅವು ನೆಕ್ಸ್ಟ್ ಯಾವಾಗ ಲೂಪ್ ಔಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಇದು ಮಾಡೋದ್ರಿಂದ ಸುಮಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಕಪಲ್ಸ್ ಸರಿ ಹೋಗುತ್ತೆ ಅಂತ ಅವ್ರು ಹೇಳಿದ್ರು. ಅವತ್ತಿಷ್ಟು ಡೀಟೇಲಾಗಿ ಅವತ್ತು ಆ ಎಪಿಸೋಡ್ ಮಾತಾಡೋಕ್ಕಾಗಿಲ್ಲ. ಇವತ್ತು ನನಗೆ ಇದು ಪಿತೃಪಕ್ಷ ಆತ್ಮಗಳ ಬಗ್ಗೆನೇ ಎಲ್ಲ ಮಾತಾಡ್ತಾ ಇರೋದ್ರಿಂದ ಇದನ್ನು ಹೇಳಬೇಕು ಅನ್ನಿಸ್ತು. ದಯವಿಟ್ಟು ಯಾವ್ದಾರು ಯಂಗ್ ಕಪಲ್ಸ್, ಅದಕ್ಕೆ ಫಸ್ಟು ಡಿಸಿಷನ್ ಏನು ಅಂತಂದರೆ, ಮದುವೆ ಆದಾಗಿಂದನೇ ಮದುವೆ ಮಾಡ್ಕೊಳ್ಳೋದೇ ಉಂಟಂತೆ, ಮಕ್ಕಳು ಬೇಕು ಅನ್ನೋ ಡಿಸಿಷನ್ನೇ ತೊಗೊಂಡಿದ್ದಾಗ ಯಾವಾಗ ಆಗಬೇಕು ಏನಾಗಬೇಕು ಅಂತ ಕ್ಲಿಯರಾಗಿ ಪ್ಲ್ಯಾನ್ ಮಾಡಿ, ಗೊತ್ತಿಲ್ಲದೆ ಕನ್ಸೀವ್ ಆದರೆ ದಯವಿಟ್ಟು ಆ ಮಗುನ ರಿಜೆಕ್ಟ್ ಮಾಡಬೇಡಿ. ಸುಮಾರು ಪ್ರಾಬ್ಲಮ್ ಇದೆ ಅದರಿಂದ. ಇದು ಗೋಕರ್ಣದಲ್ಲಿ ನಾವು ಪ್ರೇತಶಾಂತಿ ಅಂತ ನಾವು ಮಾಡಿಸಿದ್ದು ನಮ್ಮ ಫ್ಯಾಮಿಲಿ ಅಂತ ಹೋಗಿದ್ವಲ್ಲ, ಆಗ ನಮ್ಮನ್ನೂ ಕೇಳಿದ್ರು, ನಮ್ಮ ತಂದೆ ತಾಯಿನೂ ಕೇಳಿದ್ರು, ನೀವೇನಾದ್ರು ಅಬಾರ್ಷನ್ ಮಾಡಿಸಿದ್ರಾ ಅಂತ ನಮ್ಮ ತಾಯಿನ ಕೇಳಿದ್ರು, ನಮ್ಮ ತಂದೆನ ಕೇಳಿದ್ರು. ಅವಾಗ ನಮ್ಮ ತಾಯಿ ಹೇಳಿದ್ರು, ಇಲ್ಲ ನಾವು ಆ ಥರ ಯಾವುದೂ ಮಾಡಿಸಿಲ್ಲ, ಆದರೆ ಪ್ರಿಮೆಚ್ಯೂರ್ ಬೇಬಿ ಅಂತ ಕರೀತಾರೆ. ಅಂದರೆ ಮೆಚ್ಯೂರ್, ಹೇಗೆ 9 ತಿಂಗಳಿಗೊಂದು ಒಂದು ಮಗು ಹುಟ್ಟಬೇಕಲ್ವಾ, ಆದರೆ ಒಂದು ಸಲ 4 ತಿಂಗಳಿಗೋ 5 ತಿಂಗಳು 6 ತಿಂಗಳಿಗೋ ಫಾಲ್ಸ್ ಪೇಯ್ನ್ ಬಂದು ಅದು ವಾಟರ್ ಬ್ಯಾಗ್ ಬ್ರೇಕ್ ಆಗಿ ಮಗು ಹುಟ್ಟುಬಿಡುತ್ತೆ. ಅದು ಅದರ ಹುಟ್ಟೋವಾಗಲೇ ಅದು ಸತ್ತೋಗಿ ಹುಟ್ಟುತ್ತೆ, ಯಾಕಂದ್ರೆ ಕಂಪ್ಲೀಟಾಗಿ ಹುಟ್ಟಿರಲ್ವಲ್ಲ. ಆ ಥರ ನಮಗಾಗಿತ್ತು. ಆನಂದ ಆದಮೇಲೆ ಟ್ವಿನ್ಸ್ ಆಗಿತ್ತು ನಮಗೆ. 6ನೇ ತಿಂಗಳಿಗೇ ಅದು ನಿಲ್ಲಿಲ್ಲ, ಇದಾಗಿ ಪ್ರಿಮೆಚ್ಯೂರ್ ಬೇಬಿಯಾಗಿ ಹುಟ್ಟುಬಿಡ್ತು. ನಾವು ಅಬಾರ್ಷನ್ ಮಾಡಿಸಿರಲಿಲ್ಲ. ಇನ್ಫ್ಯಾಕ್ಟ್ ನಮಗೆ ಟ್ವಿನ್ಸ್ ಅಂತ ಭಾಳ ಖುಷಿ ಇತ್ತು ಸ್ಕ್ಯಾನಿಂಗಲ್ಲೆಲ್ಲ ನೋಡಿದಾಗ. ಬಟ್ ಅದು ಪ್ರಿಮೆಚ್ಯೂರ್ ಬೇಬಿಯಾಗಿ ಹುಟ್ಟಾಯ್ತು. ಅದಾದಮೇಲೆ ನನ್ನ ತಮ್ಮ ಇವಾಗೇನಿದ್ದಾನೆ ಅರುಣ, ಅವನು ಹುಟ್ಟಿದ್ದು ಅಂತ ನಾವು ಅಲ್ಲಿ ಹೇಳಿದ್ವಿ ಪುರೋಹಿತರಿಗೆ. ಆವಾಗ ಅವರು ನಮಗೆ ಈ ಮಕ್ಳಿಗೆ ಏನು ಹಂಗೆ ಹುಟ್ಟಿ ಹೋದ್ರಲ್ಲ, ಅವ್ರಿಗೆ ನಾಮಕರಣ ಆಗಿರಲಿಲ್ಲ ಅಥವಾ ಅವ್ರನ್ನ ಹುಟ್ಟಿ ಬೆಳೆದು ಏನಿರಲಿಲ್ಲ ಜೊತೆಯಲ್ಲಿ, ಹಾಗಾಗಿ ಅವ್ರಿಗೆ ಪಿಂಡ ಪ್ರದಾನ ಮಾಡೋದು ಅಥವಾ ಅವ್ರ ಹೆಸರು ಹೇಳಿ ಏನೋ ಒಂದು ಮಾಡೋಕ್ಕಾಗಲ್ಲ. ಬದಲಿಗೆ ಮಕ್ಕಳಿಗೆಲ್ಲ ಏನಿಷ್ಟ, ಸ್ವೀಟ್ ಅಂದರೆ ಇಷ್ಟ. ಹಾಗಾಗಿ ಇವತ್ತು ಪೂಜೆ ಎಲ್ಲ ಆದಮೇಲೆ ಕೊನೆಯ ದಿನ ಸಮುದ್ರಕ್ಕೆ ಹೋಗಿ ಚೆನ್ನಾಗಿ ಸ್ವೀಟ್ಗಳನ್ನ ಕೊಟ್ಬಿಡಿ, ಪೇಡ ಗಿಡ ಬಾಕ್ಸ್ ಬರುತ್ತಲ್ಲ, ಆ ಮಕ್ಕಳ ಹೆಸರು ಹೇಳ್ಬಿಟ್ಟು ಸಮುದ್ರಕ್ಕೆ ಹಾಕ್ಬಿಡಿ ಅಂತಂದರು. ಸೊ ಅದನ್ನು ನಾವು ಮಾಡಿದ್ವಿ. ಬಟ್ ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಅನಿಸಿದ್ದೇನು ಅಂದರೆ, ನಾವು ಯಾವುದೇ ಪೂಜೆ, ಯಾವುದೇ ಶಾಂತಿ, ಯಾವುದೇ ಹೋಮ ನಾವೇನೇ ಮಾಡಿಸಿದ್ರು ಅದಕ್ಕೊಂದು ವ್ಯಾಲಿಡಿಟಿ ಪೀರಿಯಡ್ ಇರುತ್ತೆ. ನಾವು ಒಂದು ಸತಿ ಮಾಡಿ ಬಂದುಬಿಟ್ಟು ಪರಿಹಾರವೇ ಆಗೋಯ್ತು, ನೋ, ವಿ ಹ್ಯಾವ್ ಟು ರಿಪೀಟ್ ಇಟ್ ಇನ್ ಸಮ್ ಆರ್ ದಿ ಅದರ್ ಫಾರ್ಮ್. ಅದನ್ನು ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಾವು ಮತ್ತೆ ಅದನ್ನು ಅಟೆಂಡ್ ಮಾಡ್ತಾನೆ ಇರಬೇಕು. ಇದು ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಂಥ ಸತ್ಯ. ನಿಮ್ಗೆ ಅದಕ್ಕೆ ನೋಡಿ, ಯಾವುದೇ ಒಂದು ಪರಿಹಾರ ನಾವು ಪೂಜೆ ಮಾಡಿಸ್ಕೊಂಬಂದ್ವಿ, ಒಂದು 2 ವರ್ಷ ಚೆನ್ನಾಗಿತ್ತಪ್ಪ, ಮತ್ತು ಅದೇ ಪ್ರಾಬ್ಲಮ್ ರಿಪೀಟ್ ಆಗ್ತಿದೆ. ಈಗ ಯಾಕೆ ರಿಪೀಟ್ ಆಗುತ್ತದು? ಅದೇ ಪ್ಯಾಟ್ರನಲ್ಲಿ ಯಾಕೆ ರಿಪೀಟ್ ಆಗ್ತದೆ? ಬಿಕಾಸ್ ನೀವೇನೋ ಆಯಿತು, ಒಂದು ಆ್ಯಂಟಿಬಯೋಟಿಕ್ ತೊಗೊಂಡಿದ್ರಿ, ಆ ಆ್ಯಂಟಿಬಯೋಟಿಕ್ ವರ್ಕ್ ಆಗೋವರೆಗೂ ನಿಮ್ಗೆ ಕಾಯಿಲೆ ಬಂದಿರಲಿಲ್ಲ. ಇಲ್ಲಿ ಆ್ಯಂಟಿಬಯೋಟಿಕ್ ಅಸರ್ ಕಮ್ಮಿ ಆಗ್ತಾ ಬಂತು, ಮತ್ತು ಈ ಕಡೆ ಕಾಯಿಲೆ ಜಾಸ್ತಿ ಆಗ್ತಾ ಬಂತು. ಇಲ್ಲಿ ಬರುತ್ತೆ. ಅದಕ್ಕೆ ನಿತ್ಯ ಅನುಷ್ಠಾನ, ನಿತ್ಯ ಜಪ, ನಿತ್ಯ ಪೂಜೆ ಅಂತ ಏನಕ್ಕೆ ಬರುತ್ತೆ ಅಂದರೆ, ಇನ್ ಸ್ಮಾಲ್ ಡೋಸೇಜಸ್ ಡೈಲಿ ಆ ಆ್ಯಂಟಿಬಯೋಟಿಕ್ ನಾವು ಸ್ವೀಕಾರ ಮಾಡ್ದಂಗೆ. ದಿನಾ ಗೋಕರ್ಣಕ್ಕೆ ಹೋಗಿ ದೂದ್ ಬೇಡ ಹಾಕ್ಬಿಟ್ಟು ನಾನು ಬರೋಕ್ಕಾಗಲ್ಲ. ದಿನ ಇಲ್ಲಾಂದರೆ ನಾನೆಲ್ಲೋ ಕುಕ್ಕೆಗೆ ಹೋಗ್ಬಿಟ್ಟು ಸರ್ಪ ಸಂಸ್ಕಾರ ಮಾಡ್ಕೊಂಡು ಬರೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ಬೇಕಂಗಾರೆ, ಡೈಲಿ ಅದನ್ನು ಪಾರ್ಟ್ ಬೈ ಪಾರ್ಟ್ ಸಣ್ಣದಾಗಿ ಹೇಗೋ ಒಂದು ಅಟೆಂಡ್ ಮಾಡಬೇಕು. ಈಗ ಮಕ್ಕಳದವ್ರು ಹೇಳಿದ್ರ, ನಾನು ಇವಾಗ ಇಷ್ಟು
ಲೈಫೆಲ್ಲ ನೋಡಿದ್ಮೇಲೆ ಅನ್ಕೋತಾ ಇರೋದು. ನಾವು ದಿನ ಹೋಗಿ ಆ ದೂದ್ ಪೇಡ ಹಂಗೆ ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಇಲ್ಲಿ ಯಾವ್ದಾದ್ರು ಮಕ್ಳು ಸಿಕ್ಕರೆ ಅವ್ರಿಗೆ ಸ್ವೀಟ್ ಕೊಡಿಸ್ಬೋದಲ್ಲ, ಆ ರೂಪದಲ್ಲಿ ಥ್ಯಾಂಕ್ಸ್ ಹೇಳ್ಬೋದಲ್ಲ ನೇಚರ್ಗೆ. ಏನು ಸಮುದ್ರಕ್ಕೆ ಹಾಕಿದ್ರೇ ಸ್ವೀಟಾ ಭಗವಂತ ನೀನು ಕಾಣ್ತಾ ಇಲ್ವ, ಇಲ್ಲಿ ಯಾವುದೋ ಒಂದು ಮಗು ಸಿಕ್ಕಿದೆ, ಇದಕ್ಕೆ ಸ್ವೀಟ್ ಕೊಡೋಣ. ಅಲ್ಲಿಗೆ ಆ 2 ಪ್ರಿಮೆಚ್ಯೂರ್ ಬೇಬಿ ಮಕ್ಕಳಿಗೆ ಸಮಾಧಾನ ಆದಂಗೆ ಆಯಿತು ಅಂತ ಅವ್ರಿಗೆ ಸಮರ್ಪಣೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳೋಣ. ಎಸ್, ಇಲ್ಲಿಗಾಗುತ್ತೆ. ಅಥವಾ ಇರುವೆ ಗೂಡಿರುತ್ತೆ, ಅದಕ್ಕೆ ಸಕ್ಕರೆ ಹಾಕುವಂಥದ್ದು. ಯಾವುದೋ ಹಸ್ಕೊಂಡು ಒಂದು ನಾಯಿ ಕಾಣ್ತಾ ಇರುತ್ತೆ ಮನೆ ಮುಂದೆ, ಅದಕ್ಕೇನೋ ಕೊಡಿಸೋವಂಥದ್ದು. ಇದೆಲ್ಲವೂ ನಾವು ಮಾಡೋದ್ರಿಂದ ನಿತ್ಯ ಪರಿಹಾರ ಆಗ್ತಾ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋದ್ರೇ ಪೂಜೆ, ಇನ್ನೊಂದು ಮಾಡ್ರೇ ಪೂಜೆ ಪುನಸ್ಕಾರ. ಎಸ್, ಆ ಪೂಜೆ ಪುನಸ್ಕಾರಗಳು ಮಾಡಿ, ಅದ್ರ ಜೊತೆಗೆ ನಿತ್ಯದಲ್ಲಿ ಇವೆಲ್ಲವೂ ಫ್ರೀ ಟೈಮಲ್ಲಿ ಮಾಡೋ ಅಂಥ ಒಂದು ಸಣ್ಣ ಪುಟ್ಟ ಪರಿಹಾರಗಳು, ಇದನ್ನೂ ಎಲ್ಲ ನಾವು ಮಾಡ್ತಾ ಇರ್ಬೋದು. ಸೊ ಆ್ಯಕ್ಚುಲಿ ಗೊತ್ತಿಲ್ಲ ಇದು ಎಷ್ಟು ನನ್ನ ಲೈಫಲ್ಲಿ ಮ್ಯಾಚ್ ಆಯಿತು ಅಂತ. ನಮ್ಮ ತಾಯಿ ಬಂದು ಉದಯ ಟಿ ವಿಲಿ ಆವಾಗ SK ಜೈನ್ ಅಂತ ಒಬ್ಬರು ಸರ್ ಆಸ್ಟ್ರಾಲಜಿಯಲ್ಲಿ ಹೇಳೋರು, ಹಳೆ ಜನ್ರೇಷನ್ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ರೀಸೆಂಟ್ಲಿ ಪಾಪ ಅವ್ರು ಹೋಗ್ಬಿಟ್ರು, ತುಂಬ ಚೆನ್ನಾಗಿ ಹೇಳೋರು ಅವ್ರು ಆಸ್ಟ್ರಾಲಜಿ. ಅವ್ರ ಹತ್ರ ನಮ್ಮ ತಾಯಿ ಹೋದಾಗ ನಮ್ಮ ತಾಯಿ ಜಾತಕ ನೋಡಿ ಅವ್ರು ಹೇಳಿದ್ರಂತೆ ಆ್ಯಕ್ಚುಲಿ, ಅಯ್ಯೋ ಏನಿದು ನಿಮಗೆ ಇಂದಿರಾ ಗಾಂಧಿ ಯೋಗ ಅಲ್ಲ. ನಮ್ಮಮ್ಮ ಇಂದಿರಾ ಗಾಂಧಿ ಯೋಗನಾ, ನಾನು ಯಾವ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಯಾವ ದೇಶಕ್ಕೆ ಅಂತ ಅವ್ರು ಯೋಚನೆ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ಏನು ಇಂದಿರಾ ಗಾಂಧಿ ಯೋಗ ಅಂತಿದ್ರಲ್ಲಿ ಏನು, ನಾನು ರಾಜಕೀಯದಲ್ಲಮ್ಮ, ಇಂದಿರಾ ಗಾಂಧಿ ತಾಯಿಯಲ್ಲಿ ಒಂದು ಯೋಗ ಆಯಿತು. ಇಂದಿರಾ ಗಾಂಧಿ ತಾಯಿ ಸ್ಥಾನದಲ್ಲಿ ಏನು, ಅವ್ರ ಮಗ ಸತ್ತಿದ್ದು ನೋಡಿದ್ಲಲ್ಲ ಅವಳು ಕಣ್ಮುಂದೆ, ಸಂಜಯ್ ಗಾಂಧಿ ಅವ್ರು ಏರ್ ಕ್ರಾಶಲ್ಲಿ ಸತ್ತೋದ್ರಲ್ಲ. ಅದು ಹೇಳಿದ ತಕ್ಷಣ ನಮ್ಮ ಗಳ ಅಳಕ್ಕೆ ಸ್ಟಾರ್ಟ್ ಮಾಡಿ, ಇದೊಂದು ಯೋಗವಾ, ಏನಿದು ಹಿಂಗಂತ ಇದ್ದೀರಾ, ಯಾಕೆ ಹಂಗೆ ಅಂತಂದಾಗ, ಇಲ್ಲ 5ನೇ ಮನೇಲಿ ಏನೋ ಇದೆ, ಇದಿದ್ದರೆ ಹಿಂಗಾಗುತ್ತೆ ಅಂದ್ಬಿಟ್ಟು ಆ ಮನೆಯ ಡಯಾಗ್ನಲ್ಲಿ ಆಪೋಸಿಟ್ಟು ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದು. ಆವಾಗ ಸೆಕೆಂಡ್ ಡೈಮೆನ್ಷನಲ್ಲಿ ಅವ್ರು ಹೇಳಿದ್ರಂತೆ, ಇಲ್ಲ ನಿಮ್ಗೆ ಆಲ್ರೆಡಿ ಇವಾಗ ಮಕ್ಕಳು ಹೋಗ್ಬಿಟ್ಟಿರ್ಬೇಕಲ್ಲ ನಿಮಗೆ ಅಂತಂದ. ಹೌದು ಏನು ಅಂತಂದರೆ ಆವಾಗ ನಮ್ಮ ಹೇಳಿದ್ರಂತೆ, ಇಲ್ಲ ಆನಂದ್ ನನ್ನ ಮಗ ಏನಿದ್ದಾನೆ ಅದಾದಮೇಲೆ 2 ಮಕ್ಕಳು ಪ್ರಿಮೆಚ್ಯೂರಾಗಿ ಹುಟ್ಟಿ ನನ್ನ ಕಣ್ಮುಂದೆನೇ ಹೋಯಿತು, ಅದಾದಮೇಲೆ ಇವನು ಹುಟ್ಟಿದ್ದು. ಅಲ್ಲಿಗೆ ಇದು ಸಮ ಆಯಿತು, ಯಾಕಂದರೆ 5ನೇ ಮನೆಯಲ್ಲಿ ಈ ಗ್ರಹ ಇರೋದ್ರಿಂದ ನಿಮ್ಗೆ ಈ ಯೋಗ, ಓಕೆನಾ. ಬಟ್ ಅದಕ್ಕೆ ಡಯಾಗ್ನಲಿ ಆಪೋಸಿಟಲ್ಲಿ ಗುರು ದೃಷ್ಟಿ ಇರೋದ್ರಿಂದ ಅದು ಇಷ್ಟು ಇದಾಗಿ ನಿಮ್ಗೆ ಅದು ದೋಷವೂ ಆಗಿದ್ದಂಗೆ ಆಗಿದೆ. ಕೊನೆಗೆ ಈ 2 ಮಕ್ಳಿಗೂ ಏನೂ ಆಗಿಲ್ಲ, ಏನೇನು ಆಗೋದೂ ಇಲ್ಲ ಬಿಡಿ ಅಂತ. ಆದರೆ ಮಜಾ ಏನು ಅಂತಂದ್ರೆ ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ, ನನಗೆ ಆದಮೇಲೆ 2 ಹುಟ್ಟಿದ್ರಲ್ಲಮ್ಮ, ಆ 2 ತಮ್ಮಂದರು ನನ್ನ ಲೆಕ್ಕ, ಒಬ್ಬ ತಮ್ಮ ನನ್ನ ಲೈಫ್ ಉಳಿಸ್ದ, ಇನ್ನೊಬ್ಬ ತಮ್ಮ ಹೋಗಿ ಆಲ್ರೆಡಿ ನೆಕ್ಸ್ಟ್ ಹುಟ್ಟೋ ತಮ್ಮನಿಗೆ ಅಡ್ವಾನ್ಸಾಗಿ ಅವನೇ ನಮ್ಮನ್ನು ಉಳಿಸಿದ್ದಾರೆ ಅಂತ. ಯಾಕಂದರೆ ಆ 2 ಟ್ವಿನ್ಸ್ ಆಗೋವರೆಗೂ ಚಿಕ್ಕ ಮಗುವಿಂದನೂ ನನಗೆ ಲೈಫಲ್ಲಿ ಥ್ರೆಟ್ ಇತ್ತು. ನನಗೆ 3 ವರ್ಷದ ಮಗು ನನಗೆ ಜುಟ್ಟು ಬಿಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಆ ನದಿ ದಂಡೆಯಲ್ಲಿ ನಾನು ಎಲ್ಲರೂ ಡೈ ಹೊಡಿತಾ ಇರ್ತಾರೆ, ಈ ಲಂಗೋಟಿಗಳು ಕಟ್ಕೊಂಡು ಚಿಕ್ಕ ಹುಡುಗರು, ಹಳ್ಳಿ ಹುಡುಗರು, ಅವರು ಪಂಟ್ರುಗಳಿರ್ತಾರೆ. ಅವ್ರನ್ನ ನೋಡಿ ನಾನು ನೀರಿಗೆ ಎಗರ್ಬಿಟ್ಟಿದ್ದೆ, ಸ್ವಿಮ್ಮಿಂಗ್ ಅಂದ್ರೆ ಈಸಿ ಅಂತ. ನಮ್ಮಪ್ಪ ಈ ಕಡೆ ಬಟ್ಟೆ ತೆಗೆದೆಲ್ಲ ಇಟ್ಟು ಈ ಕಡೆ ಎಲ್ಲ ಹಿಂಗೆ ಮಾಡೋವಾಗ 1 ನಿಮಿಷ ನನ್ನ ಕೈ ಬಿಟ್ಟಿದ್ದೆ ಅಷ್ಟೇ, ಡುಬುಕ್ ಅಂತ ಎಗರ್ಬಿಟ್ಟಿದ್ದೆ ನಾನು. ನಮ್ಮಮ್ಮ ಕೂಕೊಂಬಿಟ್ರು, ಅಯ್ಯೋ ಮಗು ನೀರಿಗೆ ಬಿದ್ದೋಯ್ತು ಅಂತ. ನಾನು ಅಷ್ಟು ದೂರ ಹೊಡ್ಕೊಂಡೋಗಿ ಯಾರೋ ಆಮೇಲೆ 2-3 ಜನ ಡೈ ಹೊಡೆದು ನಾನು ಎಳ್ಕೊಂಬಂದರು. ಇದು ಮಾಸ್ಟರ್ ಆನಂದ ಸ್ಟೋರಿ. 3 ವರ್ಷದ ಮಗಲು ನೀರಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು. ಇದು ಒಂದಾಗಿತ್ತು ಆ 2 ಮಕ್ಕಳು ಹುಟ್ಟಕ್ಕೆ ಮುಂಚೆ. ಅದಾದ ಮೇಲೆ ನಾವು ಮೊದಲು ನಮ್ಮ ಮನೆ ರಾಜಾಜಿನಗರದಲ್ಲಿತ್ತು. ನಮ್ಮ ತಾಯಿ ನೀರು ತರೋಕ್ಕೆ ಅಂತ ಬೋರ್ವೆಲ್ಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿದ್ರು. ನಮ್ಮ ತಾಯಿ ಹೋಗಿ ಸೈಲೆಂಟಾಗಿ ಅವ್ರ ಹಿಂದೆ ನಾನು ಹೋಗಿದ್ದೀನಿ, ಅವ್ರು ನನ್ನ ಗಮನಿಸಿಲ್ಲ. ಅವ್ರು ರೋಡ್ ಕ್ರಾಸ್ ಮಾಡಿದ್ಲು, ನಾನು ಓಡಿ ಬಂದೆ. ಚಿಕ್ಕ ಹುಡುಗ ನಾನು ಅವಾಗ, ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. 82 ಅನ್ನೋ ಬಸ್ಸು ಸುಬ್ರಹ್ಮಣ್ಯ ನಗರಕ್ಕೆ ಹೋಗುತ್ತೆ, ರೂಟ್ 82 ಆ ಕಡೆ ಗೊತ್ತಿರೋದು ಅಂದೇ ಬಿಡ್ತೀನಿ ನನಗೆ. ಅದು ಹೆಂಗೆ ಓಡಿದ್ನೋ ನಂಗೆ ಗೊತ್ತಿಲ್ಲ, ಬಸ್ ಡ್ರೈವರ್ ಲೆಫ್ಟ್ಗೆ ಹೇಳಿದ್ನೋ ಗೊತ್ತಿಲ್ಲ. ಅದೊಂದು ನಾನು 2ನೇ ಸತಿ ಪಾರಾಗಿದ್ದಂಥದ್ದು. ಇನ್ನೊಂದು ನಾನು ಅಂದರೆ ಒಂದು ಮಗುಗೆ, ತಾಯಿಗೆ ಮಗು ಲಾಸ್ ಆಗಬೇಕು ಅಂದರೆ ಹೆಂಗಿದ್ರೂ ಲಾಸೇ. ಅದು ಫಿಸಿಕಲಿ ಅವಳು ಕಳ್ಕೋಬೇಕು ಅಷ್ಟೇ, ಅದನ್ನು ಸಾವಲ್ಲಾದ್ರೂ ಸರಿ ಇಲ್ಲ ಕಳೆದೋಗೋದಾದರೂ ಸರಿ. ಇನ್ನೊಂದು ಸತಿ ನಾನು ಚಾಮುಂಡಿ ಬೆಟ್ಟದಲ್ಲಿ ಕೈ ಹಿಡ್ಕೊಂಡಿದ್ದಾರೆ, ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ಇದೆಲ್ಲ ನಾನು ಹೇಳ್ತಾ ಇರೋದು, ನಾನು ಯಾರೂ ಅಲ್ಲ, ಅವಾಗ ಇನ್ನೂ ಮಗು. ಅವಾಗ ನಮ್ಮ ತಂದೆ ಎಲ್ಲರೂ ಇದ್ದಾರೆ, ಈ ಜನವೋ ಜನ. ಅಲ್ಲಿ ನಾನು ಕೈ ಮಿಸ್ಸಾಗಿ ಇವ್ರು ಮುಂದಕ್ಕೆ ಕೊಟ್ಟೋಗಿದ್ದಾರೆ. ಇಡೀ ಚಾಮುಂಡಿ ದೇವಸ್ಥಾನ ಎಲ್ಲ ಸುತ್ತ ಹುಡುಕಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ನಮ್ಮ ಗೊಳೋ ಅಂತ ಹತ್ಕೊಂಡು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಮ್ಮ ತಂದೆ ಹೋಗಲ್ಲೆಲ್ಲ ಆಫೀಸ್ಗೆಲ್ಲ ಹೇಳಿ ಒಂದು ಚಿಕ್ಕ ಮಗು ಈ ಥರ ಹಿಂಗೆ ನೋಡಿ ಅಂತೆಲ್ಲ ಅಂದಾಗ ಅವಾಗ ಯಾರೋ ಬಂದು ಹೇಳಿದ್ರಂತೆ, ಅಲ್ಲಿ ಒಂದು ಮಗು ಕೂತಿದೆ, ಅದ್ರ ಸುತ್ತ ತುಂಬ ಜನ ಇದ್ದಾರೆ, ಅಲ್ಲೊಂದು ಮಗು, ಆ ಮಗುನ ನೋಡಿ ಹೋಗಿ ಅಂತ ಹೇಳಿದ್ದಾರೆ. ಆವಾಗ ನಮ್ಮ ಅಪ್ಪ ಎಲ್ಲ ಹೋಗಿ ದಾರಿ ಬಿಡಿ ಅಂತ ಹೋದರೆ ನಾನು ಅಲ್ಲಿ ಕೂತಿದ್ದಂತೆ. ನಾನು ಏನೋ ಹಾಡು ಹೇಳ್ತಾ ಇದ್ನೋ ಏನೋ ಹೇಳ್ತಾ ಇದ್ನಂತಪ್ಪ, ನಂಗೆ ಗೊತ್ತಿಲ್ಲ. 3 ವರ್ಷದ ಮಗು ಏನೋ ಹೇಳ್ತಾ ಇತ್ತು. ಇದೇನು 3 ವರ್ಷದ ಮಗು ಹಿಂಗೆ ಮಾತಾಡ್ತಾ ಇದೆ ಅಂತ ಒಂದಷ್ಟು ಜನ ಸುತ್ತಿದ್ರಂತೆ. ಆ ಕ್ರೌಡ್ ಸುತ್ತಿದ್ರಿಂದನೇ ನಾನು ಸಿಕ್ಕಿದ್ದು, ಇಲ್ಲ ಯಾರೋ ಒತ್ಕೊಂಡೋಗಿರೋದು. ಅಂದರೆ ಸಿಗಬೇಕು ಅನ್ನೋ ಯೋಗವೂ ಇತ್ತು, ಕಳೆದೋಗ್ಬೇಕು ಅನ್ನೋ ಯೋಗವೂ ಇತ್ತು, ಸಾಯಬೇಕು ಅನ್ನೋ ಯೋಗವೂ ಇತ್ತು. ಅವೆಲ್ಲ ಮಿಸ್ ಆಯಿತು 3 ವರ್ಷ. ನಾನು ನೆಕ್ಸ್ಟು ಈ 2 ಮಕ್ಕಳು ಹುಟ್ಟೋವರೆಗೂ
ಯಾವಾಗ ಅವರಿಬ್ಬರು ಹುಟ್ಟಿ ಸತ್ತೋದ್ರೋ ಆಗ ಈ ದೋಷ ಬ್ಯಾಲೆನ್ಸ್ ಆಗೋಯ್ತು. ಅಲ್ಲಿಂದ ನನ್ನ ಲೈಫ್ಗೆ ಏನೂ ಥ್ರೆಟ್ ಇಲ್ಲ. ಅದಾದಮೇಲೆ ನನ್ನ ತಮ್ಮನಿಗೆ ಅಂತೂ ಈ ಥರದ್ದೇನೋ ಚಿಕ್ಕ ವಯಸ್ಸಲ್ಲಿ ಅವನು ಘಟನೆಗಳೇ ನಡೀಲಿಲ್ಲ. ತುಂಬ ಮಜಾ ಇಲ್ಲೇನು ಅಂತಂದರೆ, ನನ್ನ ನಕ್ಷತ್ರ ರಾಶಿ ನಾನು ಯಾವ ಪಾದ, ಅದೇ ನಕ್ಷತ್ರ ರಾಶಿ ಅದೇ ಪಾದ, ಆ ಎರಡೂ ಮಕ್ಕಳು ಮತ್ತು ನನ್ನ ತಮ್ಮ ಇವತ್ತಿರೋನು ಸಮೇತ. ಸೊ ನಾವು 4 ಜನ ಲೆಕ್ಕದಲ್ಲಿ ಆ್ಯಕ್ಚುಲಿ ನಾವು ಅಮ್ಮಂಗೆ ಮಕ್ಕಳನ್ನ ಯಾವಾಗಲೂ ಹೇಳ್ತಾ ಇರ್ತೀವಿ, ಯಾಕೆ 4 ನಿಲ್ಲಿಸಿ ಒಂದಾಗಿ ನಾವು ಪಂಚ್ಪಾಂಡವ್ರು ಆಗೋಗ್ತಾ ಇದ್ವಿ ನಿಮಗೆ ಅಂತ. ಬಟ್ ಎನಿವೆ, ಹ್ಯಾವಿಂಗ್ ಸೆಡ್ ದಟ್, ನಾವು 4 ಜನರು ಎಲ್ಲರೂ ಗಂಡು ಮಕ್ಕಳೇ. ನಮ್ಮ 4 ಜನಕ್ಕೂ ಒಂದೇ ನಕ್ಷತ್ರ, ಒಂದೇ ರಾಶಿ, ಒಂದೇ ಪಾದ. ಇದು ನಮ್ಮ ಮನೆಯದೇ ಎಕ್ಸಾಂಪಲ್ ನಾನು ಹೇಳ್ತಾಯಿದ್ದೀನಿ. ಯಾಕೆ ಯಾವುದೋ ರೀಲ್ ಬಿಡಬಾರ್ದಲ್ವಾ? ಯಾರ್ದೋ ಇಟ್ಕೊಂಡು ಹೇಳೋ ನಾನು ರೀಲ್ ಬಿಡ್ತಾಯಿದ್ದೀನಿ ಅಂದ್ಕೊತೀರಾ? ಖಂಡಿತ ಅಲ್ಲ, ನಮ್ಮ ಮನೆಯದೇ ಎಕ್ಸಾಂಪಲ್ಲು. ಸೊ ಹೀಗೆ ಒಂದೊಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ನೇಚರಲ್ಲಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕಾರಣ. ಸೋಲ್ ಜರ್ನಿ ಸುಮ್ಮನೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ನನ್ನ ಮೆಡಿಟೇಷನ್ ಕ್ಲಾಸಲ್ಲಿ ಮುಂದುವರೆದ ಹಾಗೆ ಒಂದು ಭಾಗವೋಯಿತು. ಒಂದು ಸಹ ನಾವೆಲ್ಲ ಕೇಳಿದಂಥ ಪ್ರಶ್ನೆ, ಸೋಲ್ ಹೇಗೆ ಬರುತ್ತೆ ಭೂಮಿಗೆ, ಏನಿದು? ಓಕೆ, ಹೋಯ್ತು, ಇವಾಗ ಪಿತೃಗಳ ಲೋಕಕ್ಕೆ ಹೋಯ್ತು ಅಂತ ಆಯಿತು. ಮತ್ತು ಪಿತೃಗಳ ಲೋಕದಿಂದ ಇಲ್ಲಿಗೆ ಬರಬೇಕಂದ್ರೆ ಹೆಂಗೆ ಅಂತ ಒಂದ್ಸಲಿ ಕೇಳಿದ್ವಿ. ಇದು ಕೇಳೋದಕ್ಕೆ ಇದು ತುಂಬ ಒಂದು ನಾವೆಲ್, ಒಂದು ಅದ್ಭುತವಾದಂಥ ಕತೆ ಥರ ಅನಿಸುತ್ತೆ. ಬಟ್ ಇದಿರೋದಂತೂ ಸತ್ಯ. ಭಾಳ ಅದ್ಭುತವಾಗಿದೆ ಇದು. ನಾನು ಹೇಳ್ಬೇಕಾದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಸೈನ್ಸ್ ಕೂಡ ಎಷ್ಟು ಅಪ್ಲೈ ಆಗುತ್ತೆ ಇಲ್ಲಿ ಅಂತ. ಸ್ಪಿರಿಚುಯಾಲಿಟಿ ಬೇರೆ, ಸೈನ್ಸ್ ಬೇರೆ ಅಲ್ಲ. ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ತುಂಬ ದೊಡ್ಡದು. ಅದರ ಒಂದು ಪುಟ್ಟ ಭಾಗ ಈ ನಾವು ನೋಡೋವಂಥ ಒಂದು ಸೈನ್ಸು. ಸೊ ನಮ್ಮ ಗುರುಗಳು ಹೇಳಿದರು, ಯಾವಾಗ ಅದಕ್ಕೆ ಲ್ಯಾಂಡ್ಗೆ, ಭೂಮಿಗೆ ಬರಬೇಕು ಅಂತ ಆಗುತ್ತೋ, ಮೋಡ ಅಂತ ನಾವೇನು ಕರಿತೀವಿ, ಎಲ್ಲ ಮೋಡದಲ್ಲಿ ಈ ಆತ್ಮಗಳು ಹಂಗಂಗೆ ಅಟ್ಯಾಚ್ ಆಗಿರುತ್ತಂತೆ. ಮೋಡದಲ್ಲಿ ಇದೆ ಇವಾಗ ಅದೆಲ್ಲ. ಮೋಡದಿಂದ ಅದು ಅರ್ತಿನ ಅಟ್ಮಾಸ್ಫಿಯರ್ ಒಳಗೆ ಎಂಟ್ರಾಗಬೇಕು. ಈಗ ಏನಾಗುತ್ತಂತಂದರೆ, ಫೋಹತ್ ಅಂತ ಒಂದು ಲೈಟ್ನಿಂಗ್ ಇದೆಯಂತೆ, ಸಿಡಿಲು, ಒಂದು ಲೈಟ್. ಅದು ಫೋಹತ್ ಅನ್ನೋ ಲೈಟೇ ಆಗಬೇಕು. ಅದು ಯಾಕೆ ಅದಕ್ಕೆ ಆ ಹೆಸರು, ಅದು ಯಾವ ಸಮಯದಲ್ಲಿ ಅದು ಇದಾಗುತ್ತೆ ನಂಗೆ ಗೊತ್ತಿಲ್ಲ. ಆದಷ್ಟು ನಾನು ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮುಂಬರುವ ಎಪಿಸೋಡ್ಗಳಲ್ಲಿ ನಾನು ಬರ್ತೀನಿ. ಈಗ ನನಗೆ ಗೊತ್ತಿರೋ ಮಾಹಿತಿ ಮಾತ್ರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಫೋಹತ್ ಅನ್ನೋ ಲೈಟ್ನಿಂಗ್ ಸಿಡಿಲು ಆದಾಗ, ಮಳೆ ಬರುವ ಒಂದು ಕ್ರಿಯೆ ಸ್ಟಾರ್ಟ್ ಆದಾಗ, ಈ ಪ್ರತಿಯೊಂದು ಸೋಲು ನಾವು ನೋಡ್ತೀವಲ್ಲ, ಮಳೆ ಮೇಲಿಂದ ಒಂದೊಂದು ಹನಿ ಬೀಳುತ್ತಲ್ಲ, ಟುಪುಕ್ 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 ಮಳೆ ಹನಿಗಳು ಬೀಳುತ್ತಲ್ಲ, ಒಂದೊಂದು ಹನಿಯಲ್ಲೂ ಒಂದೊಂದು ಸೋಲ್ ಇರುತ್ತಂತೆ. ಹೇಗೆ ಏರೋಪ್ಲೇನಿಂದ ಎಗರಬೇಕಂದ್ರೆ ಪ್ಯಾರಾಶೂಟ್ ಹಾಕ್ಕೊಂಡು ನಾವು ಭೂಮಿಗೆ ಇಳಿತೀವೋ, ಹಾಗೆ ಈ ಅರ್ತ್ ಅಟ್ಮಾಸ್ಫಿಯರ್, ಓಝೋನ್ ದಾಟಿ ಒಳಗೆ ನಮ್ಮಲ್ಲಿ ಬರಬೇಕು ಅಂತ ಈ ಸೋ ಕಾಲ್ಡ್ ವೆಯ್ಟ್ಲೆಸ್ ಸೋಲ್ಗಳು ಏನು ಮಾಡ್ತವೆ, ಅದಕ್ಕೆ ಇವಾಗ ವೆಯ್ಟ್ ಬೇಕು, ಗ್ರಾವಿಟಿ ಬೇಕು ಬಂದು ಭೂಮಿಗೆ ಬೀಳೋಕ್ಕೆ. ಅದು ಈ ಮಳೆ ಹನಿ ಒಳಗೆ ಪಿನ್ ಆಗಿರುತ್ತೆ. ಮಳೆ ಹನಿಯಿಂದ ಹಂಗೇ ಸೀದಾ ಒಳ್ಳೆ ಸೋಲ್ಜರ್ಸ್ಗಳು ಎಗರ್ದಂಗೆ ಭೂಮಿಗೆ ಬಿತ್ತಿವಾಗ, ಬಿದ್ದಿದ ತಕ್ಷಣವೇ ಭೂಮಿ ಅದನ್ನು ಹೀರ್ಕೊಳ್ಳುತ್ತೆ. ರೀಸೆಂಟ್ಲಿ ನಾನೊಂದು ಹಾಡು ಕೇಳೋವಾಗ ನಂಗೆ ಸಡನ್ನಾಗಿ ಸ್ಟ್ರೈಕ್ ಆಗ್ಬಿಡ್ತು ಈ ಕಾನ್ಸೆಪ್ಟು. ಹೌದಲ್ಲ, ಹಂಗಾರೆ ಈ ಹಾಡು ಬರೆದವ್ರಿಗೆ ಈ ಕಾನ್ಸೆಪ್ಟ್ ಗೊತ್ತಿತ್ತಾ ಅಂತ. ಐ ಥಿಂಕ್ ಜಯಂತ್ ಕಾಯ್ಕಿಣಿ ಸರ್ ಬರೆದಿರೋ ಲಿರಿಕ್ಸ್ ಇದು. ಅವ್ರನ್ನ ಭೇಟಿ ಮಾಡ್ತೀನಿ, ಸಾಧ್ಯ ಆದರೆ ಅವ್ರನ್ನೊಂದು ದಿನ ಇನ್ವೈಟ್ ಮಾಡ್ತೀನಿ. ಸೋಲ್, ಜರ್ನಿ ಆಫ್ ಸೋಲ್ ಗೊತ್ತಿದ್ದು ನೀವು ಈ ಹಾಡು ಬರೆದ್ರಾ ಅಥವಾ ಸುಮ್ಮನೆ ಬರೆದ್ರಾ ಅಂತ ಕೇಳಬೇಕು ಅಂತ. ಯಾಕಂದ್ರೆ ಅದು ಲಿರಿಕ್ಸ್ ಅದಕ್ಕೆ ತುಂಬ ಮ್ಯಾಚ್ ಆಗಿದೆ. ಏನು ಗೊತ್ತಾ, ಮೋಡದ ಒಳಗೆ ಹನಿಗಳ ಬಳಗ, ಒಂಟಿಗಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು. ನೋಡಿ, ಈ ಲೈನ್ ನನಗೆ ತಂಡ ಹೊಡಿಸ್ಬಿಡ್ತು. ನನಗೆ ಮೋಡದ ಒಳಗೆ ಹನಿಗಳ ಬಳಗ, ಒಂಟಿಗಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು. ಹೆಂಗೆ ಬರೆದ್ರಿ ಇದನ್ನು? ಈ ಜರ್ನಿ ಆಫ್ ಸೋಲ್ಗೆ ಇದು ಬಂದ್ಬಿಡ್ತಲ್ಲ. ಯಾಕಂದರೆ ಮೋಡದ ಒಳಗೆ ಹನಿಗಳ ಬಳಗದಲ್ಲೇ ಆತ್ಮಗಳಿರೋದು. ಈ ಆತ್ಮಗಳು ಭೂಮಿಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದೆ. ಸೊ ಈ ಹಾಡು ಸರ್ ಗೊತ್ತಿದ್ದು ಬರೆದ್ರಾ ಅಥವಾ ಅವ್ರಿಗೊಂದು ಕಾವ್ಯಾತ್ಮಕವಾಗಿ ತಲೆಯಲ್ಲಿ ಬಂದು ಬರೆದ್ರಾ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ನಾನು. ಬಟ್ ಎನಿವೆ, ಈ ಒಂದು ಹಾಡು, ಈ ಕಾನ್ಸೆಪ್ಟ್ ನಿಮಗೆ ಗ್ಯಾಪ್ಕ ಇರಲಿ ಅಂತ ಹೇಳಿದೆ ಅಷ್ಟೇ. ಯಾಕಂದ್ರೆ ನಮ್ಗೆ ಯಾವಾಗಲೂ ಫಿಲಮಲ್ಲಿ ನೋಡೋ ಸೀನ್ಗಳು, ಸಾಂಗ್ಸ್ಗಳು ನಮಗೆ ಚೆನ್ನಾಗಿ ಗ್ಯಾಪ್ಕ ಇರುತ್ತೆ. ಪಾಠ ಹೇಳಿದ್ದು ಇಲ್ಲಿ ಕೇಳಿ ಮರ್ತೋಗುತ್ತೆ. ಹಾಗಾಗಿ ಈ ಜರ್ನಿ ಆಫ್ ಸೋಲ್ಗೆ ತುಂಬ ಚೆನ್ನಾಗಿ ಸೂಟ್ ಆಗೋದು ಅಂದರೆ ಈ ಸಾಂಗು. ಈಗ ಹೋಗಿ ಕೆಲವು ಸೋಲ್ಗಳು ಗಿಡದೊಳಗೆ ಸೇರಿಕೊಳ್ಳುತ್ತೆ, ಕೆಲವು ಮರದೊಳಗೆ ಸೇರಿಕೊಳ್ಳುತ್ತೆ, ಕೆಲವು ಇನ್ಯಾವುದೋ ಗೆಡ್ಡೆ ಗೆಣಸೊಳಗೆ ಸೇರಿಕೊಳ್ಳುತ್ತೆ. ಈಗ ಗಿಡದ ರೂಪದಲ್ಲಿ ಆಚೆ ಬೆಳೀತು, ಈಗ ಭೂಮಿಯಿಂದ ಆಚೆ ಬಂತು. ಈಗ ಆ ಆಚೆ ಬಂದಮೇಲೆ ಆ ಪ್ಲ್ಯಾಂಟ್ಸ್, ಆ ಎಲೆಗಳಲ್ಲಿ ಅಥವಾ ಹಣ್ಣಲ್ಲಿ
ಅದು ತುಂಬಿಕೊಳ್ಳುತ್ತೆ. ಇದು ಎಷ್ಟು ಅದ್ಭುತವಾಗಿ ಆಗುತ್ತೆ ಅನ್ನೋದು ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಈಗ ಸುಮ್ಮನೆ ಈ ಸ್ಟೋರಿ ಅನ್ಇಂಟ್ರಪ್ಟೆಡಾಗಿ ಕೇಳಿಬಿಡಿ. ಈಗೇನಾಗುತ್ತೆ, ಕೆಲವು ಹಣ್ಣಿನ ರೂಪದಲ್ಲಿ ಕಟ್ಟಾಗಿ ಮಾರ್ಕೆಟ್ಗೆ ಹೋಗುತ್ತೆ, ಕೆಲವು ತರಕಾರಿ ರೂಪದಲ್ಲಿ ಕಟ್ಟಾಗಿ ಮಾರ್ಕೆಟ್ಗೆ ಹೋಗುತ್ತೆ, ಇನ್ನು ಕೆಲವು ಎಲೆಗಳು, ಹಣ್ಣು ಅಥವಾ ತರಕಾರಿಗಳನ್ನು ಈಗ ಮೇಕೆ ತಿನ್ನುತ್ತೆ, ಅಥವಾ ಒಂದು ಕೋಳಿ ತಿನ್ನುತ್ತೆ, ಅಥವಾ ಇನ್ನೊಂದೇನೋ ತಿನ್ನುತ್ತೆ. ಈಗ ತಿಂತಲ್ಲ, ತಿಂದ ಮೇಲೆ ಈ ಕುರಿ ಈ ಕೋಳಿ ಒಳಗೆ ಹೋಗಿ ಸೇರ್ಕೊತೀವಾಗ ಈ ಸೋಲು, ಈ ಟ್ರ್ಯಾಕು. ಇನ್ನು ಕೆಲವು ತರಕಾರಿ ಹಣ್ಣುಗಳಲ್ಲೇ ಹೋಯಿತು. ಈಗ ಯಾರ ಹೊಟ್ಟೆಗೆ ಯಾರು ಸೋಲು ಹೋಗಬೇಕು ಅನ್ನೋದು ಇಷ್ಟು ಆ್ಯಪ್ಟಾಗಿ ಆಗಿರುತ್ತಂತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಅಲ್ಲಿಗೆ ಒಂದು ಹೇಳ್ತಾರಲ್ಲ, ಯಾರು ಎಲ್ಲಿ ಹುಟ್ಟಬೇಕು ಅಂತ ಒಂದು ಮೊದಲೇ ಡಿಸೈಡ್ ಆಗಿರ್ತಾನೆ ಅಂತಂದರೆ, ನಾನು ಇವಾಗ ನಂದೇ ತೊಗೊಳ್ಳೋಣ, ನಾನು ಹಿಂಗೆ ಬಂದು ಭೂಮಿಗೆ ಇಲ್ಲಿ ಬಿದ್ದರೆ ಈ ತರಕಾರಿ ಒಳಗೆ ಹೋದರೆ ಈ ತರಕಾರಿನೇ ನಮ್ಮ ಅಪ್ಪ ಇವತ್ತು ಊಟದಲ್ಲಿ ತಿಂತಾನೆ. ಅವರು ತಿಂದ ಮೇಲೆ ಅವರು ತಿಂದಿರೋ ಊಟದ ಎನರ್ಜಿಯಿಂದ ಅವರ ಜಠರದಲ್ಲಿ ಸೇರಿಕೊಂಡು ಅದಾದ ನಂತರ ನಾನು ಹೋಗಿ ಸ್ಪರ್ಮ್ ಆಗಿ ಕನ್ವರ್ಟ್ ಆಗೋದು. ಅಲ್ಲಿ ಕೂತಿರ್ತೀವಿ ನಾವೆಲ್ಲ. ಅದಾದಮೇಲೆ ಏನೊಂದು ಕ್ರಿಯೆ ಆಗುತ್ತೆ ಗಂಡು ಹೆಣ್ಣಿನ ಮಧ್ಯೆ, ಆ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ದ ಜರ್ನಿ ಆಫ್ ದ ಸ್ಪರ್ಮು ನೀವೆಲ್ಲ ನೋಡೇ ಇದ್ದೀರ. ಅಲ್ಲೂ ರೇಸ್ ಅಂತೆ. ಅಷ್ಟರ ಮಧ್ಯದಲ್ಲಿ ಕೊನೆಗೆ ಒಂದೇ ಒಂದು ಸ್ಪರ್ಮಿನ ಕಣ ಹೋಗಿ ಸೇರಿಕೊಂಡು ಅದು ಗರ್ಭಕ್ಕೆ ಸೇರೋದು ಅಂತ. ಸೊ ಇಷ್ಟು ದೊಡ್ಡ ಜರ್ನಿ ಇದೆ. ಸೊ ಒಂದು ಯಾವುದೋ ವೆಜ್ ಕುಟುಂಬದಲ್ಲೇ ಹುಟ್ಟಿ ಅಲ್ಲೇ ಬೆಳಿಬೇಕು ಅಂದಾಗ ಅವ್ನು ತರಕಾರಿ ಹಣ್ಣು ಒಳಗೆ ಹೋಗಿರ್ಬೋದು, ಅಥವಾ ಈ ಕಡೆ ನಾನ್ ವೆಜ್ ಅವ್ರು ತಿಂದ ಅವರು ಹಣ್ಣು ತರಕಾರಿ ತಿಂತಾರೆ, ಅಲ್ಲೂ ಹೋಗ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ನಾನು ಹೇಳ್ತಾ ಇರೋದು, ಇನ್ನು ಕುರಿ ಕೋಳಿ ರೂಪದಲ್ಲಿ ಅಲ್ಲಿದ್ದಾಗ ಅದ್ರ ಹೊಟ್ಟೆ ಒಳಗೆ ಸೇರ್ಕೊಂಡು ಅದ್ರ ಮೂಲಕ ಇವ್ರ ಹೊಟ್ಟೆಗೆ ಹೋಗಿ ಆಮೇಲೆ ಹೋಗ್ಬೋದು. ಸೊ ದರ್ ಈಸ್ ಲಾಟ್ ಆಫ್ ಕನ್ವರ್ಷನ್. ಅದಕ್ಕೆ ಹೇಳಿದ್ದು ಮಾನವ ಜನ್ಮ ದುರ್ಲಭ, ಅಷ್ಟು ಈಸಿಯಾಗಿ ಸಿಗಲ್ಲ. ಸಿಕ್ಕಿದಾಗ ಅದನ್ನು ಕಳ್ಕೊಬೇಡಿ ಅಂತ ಯಾಕೆ ಹೇಳೋರು ಅಂತ ಈ ಕತೆ ಹೇಳ್ಬಿಟ್ಟು ಹೇಳಿದ್ರು. ನೀವು ಹುಟ್ಟಿ ಇವತ್ತು ಎದುರುಗಡೆ ಬಂದು ಕೂತಿದ್ದೀರಾ ಅಂತಂದರೆ ಇಷ್ಟು ದೊಡ್ಡ ಜರ್ನಿನ ಫೇಸ್ ಮಾಡಿ ಬಂದಿದ್ದೀರಾ. ಇದನ್ನು ಸುಮ್ಮನೆ ಹಿಂಗೆ ಯಾಕೆ ಕಳ್ಕೊಂಬಿಡ್ತೀರಾ ನೀವು ಅಂತ ಬೈಯೋರು ನಮ್ಮ ಗುರುಗಳು. ವೆಲ್ ಎನಿವೆ, ಇಷ್ಟ ಆಗಿ ಬಂದ ಮೇಲೆ ಒಂದು ಹೋಗಿ ಹೊಟ್ಟೆಯಲ್ಲಿ ಕೂತ ಮೇಲೆ ಪಟಕ್ಕಂತ ಒಂದು ಮಾತ್ರೆನೋ ನುಂಗಿನೋ, ಇಲ್ಲ ಡಾಕ್ಟ್ರ್ ಹತ್ರ ಹೋಗಿ ಇಂಜೆಕ್ಷನ್ ಕೊಡಿಸಿನೋ, ಇಲ್ಲ 3 ತಿಂಗಳು 6 ತಿಂಗಳು ಆಗಿರೋವಂಥ ಅಷ್ಟು ಚೆನ್ನಾಗಿ ಬೆಳೆದಿರೋವಂಥ ಮಗುನ ಅಬಾರ್ಟ್ ಮಾಡಿ ತೆಗ್ಸೋದಿದೆಯಲ್ಲ, ಆ ಸೋಲಿಗೆ ಕೋಪ ಬರುತ್ತಾ ಇಲ್ವಾ? ಆ ಸೋಲ್ಗೆ ರೈಟ್ಸ್ ಇದೆಯಾ ಇಲ್ವಾ ಭೂಮಿಗೆ ಬರೋಕ್ಕೆ? ಅದಕ್ಕೆ 100% ಆ ಸೋಲ್ ಶಾಪ ಕೊಟ್ಟೇ ಕೊಡುತ್ತೆ. ನನ್ನ ಮಗಂದು ಇಷ್ಟು ಸೈಕಲ್ ಹೊಡ್ಕೊಂಡು ಬಂದಿದ್ದೀನಿ ನಾನು, ನನಗೆ ಬದುಕಕ್ಕೆ ಬಿಟ್ಟಿಲ್ಲ ನೀವು, ತಗೊಳ್ಳಿ, ನೀವು ಚೆನ್ನಾಗಿರ್ಬೇಡಿ, ನಾನು ಚೆನ್ನಾಗಿಲ್ಲ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಫಾರ್ ವೆರಿ ಯಂಗ್ ಕಪಲ್ಸ್, ದಯವಿಟ್ಟು ಮಕ್ಕಳನ್ನ ಪ್ಲ್ಯಾನ್ ಮಾಡಿ ಭೂಮಿಗೆ ತನ್ನಿ. ಮದುವೆ ಆಗೋದಾ ಬೇಡವಾ ಅನ್ನೋದೇ ದೊಡ್ಡ ಡಿಸಿಷನ್ ಅನ್ನೋ ಎರಾದಲ್ಲಿ ನಾವು ಈಗ ಇದ್ದೀವಿ. ನಿಮಗೆ ಬಿಟ್ಟು ವಿಷಯ. ಯಾಕಂದರೆ ಮುಂಬರುವ ಜನ್ರೇಷನಲ್ಲಿ ನನ್ನ ಮಕ್ಕಳು ಬರ್ತಾರೆ, ಅವ್ರಿಗೂ ಬಿಟ್ಟು ವಿಷಯ. ಅವ್ರಿಗೆ ಹೇಳೋದನ್ನೇ ನಾನು ನಿಮಗೆ ಹೇಳಬೇಕು. ನನ್ನ ಮಗಳಿಗೊಂದು ಹೇಳೋದು ನಿಮಗೊಂದು ಹೇಳೋದು ಮಾಡಿದ್ರೆ ಒಂದೊಬ್ಬರು ಒಂದೊಂದು ಮಾಡಿದ ದೋಷ ನನಗಾಗುತ್ತೆ. ಸೊ ನಾನು ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಹೇಳೋದನ್ನೇ ನಿಮಗೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಮದುವೆ ಆಗ್ತೀನಿ ಅಂದರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಯು ಆರ್ ಗೋಯಿಂಗ್ ಫಾರ್ ಎ ವೆರಿ ಬಿಗ್ ಸೈಕಲ್ ಆಫ್ ರೆಸ್ಪಾನ್ಸಿಬಿಲಿಟಿ. ಲೆಟ್ ಗೋ, ಬಿಟ್ಕೊಡೋದು, ಅಮಾವಾಸ್ಯೆ ಹುಣ್ಣಿಮೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬಿಟ್ಕೊಡೋವಂಥದ್ದು, ಇಬ್ಬರು ತಿಳ್ಕೊಳ್ಳೋವಂಥದ್ದು, ಇದನ್ನ ಮನೇಲಿ ಹಿರಿಯರು ತಿಳ್ಕೊಳ್ಳೋವಂಥದ್ದು. ಗೊತ್ತಿದ್ದು ಕೆಲವು ಆಚರಿಸ್ತೀರಿ, ಗೊತ್ತಿಲ್ಲದೇ ಕೆಲವು ಬಿಟ್ಬಿಡ್ತೀರಿ. ಯಾಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡಾಗ ಈ ಮಿಸ್ಸಿಂಗ್ ಪೇಜಸ್ ಎಲ್ಲ ಸಿಗುತ್ತೆ. ಹಾಗಾಗಿ ತುಂಬ ಇದರಿಂದ ವರ್ಕ್ ಆಗೋದು ಅಂತಂದರೆ ಖಂಡಿತ ಸೋಲ್ಸ್ಗಳಿದೆ. ನಮ್ಮ ಹಿರಿಯರಿದ್ದಾರೆ, ಪಿತೃಗಳು ಇದ್ದೇ ಇದ್ದಾರೆ. ನೀವು ಹೇಗೆ, ನನಗಂತೂ ಈಗ ಒಂದು ಫಾರ್ಮುಲಾ ಥರ ಸುಮ್ಮನೆ ಮಾಡ್ಕೊಂಡಿದ್ದೀನಿ. ಕೈ ಮುಗಿದ್ರೆ ಹಿಂಗೆ ಈ 5 ಬೆರಳು ಏನಿದೆಯಲ್ಲ, ಇದು ನಾನು ಮಾಡ್ಕೊಂಡಿರೋ ಫಾರ್ಮುಲಾ, ನಿಮ್ಗೆ ಯೂಸ್ ಆದರೆ ಮಾಡ್ಕೊಳ್ಳಿ. ನನಗೆ ಇಷ್ಟ ದೇವತೆ, ನನಗೆ ಭಾಳ ಇಷ್ಟ, ಅದಕ್ಕೆ ನನ್ನ ಹತ್ರನೇ ಇದೆ. ಓಕೆ, ನನ್ನ ಮನೆ ದೇವರು, ಇನ್ನೊಂದು ಯಾವುದು ಆ ದೇವರು ಈ ದೇವರು ಅಂತ ಎಲ್ಲದಕ್ಕೂ ಒಂದು 5 ಬೆರಳಿಗೆ ಒಂದು ಸ್ಥಾನ ಕೊಟ್ಟಾಗ ನಮ್ಮ ಗುರು ಹಿರಿಯರಿಗೂ ಅಂತಲೂ ಯಾವುದೋ ಒಂದು ಬೆರಳಲ್ಲಿ ಒಂದು ಸ್ಥಾನ ಇಟ್ಕೊಂಬಿಡಿ. ಪ್ರೇ ಮಾಡಬೇಕಾದ್ರೇ ಓಕೆ ಇವ್ರಿಗೆಲ್ಲ ಪ್ರೇ ಮಾಡ್ತಾಯಿದ್ದೀನಿ ನಾನು, ಒಂದು ಸೈಕಲ್ಲು, ಅದರಲ್ಲಿ ಇವರು ಅಷ್ಟೇ. ನನಗೆ ಗೊತ್ತಿರೋವ್ರಿಗೂ ನನ್ನ ಹಿರಿಯರ ಹೆಸರು, ಗೊತ್ತಿಲ್ಲದೆ ಇರೋರಿಗೆ ನನ್ನ ಪಿತೃಗಳು ಅಂತ ಕರೆದು ಒಂದು ನಮಸ್ಕಾರ ಹಾಕ್ಬಿಡಿ. ನೀವು ಎಲ್ಲೇ ಹಾಕಬೇಕಾದ್ರೂ ನೀವಿರೋದ್ರಿಂದನೇ ನಾವು, ಓಕೆನಾ. ನೆಕ್ಸ್ಟ್ ನಾವು ನಾವು ಪಿತೃಲೋಕಕ್ಕೆ ಹೋಗ್ತೀವಿ, ನಮ್ಮಿಂದ ನೆಕ್ಸ್ಟ್ ನಮ್ಮ ಮಕ್ಕಳು. ಸೊ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತನ್ನೋ ಹಾಗೆ ಈ ಒಂದು ಸೈಕಲ್ ಇದೇ ಥರ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದನ್ನು ದಯವಿಟ್ಟು ಮಾಡಿ, ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಭೂಮಿ ಮೇಲೆ ತನ್ನಿ. ಅನ್ಯಾಯವಾಗಿ ತಂದು ಭ್ರೂಣವನ್ನು ಕೊಲ್ಲುವಂಥ ಕೆಲಸ, ಅದನ್ನು ತೆಗೆಸೋವಂಥ ಕೆಲಸ ಮಾಡಬೇಡಿ. ಅದರಿಂದ ಬಹಳಷ್ಟು ಪ್ರಾಬ್ಲಮ್ಗಳಿಗೆ ದಾರಿಯಾಗುತ್ತೆ ಅಂತ ನಾನು ಕಲಿತೆ. ಅದನ್ನು ನೀವು ತಿಳ್ಕೊಳ್ಳಿ ಅಂತ ಈ ಸಂಚಿಕೆಯಲ್ಲಿ ಹೇಳ್ತಾ, ಐ ಥಿಂಕ್
ಪಿತೃಪಕ್ಷ ದೋಷ ತಕ್ಕ ಮಟ್ಟಿಗೆ ನಾನು ಅಟೆಂಡ್ ಮಾಡಿದ್ದೀನಿ. ಇನ್ನು ಹೇಳ್ದ ಹಾಗೆ ಒಂದು ಸಿಂಪಲ್ ಫಾರ್ಮುಲಾ, ನನಗೆ ಯಾವಾಗಲೂ ಎಮರ್ಜೆನ್ಸಿ ಬಂದಾಗ ಹೋಗಿ, ಎಮರ್ಜೆನ್ಸಿ ಬಂದಾಗ ನಿಮ್ಮ ಹಾಸ್ಪಿಟ್ಲ್ ಎಲ್ಲ ಹಾಕ್ತಾರೆ ಹೇಳಿ? ಐ ಸಿ ಯುಲೇ ಹಾಕೋದು, ನಾರ್ಮಲ್ ವಾರ್ಡ್ಗೆ ಹಾಕ್ತಾರೆ. ಅದ್ರ ಬದಲು ದಿನನಿತ್ಯ ಒಳ್ಳೆಯ ಕೆಲಸಗಳು, ಅನುಷ್ಠಾನಗಳು. ಅದಕ್ಕೆ ನೋಡಿ, ಸ್ವಾಮಿ ವಿವೇಕಾನಂದರು ಹೇಳಿದ್ದಿರೋದು ಒಂದೇ, ಹಸಿದ ಹೊಟ್ಟೆಗೆ ಅನ್ನ ಅಂದ್ಬಿಟ್ರು ಅವರು. ಹಸಿದ ಹೊಟ್ಟೆಗೆ ಅನ್ನ, ಇದು ದೊಡ್ಡ ಸಮಸ್ಯೆ. ಫಸ್ಟ್ ಒಬ್ಬ ಕೋಪದಲ್ಲಿರ್ತಾನೆ, ಅವನು ತಂಡ ಹೊಡ್ಸೋದು ಹೆಂಗೆ ಹೇಳು? ಬಾಗುರು ಕೂತ್ಕೊಂಡು ನೀರು ಕುಡಿ, ತಗೋ ಸ್ವಲ್ಪ ನೀನು ತಿನ್ನಿದು, ಯಾಕೆ ಅಶ್ವಿಂದ ಎಗರಾಡ್ತಾ ಇದೆಯಾ ಹೆಂಗೆ? ತಿಂದಿದ ತಕ್ಷಣ ಅರ್ಧ ಕೋಪ ಅವನು ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಇನ್ನು ಯಾವುದೇ ದ್ರವ್ಯ, ಯಾವುದೇ ವಸ್ತು, ಏನೇ ನೀವು ಪ್ರಪಂಚದಲ್ಲಿ ಮನುಷ್ಯನಿಗೆ ಕೊಟ್ಟು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. 10 ಡ್ರೆಸ್ ಕೊಡಿ ನನಗೆ, ಇನ್ನೊಂದು ಜಾಕೆಟು, ಇನ್ನೊಂದು ಆ ಶೂ ಚೆನ್ನಾಗಿ ನನಗೆ ಕಾಣಿಸುತ್ತೆ. ವೆರಾಸ್ ನನ್ನ ಮುಂದೆ ಒಂದು ದೊಡ್ಡ ಪಾತ್ರೆ ಪುಳಿಯೋಗರೆ ಇಟ್ಬಿಟ್ರೆ 2 ತಟ್ಟೆ ತಿಂದ ಮೇಲೆ ನನಗೆ ಆ ಪಾತ್ರೆ ನೋಡ್ರೆ ಪಲಾವ್ ಪಾತ್ರೆನೋ, ಪುಳಿಯೋಗರೆನೋ, ಬಿರಿಯಾನಿನೋ ಏನು ನೋಡ್ರೆ ಅವರ್ಷನ್ ಬರುತ್ತೆ. ಇದನ್ನು ನಾನು ತಿಂದಿದ್ದು ಸಾಕಪ್ಪ ನಂಗೆ ಇಷ್ಟು. ಊಟಕ್ಕೆ ಮಾತ್ರ ಆ ತಾಕತ್ತಿರೋದು. ಬಿಕಾಸ್ ಅನ್ನಂ ಪರಬ್ರಹ್ಮ. ಅದೊಂದು ಕೊಟ್ಟು ಯಾರನ್ನು ಬೇಕಾದ್ರೂ ಸ್ಯಾಟಿಸ್ಫೈ ಮಾಡ್ಬೋದು. ನಂಗೆ ಸಾಕಪ್ಪ ಅಂತ ಒಬ್ಬ ಮನುಷ್ಯನ ಬಾಯಲ್ಲಿ ಬರೋದು ಅಂದರೆ ಅದು ಊಟ ಮಾತ್ರ. ಸೊ ಹಾಗಾಗಿ ಹಸಿವು ಅನ್ನೋದು 24/7 ಯಾವುದಾದ್ರು ಜೀವಿಗಳಲ್ಲಿ ಇದ್ದೇ ಇರುತ್ತೆ. ಮನೆಯವ್ರಿಗಿರ್ಬೋದು, ಪಿತೃಗಳಿಗಿರ್ಬೋದು, ಅವ್ರನ್ನ ನೆನೆಸ್ಕೊಂಡು ಇಲ್ಲಾರಿಗೋ ಕೊಡೋ ಅಂಥದ್ದು. ನಾವೇನು ಮಾಡ್ತೀವಿ ಅಂತಂದರೆ, ಸಾಧಾರಣವಾಗಿ ಇದೆಲ್ಲರೂ ಮಾಡೋ ತಪ್ಪೇನೆ, ಮನೇಲಿ ಕೊಳಿಸ್ಬಿಟ್ಟು ಬೇಕಾದ್ರೆ ಬಿಸಾಕ್ತೀವಿ. ಯಾರೋ ಒಬ್ರು ಕೊಡಬೇಕು ಅಂತಂದರೆ ಮನಸ್ಸು ಬರೋಲ್ಲ. ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ಗಳು ಬಿದ್ದಿರ್ತವೆ, ನಾವಷ್ಟು ತಿನ್ನಲ್ಲ, ಅದು ಸುಮ್ಮನೆ ಕೊಳಿಬೇಕಾದ ನಮ್ಗೆ. ಕೊಳ್ತ ಮೇಲೆ ಇವಾಗ ಹಸುಗೆ ಕೊಡು, ಇವಾಗ ಅದ್ಯಾವುದು ರೋಡಲ್ಲಿ ಅಜ್ಜಿ ಬರ್ತಾರೆ ಅದು ಕೊಡು, ತುಂಬ ಕೆಟ್ಟದ್ದು. ಆ ಥರದ್ದು ದಾನ ಮಾಡಲೇಬೇಡಿ. ಕರೆಕ್ಟ್ ನೋಡಿ, ಒಳ್ಳೆ ಪದ ಭಗವಂತ ಬಾಯಲ್ಲಿ ಬರೆಸ್ತಾನೆ, ನೆನಪಿಸಿದ್ರು ಈಗ ಭಗವಂತ. ದಾನ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನೂ ಇಲ್ಲ ರೀ. ದಾನ ಅನ್ನೋ ಪದ ಬಳಸಲೇಬೇಡ ಅಂತ ಗುರುನಾಥರು ಹೇಳ್ತಾರೆ. ವೆಂಕಟಾಚಲ ಅವಧೂತರು ಗುರುನಾಥರು ಹೇಳ್ತಾರೆ, ದಾನ ಮಾಡೋಕ್ಕೆ ನಿನ್ನ ಹತ್ರ ಏನಿದೆಯಾ? ಸಂತರ್ಪಣೆ ಇಸ್ ದ ಕರೆಕ್ಟ್ ವರ್ಡ್. ಸಂತರ್ಪಣೆ ಅಂದ್ರೇನು? ಅಲ್ಲಿತ್ತು, ನಾನು ಬಂತು, ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸಂತರ್ಪಣೆ, ಅನ್ನ ಸಂತರ್ಪಣೆ, ವಸ್ತ್ರ ಸಂತರ್ಪಣೆ, ಇನ್ನೊಂದು ಸಂತರ್ಪಣೆ ಅಷ್ಟೇ. ದಾನ ಮಾಡೋಕ್ಕೆ ನಿಂದು ಅಂತ ಏನೂ ಇಲ್ಲ ಅಂತ. ಸೊ ಹಾಗಾಗಿ ಎಷ್ಟು ಈಗೋ ನೀವು ಕಮ್ಮಿ ಮಾಡ್ಕೊಂಡು, ನನ್ನ ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ, ಅಲ್ಲಿ ಬರ್ತಾಯಿದೆ, ಇಲ್ಲಿ ಕೊಡ್ತಾನೆ, ಐ ಆಮ್ ಜಸ್ಟ್ ವಯಾ ಮೀಡಿಯಾ ಅಂತ ಅಂದ್ಕೊಂಡು ಸಂತರ್ಪಣೆ ಮಾಡೋದನ್ನು ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ವಿನಯ್ ಗುರೂಜಿ ಭಾಳ ಚೆನ್ನಾಗಿ ಇನ್ನೊಂದು ಹೇಳಿದ್ರು. ಓಕೆ, ನಾನು ಹೇಳ್ತೀನಿ ಇವಾಗ ಹೊರಗಡೆ ಚಾಕ್ಲೇಟ್ ಹಂಚು ಮಕ್ಕಳಿಗೆ ಅಂತ ಹೇಳ್ತೀನಿ. ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ಈ ಬರ್ಡೇಗೆ ಕೊಡ್ತೇವಲ್ಲ, ₹100 ಕೊಟ್ಟರೆ ಇಷ್ಟು ದೊಡ್ಡ ಪ್ಯಾಕೆಟ್ ಕೊಡ್ತಾರೆ, ಎಲ್ಲ ಬರೀ ಹಿಂಗಿರುತ್ತೆ ಚಾಕ್ಲೇಟು. ಆ ಚಾಕ್ಲೇಟ್ ಹಂಚೋದಲ್ಲ. ನಮ್ಮನೆ ಮಕ್ಕಳೊಂದು ಬಂದಾಗ ಮಾತ್ರ ಇಷ್ಟಿಷ್ಟುದ್ದ ಎಕರೆಗಟ್ಟಲೆ ಇದ್ರು ಡೈರಿ ಮಿಲ್ಕು, ಅದರಲ್ಲಿ ಸಿಲ್ಕೆ ಇರಬೇಕು, ಇನ್ನೊಂದೇ ಇರಬೇಕು ಅಂತ ನೋಡ್ಬಿಟ್ಟು ಹಂಚೋ ಹಾಗೆ, ಎಸ್, ನಿಮ್ಮ ಮನೆಯವ್ರಿಗೆ ನೀನು ಏನು ಮಾಡ್ತೀಯೋ ಅದೇ ಥರ ನೀನು ಇನ್ನೊಬ್ರಿಗೆ ಆಚೆ ಮಾಡಿದ್ರೇ ಅಲ್ಲಿ ಅಕ್ಸೆಪ್ಟ್ ಆಗೋದು. ಪಿತೃಗಳ ಲೋಕದಲ್ಲಾಗಲಿ ಅಥವಾ ನೀವು ಕೊಟ್ಟಿದ್ದನ್ನ ಅಕ್ಸೆಪ್ಟ್ ಮಾಡೋನೊಬ್ಬ ಇದ್ದಾನಲ್ವ, ಅವನು ಅದನ್ನು ಸರ್ಟಿಫೈ ಮಾಡಿ ಓಕೆ ಅಂತ ಗ್ರೀನ್ ಸೀಲ್ ಒತ್ತಬೇಕು ಅಂತಂದರೆ ಭೇದ ಅನ್ನೋದು ಇರಬಾರ್ದು. ಫಸ್ಟ್ ಆಫ್ ಆಲ್, ಅಫ್ಕೋರ್ಸ್ ನಿನಗೆ 100 ಡೈರಿ ಮಿಲ್ಕ್ ಹಂಚೋಷ್ಟು ದುಡ್ಡು ಇಲ್ಲದೆ ಇರ್ಬೋದು, ಒಂದೇ ಡೈರಿ ಮಿಲ್ಕ್, ಒಂದು ಕಿಟ್ಕ್ಯಾಟ್, ಒಂದು ಪರ್ಕ್, ಯಾವುದೋ ವಾಟರ್, ಐ ಆಮ್ ಟೆಲ್ಲಿಂಗ್ ದ ಬ್ರ್ಯಾಂಡ್, ಐ ಡೋಂಟ್ ಮೈಂಡ್, ಐ ಆಮ್ ಜಸ್ಟ್ ಟೆಲ್ಲಿಂಗ್. ಚೀಪಾಗಿರೋಂಥ ಪೆಪ್ಪರ್ಮೆಂಟು, ಇದು 5 ಪೈಸದು 10 ಪೈಸೆ, 5 ಪೈಸೆ 10 ಪೈಸೆ ಇಲ್ಲವೇ ಇಲ್ವಲ್ಲ ಇವತ್ತು. ನಾನು ಹೇಳ್ತಾರೆ ₹1 ₹2 ವಾಟ್ ಎವರ್, ಅದನ್ನು ದೊಡ್ಡದಾಗಿ ಅವರು ಕೊಟ್ಬಿಟ್ಟು ನಾನು ಚಾಕ್ಲೇಟ್ ಕೊಟ್ಟೆ ಅಂತೆಲ್ಲ ಬೀಗಬೇಡಿ. ಒಳ್ಳೆ ಚಾಕ್ಲೇಟ್ ಕೊಡಿಸ್ಬೇಕು. ಆ ಥರ ಬಡ ಮಕ್ಕಳಿಗೆ, ಸ್ಲಮ್ ಮಕ್ಕಳಿಗೆ, ಇನ್ನೇನೋ ಕಣ್ಮುಂದೆ ಆಚೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿರ್ತಾರೆ ಅಲ್ಲಿ ಒಳ್ಳೆ ಬಟ್ಟೆ ಕೊಡಿಸ್ಬೇಕು. ಅವ್ರಿಗೇನೋ ಒಳ್ಳೆ ಆಟ ನಾನು ಇವಾಗ ಹೆಂಗಾಗಿದೆ ಗೊತ್ತಾ, ಸುಮಾರು ಒಂದು 5 ವರ್ಷದಿಂದನೇ ನನ್ನ ಪರ್ಸೆಪ್ಷನ್ಸ್ ಎಲ್ಲ ಲೈಫಲ್ಲಿ ಚೇಂಜ್ ಆಗಿದೆ. ನಾವು ಎಲ್ಲ ತಪ್ಪು ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಮಹಾನ್ ಅಂತ ಹೇಳ್ತಾನೆ ಇಲ್ಲ, ತಿದ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮಟ್ಟಿಗೆ ನನ್ನ ವೈಫ್ದು ಇದೊಂದು ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ. ಇದು ಸಂಪ್ರದಾಯ ಎಲ್ಲ ಬಿಡೋಕ್ಕಾಗಲ್ಲ ಅವಳು ಅಂತಾಳೆ. ನೀನು ಬಿಡಬೇಡ, ನೀನು ಮಾಡು, ನಿನ್ನ ಸಂತೋಷ ನೀನು ಮಾಡಿ, ನನ್ನ ಸಂತೋಷ ನಾನು ಮಾಡ್ತೀನಿ. ಸೊ ನಾನು ಇಬ್ಬರು ಅವರು ಮಾತಾಡ್ತೀವಿ. ಅವಳು ಆಚಾರ ಮಾಡ್ತಾಳೆ, ನಾನು ಅದನ್ನು ಸ್ವಲ್ಪ ವಿಚಾರ ಮಾಡ್ತೀನಿ. ಅವಳು ಮನೇಲಿ ಬೊಂಬೆ ಕೂರಿಸ್ತಾಳೆ, ಇನ್ನು ಕೂರ್ಸಮ್ಮ ಬೊಂಬೆ, ಸಂತೋಷ. ನಾನೇನು ಮಾಡ್ತೀನಿ, ಹೋಗ್ತೀನಿ ಒಂದಷ್ಟು ಬೊಂಬೆಗಳು ಪರ್ಚೇಸ್ ಮಾಡ್ತೀನಿ ಅವತ್ತು. ಟಾಯ್ಸ್, ಆಟ ಆಡೋವಂಥ ಟಾಯ್ಸ್, ಕಾರ್ ಇರ್ಬೋದು, ಇದಿರ್ಬೋದು, ಏನೋ ಇರ್ಬೋದು, ಕೆಲವು ಮಕ್ಳಿಗೆ ಕೊಡ್ತೀನಿ. ಅವರು ಖುಷಿ ಪಡ್ತಾರೆ. ಅದೇ ಬೊಂಬೆ ಹಬ್ಬ, ಇಲ್ಲಿ ಇದು ಬೊಂಬೆ ಹಬ್ಬ, ಇದನ್ನೂ ಖುಷಿ. ಮುಂದೆ ಬೊಂಬೆ ಹಬ್ಬಗಳು ಬರ್ತದೆ, ಹಬ್ಬ ಸಾಲುಗಳು ಬರ್ತಾಯಿದೆ ಕಂಟಿನ್ಯೂ. ದೀಪಾವಳಿ ಬರ್ತಾಯಿದೆ, ನಿಮ್ಮ ಮನೆಗೆ ಮಾತ್ರ ಇಷ್ಟಿಷ್ಟು ಪಟಾಕಿ 1000 ಗಟ್ಟಲೆ ತಂದು ಮಕ್ಕಳಿಗೆಲ್ಲ ಒಡ್ಸೋದು. ಅಲ್ಲಿ ಮರದ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾವೆ ಅವೆಲ್ಲ ಒಡೆದ್ಮೇಲೆ ಬಂದು ಆಮೇಲೆ ಎಲ್ಲ ಒಡೆದೋಗಿರೋದು ಮಿಕ್ಕಿರೋದನ್ನೆಲ್ಲ ತೊಗೊಂಡು ಅವೇನೋ ಸೈಡಲ್ಲಿ ಕೂತ್ಕೊಂಡು ಮಾಡ್ತಾರೆ. ಎಷ್ಟು ಹೊಟ್ಟೆ ಹೊರೆಯುತ್ತೆ. ಒಂದು ಬಾಕ್ಸ್ ಅವ್ರಿಗೆ ಕೊಡಿಸಿ, ಲೆಟ್ ದೆಮ್ ಎಂಜಾಯ್. ಸೊ ಅದಕ್ಕೆ ದಾನ ಅನ್ನೋ ಒಂದು ವರ್ಡ್ ಇಲ್ಲ. ಫಸ್ಟ್ ಅದನ್ನು ತಲೆನೇ ತೆಗೆದುಬಿಡಿ, ಯಾವುದೂ ದಾನ ಇಲ್ಲ, ಸಂತರ್ಪಣೆ ಅಷ್ಟೇ. ನಿನ್ನ ರಕ್ತ ಕೊಟ್ಟರು ಅದು ದಾನ ಅಲ್ಲ, ಕಣ್ಣು ಕೊಟ್ಟರು ಅದು ವರ್ಡ್ ಹೇಳ್ತಾರೆ ಅಷ್ಟೇ, ಬಟ್ ದಟ್ ಈಸ್ ನಾಟ್ ದಿ ದಾನ.
ಏನೇ ಕಿಡ್ನಿ ಕೊಡು, ಹಾರ್ಟ್ ಕೊಡು, ಇದೇ ಸಂತರ್ಪಣೆ ಮಾಡ್ತಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಆ ಸಿಂಪಲ್ ಭಾವನೆ ಒಂದು ಇಟ್ಕೊಳ್ಳೋವಂಥದ್ದು. ಮತ್ತು ಈ ಎಲ್ಲ ಒಂದು ಕೆಲಸನ ದಿನನಿತ್ಯದಲ್ಲಿ ಮಾಡ್ಕೊಂಡು ಬನ್ನಿ, ಅದು ನಿಮ್ಮನ್ನು ಯಾವತ್ತೋ ಒಂದು ದಿನ ಕಾಪಾಡುತ್ತೆ. ಅದು ಬಿಟ್ಟು ಸಂಕಟ ಬಂದಾಗ ವೆಂಕಟರಮಣ ಅಂದರೆ ಇವತ್ತು ICUಗೆ ಹಾಕೋದು, ICUಗೆ ಹೋಗೋ ಕೇಸು ಅಲ್ಲಿಂದ OTಗೆ ಹೋಗುತ್ತೆ, ಆಪ್ರೇಷನ್ ಥಿಯೇಟ್ರ್, ಆಮೇಲೆ ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೈಡ್. ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಐ ಥಿಂಕ್ ಸ್ವಲ್ಪ ಮನಸ್ಸುಗಳನ್ನ ನಾವು ಹಗುರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾವು ಬಂದಿದ್ದೀವಿ. ಆ ಬಂದಿರೋ ರೂಟ್ ಆದಂಥ ನಮ್ಮ ಹಿರಿಯರಿಗೂ ನಾವು ನೆನಪಿಸ್ಕೊತ ನಮ್ಮ ಈ ಒಂದು ಪಿತೃಪಕ್ಷನ ಪಿತೃದೋಷವೋ ಅದನ್ನು ಡೈಲಿ ಅಟೆಂಡ್ ಮಾಡುವಂಥ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ನಾನು ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ತಕ್ಕ ಮಟ್ಟಿಗೆ ನಿಮಗೆ ಉತ್ತರಗಳು ಸಿಕ್ಕಿರುತ್ತೆ. ಇನ್ನೂ ಸುಮಾರು ಕನ್ಫ್ಯೂಷನ್ ವಿಷಯ ಕೆಲವೊಂದು ನಿಮ್ಮ ತಲೆಗೆ ನಾನು ಹಾಕಿದ್ದೀನಿ, ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದರದ್ದೆಲ್ಲ ಇನ್ನೂ ಡೀಟೇಲಾಗಿ ಮುಂದಿನ ಸಂಚಿಕೆಗಳಲ್ಲಿ ಬರ್ತೀನಿ ಅಂತ ಹೇಳ್ತಾ, ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಈ ಮಾಹಿತಿ ಇನ್ನೊಬ್ರಿಗೆ ಉಪಯೋಗ ಅಂತ ನಿಮ್ಗೆ ಅನಿಸ್ತು ಅಂದರೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ